ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ರವಿವಾರದ ಶುಭ ಸುಪ್ರಭಾತ. ಬೆಳಿಗ್ಗೆ ಯೋಗ ಮತ್ತೆ ಯಾಗ ಸಾಧನೆಗಳನ್ನು ಮಾಡಿ ಆತ್ಮಜ್ಞಾನಕ್ಕೆ ಅಣಿಯಾಗಿ ಕುಳಿತಿರುವಿರಿ. ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಒಂದು ಚಿಂತನದ ಪ್ರಾಸ್ತಾವಿಕವಾಗಿ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿ ಆಚಾರಲಿಂಗ ಸ್ಥಳ ಅಂತಂದ್ರೆ ಭಕ್ತ ಮಹೇಶ ಪ್ರಸಾದಿ. ಇವು ಹೊರಗೆ ಕಾಣ್ತಾವ. ಪ್ರಾಣಲಿಂಗದೊಳಗೆ ಏನ್ ಪರಿವರ್ತನೆ ಮಾಡ್ಕೊಂಡಿರಿ ಒಳಗೆ ಕಾಣಂಗಿಲ್ಲ. ಅಂತರಂಗದಲ್ಲಿ ಮಾಡ್ಕೊಳ್ಳಂತ ಅದಕ್ಕೆ ಶೀಲವಂತನ ಲಕ್ಷಣಗಳನ್ನ ಪ್ರಾಣಲಿಂಗಿ ಆಚಾರಲಿಂಗ ಸ್ಥಳದಲ್ಲಿ ಹೇಳಿದ್ರು. ನಿಜವಾದ ಶೀಲ ಯಾವುವು? ಆ ಶೀಲ ಮಾಡುವಂತ ಶೀಲವಂತರು ಅಂದ್ರೆ ಪರಿಶುದ್ಧತೆ. ಶೀಲ ಅಂದ್ರೆ ಶುದ್ಧವಾಗಿರೋ ಆ ಶುದ್ಧ. ಅದು ಏನದಂತಂದ್ರ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ಎಲ್ಲಿ ಪರಿಶುದ್ಧತೆ ಇರ್ತದ ಅಲ್ಲಿ ಪರಮಾತ್ಮ ಇರ್ತಾನೆ, ಎಲ್ಲಿ ಅಶುದ್ಧಿ ಇರ್ತದ ಅಲ್ಲಿ ಪರಮಾತ್ಮ ಇರೋದು. ಅದಕ್ಕೆ ಮುಂದೆ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳದೊಳಗ ಶೀಲವಂತನ ಬಗ್ಗೆ, ಶೀಲದ ಬಗ್ಗೆ, ಋತಗಳ ಬಗ್ಗೆ, ನಾ ಶುದ್ಧವಾಗಿಯೇ ಇರ್ತೀನಿ, ಮೋಕ್ಷ ಸಾಧನೆಗೆ ಹೋಗ್ಬೇಕು, ನಾನು ಮುಕ್ತ ಆಗಬೇಕು ಅನ್ನೋರು ಈ ರೀತಿ ಇರಬೇಕು. ಇಲ್ಲ ನಾ ಸಂಸಾರ ಸಾಧನೆನೇ ಮಾಡ್ತೀನಿ, ಬಂಧನಕ್ಕೊಳಗಾದ್ರೆ ಪರವಾಗಿಲ್ಲ ಅಂತಂದ್ರೆ ಶೀಲ ಕಾಪಾಡ್ಕೊಳ್ಳುವಂಥದ್ರೊಳಗೆ ಅವ್ರ ಇಚ್ಛೆಗೆ ಬಿಟ್ಟಿರ್ತಾವ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಶೀಲ ಅತ್ಯಂತ ಮುಖ್ಯ ಅಂತೇಳಿ ನೆಕ್ಸ್ಟ್ ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ. ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ ಇಲ್ಲಿ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ ಮುಗಿದ್ಮೇಲೆ ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಆದ್ಮೇಲೆ ಪ್ರಾಣಲಿಂಗಿ ಆದ್ಮೇಲೆ ಶರಣ ಇದ್ದವನು ಏನಾಗ್ತಾನ. ಇಲ್ಲಿ ಏನಾಯ್ತು, ಪ್ರಾಣಲಿಂಗಿ ಆಚಾರ ಸ್ಥಳ ಅಂದ್ರೆ ಭಕ್ತ ಅಂಗ ಇದ್ದವ ಆಚಾರಲಿಂಗ ಸ್ಥಳ ಅದ. ಈಗ ಮಹೇಶ ಅಂಗ ಇದ್ದವನು ಪ್ರಾಣಲಿಂಗ ಸ್ಥಳದೊಳಗ ಈಗ ಗುರುಲಿಂಗ ಸ್ಥಳ. ಮಹೇಶ ಇದ್ದವ ಗುರುಲಿಂಗ. ಮಹೇಶ ಯಾವ ಲಿಂಗಕ್ಕೆ ಸಂಬಂಧ? ಮಹೇಶ ಅಂಗ ಯಾವ ಲಿಂಗಕ್ಕೆ ಸಂಬಂಧ ಅಂದ್ರೆ ಗುರುಲಿಂಗಕ್ಕೆ ಸಂಬಂಧ. ಭಕ್ತ ಅಂಗ ಏನಾತನ ಗುರುವಿನಲ್ಲಿ ಕುಳಿತು, ಅಂಗ ಆಗದಂತಂದ್ರೇನು? ಗುರುವಿನಲ್ಲಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡುವವನೇ ಅಂಗ. ಆ ಗುರುವಿನ ಬಳಿ ಹೋಗಿ ಶ್ರವಣ ಇಲ್ಲ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ, ಮನ್ಸಿಗೆ ಬಂದಂಗೆ ಬದುಕವ್ರೆಲ್ಲ ಮಂಗ. ಅಂಗ ಅಂತಂದ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡುವವರೇ ಅಂಗರು. ಅಂಗಿ ಅಂತಂದ್ರು ಅವರೇ. ನಿನ್ನೆ ಹೇಳಿನ. ಈಗ ಅದರಿಂದ ದಾಟಿ ಪ್ರಾಣಲಿಂಗ ಸ್ಥಳದೊಳಗ ಗುರುಲಿಂಗ ಸ್ಥಳ. ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ ಅಂದ್ರೆ ಮಹೇಶ ಸ್ಥಳಕ್ಕೆ ಬಂದನ. ಮಹೇಶ ಅಂಗ ಆಗಿ ಗುರುಲಿಂಗ ಆಗ್ತಾನೆ. ಈಗ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ ಅಂತಂದ್ರೆ ಭಕ್ತ ಅಂಗ ಆಗಿ, ಈಗ ನೀವೇನು ಇಲ್ಲಿ ಕೇಳ್ತಾ ಇದ್ದೀರಲ್ಲ, ಭಕ್ತ ಅಂಗ ಆಗಿ ಆಚಾರ ಲಿಂಗ ಆಗ್ಬೇಕಾದ್ರೆ ಹೆಂಗ? ಸ್ವಲ್ಪ ಸೂಕ್ಷ್ಮ ವಿಚಾರ ಕೇಳಕತ್ತೀನಿ ನಾನು ನಿಮ್ಗೆ. ಇಲ್ಲಿ ಪ್ರಾಣಲಿಂಗಿಯ ಆಚಾರ, ಈಗ ಒಂದ್ ಕಡೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಬರ್ಕೊಳ್ರಿ. 6 ಒಂದ್ರ ತೆಳಗೊಂದು ಬರ್ಕೊಳ್ರಿ. 6 ಬರ್ಕೊಳ್ರಿ. ಮ್ಯಾಲಿಂದ ತೆಳಗಿನ ತನಕ. ಅದ್ರ ಮುಂದೆ ಡ್ಯಾಶ್ ಹಾಕಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ. ಒಂದ್ರ ತೆಳಗೆ ಭಕ್ತ ಅಂಗದ ಮುಂದೆ ಆಚಾರಲಿಂಗ, ಮಹೇಶ ಅಂಗದ ಮುಂದೆ
ಗುರುಲಿಂಗ. ಪ್ರಸಾದಿ ಮುಂದೆ ಶಿವಲಿಂಗ. ಮತ್ತೆಳಗೇನ್ ಬರೀತೀರಿ? ಭಕ್ತ, ಮಹೇಶ, ಪ್ರಸಾದಿ ಅಂದ್ಮೇಲೆ ಪ್ರಾಣಲಿಂಗಿ ಮುಂದೆ ಯಾವ ಲಿಂಗ ಬರೀತೀರಿ? ಜಂಗಮಲಿಂಗ. ಪ್ರಾಣಲಿಂಗಿ ಮುಂದೆ ಜಂಗಮಲಿಂಗ. ಮತ್ತು ಶರಣಾಂಗದ ಮುಂದೆ ಈ ಕಡೆ ಅಂಗಗಳು ಆ ಕಡೆ ಲಿಂಗಗಳು. ಶರಣಾಂಗದ ಮುಂದೆ ಪ್ರಸಾದ ಲಿಂಗ. ಶರಣಾಂಗದ ಮುಂದೆ ಪ್ರಸಾದ ಲಿಂಗ. ಐಕ್ಯಾಂಗದ ಮುಂದೆ ಐಕ್ಯನ ಮುಂದೆ ಮಹಾಲಿಂಗ. ಬರ್ಕೊಂಡ್ರಿ? ಬರ್ಕೊಂಡ್ರೆ ಇಲ್ಲ? ಏನ್ ಬರ್ಕೊಳಕತ್ತೀರ? ಏನ್ ಬರ್ಕೊಂಡ್ರಿ? ಹ್ಮ್ 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 ಮಹಾಲಿಂಗ. ಇಲ್ಲಿ ಏನಾಯ್ತು? ಅಂಗ ಅಂತಂದ್ರೇನು? ಆ ಒಂದು ಶಟಸ್ಥಲಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಗುರು ಉಪದೇಶ ಮಾಡುವಾಗ ಕುಂತು ಕೇಳ್ತಾನಲ್ಲ, ಇದು ಅಂಗ. ಈಗ ನೀವು ಏನ್ ಸಾಧನೆ ಮಾಡ್ಲಕತ್ತೀರಿ? ಈಗ ನೀವು ಅಂಗ ಸಾಧನೆ ಮಾಡ್ಲಕತ್ತೀರಿ. ನೀವು ಗುರುವಿನ ಮುಂದೆ ಕುಂತು ಕೇಳಿ ಮಾಡೋದಿದೆಲ್ಲ ಅಂಗ ಸಾಧನೆ. ಶ್ರವಣ, ಮನನ, ನಿಧಿಧ್ಯಾಸನ ಇರ್ಬೋದು, ನಿಮಗೆ ಯೋಗಾಸನ ಕಲಿಸ್ತಿರ್ಬೋದು, ಜ್ಞಾನ ಇರ್ಬೋದು, ಮಂತ್ರ ಇರ್ಬೋದು. ಏನದ ಗುರುವಿನ ಮುಂದೆ ಕುಂತು ಮಾಡೋ ಸಾಧನೆನೇ ಅಂಗ ಸಾಧನೆ. ಗುರುವಿನ ಮುಂದೆ ಅಷ್ಟೇ ಕುಂತು ಮಾಡಿ ಅಷ್ಟಕ್ಕೆ ಬಿಟ್ರಿ ಅಂದ್ರೆ ನೀವು ಅಂಗ ಹಾಗೆ ಉಳಿತೀರಿ. ಆ ಸಾಧನೆ ಮಾಡಿದ್ರಂಗ ನೀವು ಬದುಕಿದ್ರಿ ಅಂತಂದ್ರೆ ಅದು ಲಿಂಗ. ಅಂಗ ಲಿಂಗವಾಗೋದು. ಗುರುವಿನ ಬಳಿ ಶ್ರವಣಕ್ಕೆ ಬರಲಿಲ್ಲ ಅಂತಂದ್ರೆ ಮಂಗ. ಗುರುವಿನ ಬಳಿ ಶ್ರವಣಕ್ಕೆ ಬಂದು ಕೇಳಿದ್ರ ಅಂಗ. ಕೇಳಿದಂಗ ಬದುಕಿದ್ರ ಲಿಂಗ. ಗೊತ್ತಾಯ್ತರ? ಯಾವಾಗ ಶ್ರವಣಕ್ಕೆ ಬರೋದು ಬಿಡ್ತಾ ಇದ್ದೀನಿ, ಇರ್ರೆಗ್ಯುಲರ್ ಆಗೀನಿ ಅಂತಂದ್ರೆ ಏನ್ ಆಲಕತ್ತೀನಿ ಅಂತ ತಿಳ್ಕೋಬೇಕು? ಮಂಗ ಆಲಕತ್ತೀನಿ ಅಂತ ತಿಳ್ಕೋಬೇಕು. ಮಂದಿ ಯಾರು ಹೇಳೋದ ಬೇಡ. ರೀಸನ್ ಇರ್ಬೇಕು, ಅನ್ಕೊಂಡ್ ಏನಾರ ಕಾರಣ ಇರ್ಬೇಕು. ಸೋಮಾರಿತನಕ್ಕ, ಠಕ್ಕತನಕ್ಕ, ಏನೋ ಜವಾಬ್ದಾರಿಗಳು ಬೀಳುವ ಸಮಯದಲ್ಲಿ ಬೇಡ ಅಂತೇಳಿ ಹಿಂದಕ್ಕೆ ತರ್ಕೋತಾರಲ್ಲ, ಅವೆಲ್ಲ ಏನದವ? ಮಂಗ್ಯನ ಬುದ್ಧಿ ಅಂತಾರ. ಏನಿದ್ದದಿರ್ಲಿ, ನನ್ನ ಮೋಕ್ಷ ಸಾಧನೆಗೆ ಬಿಡಬಾರದು, ನನ್ನ ಸಾಧನೆನ ಮಾಡಬೇಕು ಅಂತೇಳಿ ವೃತ ದಿನ ನಾನು ಈ ಕೇಳೇಬೇಕು ಅಂತೇಳಿ ವೃತ್ತಿಯಾಗಿ ಪ್ರಾಣವಾದರೂ ಈ ಒಂದು ಸತ್ಸಂಗ ಬಿಡಂಗಿಲ್ಲ ಅಂತ ಬಂದ್ರೆ ಅಂಗ. ಬರೀ ಕೇಳಿ ಏನು ಉಪಯೋಗ ಆಯ್ತು? ಕೇಳಿದಂಗ ನಡಿಬೇಕಲ್ಲ. ಅದು ಅದರ ಪ್ರಕಾರ ನಾವು ಜೀವನದಾಗ ಎಷ್ಟು ಪರ್ಸೆಂಟ್ ನಡೀತೀವಿ ಅಷ್ಟು ಪರ್ಸೆಂಟ್ ಲಿಂಗ. ಅಲ್ಲಿ ಏನಾಗ್ತದ? 6 ಅಂಗ 6 ಲಿಂಗ ಬರದ್ರಿ. 6 ಅಂಗ 6 ಲಿಂಗ ಬರದ್ಮೇಲೆ ನಾಳೆ ಹೇಳ್ತೇನೆ. ಅಂಗನಲ್ಲಿ ಏನದವ? ಅಂಗನಲ್ಲಿ ಶಕ್ತಿಗಳದಾವ. ಶಕ್ತಿಗಳು
ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿಚ್ಛಕ್ತಿ, ಹಿಂಗೆಲ್ಲ ಶಕ್ತಿಗಳದಾವ. ಒಳಗೆ ಶಕ್ತಿ ಅದಾವ, ನಿಂಬಲ್ಲಿ ಎನರ್ಜಿಗಳು ಆವ ಇಲ್ಲ. ಆ ಶಕ್ತಿಗಳು ಏನಾಗಬೇಕು? ಭಕ್ತಿಗಳಾಗಬೇಕು. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಸಾವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. 6 ಶಕ್ತಿಗಳನ್ನ 6 ಭಕ್ತಿಗಳನ್ನಾಗಿ ಮಾಡ್ಕೋಬೇಕು. ಬರ್ಕೋತೀರೇನದು ಶಕ್ತಿ ಭಕ್ತಿ ಲಿಸ್ಟ್? ಅದ್ರ ಮುಂದೆ ಡ್ಯಾಶ್ ಹಾಕಿ ಬರ್ಕೊಳ್ರಿ. ಭಕ್ತ ಸ್ಥಳದೊಳಗೆ ಯಾವ ಶಕ್ತಿ ಇರ್ತದ, ಯಾವ ಭಕ್ತಿ ಆಗ್ತದ, ಆ ಶಕ್ತಿ ಭಕ್ತಿಗಳು ಪರಿವರ್ತನೆ ಮಾಡ್ಕೊಳ್ಳೋದೇ ಸಾಧನ. ಭಕ್ತ ಸ್ಥಳದೊಳಗ ಇಚ್ಛಾಶಕ್ತಿ. ಕರೆಕ್ಟ್. ಅದಕ್ಕೆ ಕರೆಕ್ಟ್ ಬುಕ್ ಹಿಡಿಬೇಕು. ಭಕ್ತ ಸ್ಥಳದೊಳಗ ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಅಂದ್ರೆ ಈ ಶರೀರ ತಂದು ಕುಂದಿರ್ಸ್ಬೇಕಿಲ್ಲ. ಸತ್ಸಂಗದಾಗ ಗುರು ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಭಕ್ತ ಸ್ಥಳದೊಳಗ ಕ್ರಿಯಾಶಕ್ತಿ. ಮಹೇಶ ಸ್ಥಳದೊಳಗ ಜ್ಞಾನಶಕ್ತಿ. ಮಹೇಶ ಸ್ಥಳದೊಳಗ ಜ್ಞಾನಶಕ್ತಿ. ಪ್ರಸಾದಿ ಸ್ಥಳದೊಳಗ ಇಚ್ಛಾಶಕ್ತಿ. ಮುಂದೆ ಪ್ರಾಣಲಿಂಗಿ ಸ್ಥಳದೊಳಗ ಆದಿಶಕ್ತಿ. ಶರಣ ಸ್ಥಳದೊಳಗ ಪರಾಶಕ್ತಿ. ಐಕ್ಯ ಸ್ಥಳದೊಳಗ ಚಿಚ್ಛಕ್ತಿ. ನಿಮ್ಮೊಳಗೆ ಇವೆಲ್ಲ ಶಕ್ತಿಗಳು ಅದಾವಂತ ಗುರು ತೋರಿಸಿಕೊಡ್ಲಕತ್ತಾನ. ಇವೆಲ್ಲ ಶಕ್ತಿಗಳನ್ನು ನಾವು ಎದಕ್ಕೆ ಬಳಸ್ಲಕತ್ತೀವಿ? ಸಂಸಾರ ಸಾಧನೆಗೆ ಬಳಸ್ಲಕತ್ತೀವಿ. ಯಾವುದು ಅನಿಶ್ಚಿತ ಆದ, ಯಾವುದು ಕ್ಷಣಿಕ ಸುಖದಾಯಕ ಆದ, ಯಾವುದು ಅತ್ಯಂತ ದುಃಖದಾಯಕ ಆದ ಅಂಥದ್ರ ಬೆನ್ನತ್ತಿ ಹೋಗಿ ಅಜ್ಞಾನಿಯಾಗಿ ಇವುಗಳನ್ನು ನಾವು ಬೆನ್ನತ್ತೀವಿ. ಈ ಶಕ್ತಿಗಳನ್ನೆಲ್ಲ ಅದಕ್ಕೆ ಬಳಸ್ತಾ ಇದ್ದೀವಿ. ಈ ಶಕ್ತಿಗಳನ್ನ ಭಕ್ತಿಗಳನ್ನಾಗಿ ಮಾಡ್ಕೋಬೇಕು ನಾವು. ಶಕ್ತಿಗಳನ್ನ ಭಕ್ತಿಗಳನ್ನಾಗಿ ಮಾಡ್ಕೋಬೇಕಾದ್ರೆ ಭಕ್ತ ಸ್ಥಳದೊಳಗ ಶ್ರದ್ಧಾ ಭಕ್ತಿ, ಮಹೇಶ ಸ್ಥಳದೊಳಗ ನಿಷ್ಠಾ ಭಕ್ತಿ, ಪ್ರಸಾದಿ ಸ್ಥಳದೊಳಗ ಸಾವಧಾನ ಭಕ್ತಿ ಅಥವಾ ಅವಧಾನ ಭಕ್ತಿ, ಪ್ರಾಣಲಿಂಗಿ ಸ್ಥಳದೊಳಗ ಅನುಭಾವ ಭಕ್ತಿ, ಪ್ರಾಣಲಿಂಗಿ ಸ್ಥಳದೊಳಗ ಅನುಭಾವ ಭಕ್ತಿ, ಪ್ರಸಾದಿ ಸ್ಥಳದೊಳಗ ಆನಂದ ಭಕ್ತಿ, ಪ್ರಸಾದಿ ಸ್ಥಳದೊಳಗ ಆನಂದ ಭಕ್ತಿ, ಪ್ರಸಾದಿ ಸ್ಥಳ ಅಲ್ಲ, ಶರಣ ಸ್ಥಳ, ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ. ಭಕ್ತ, ಮಹೇಶ, ಪ್ರಸಾದಿ ಅವು ಮೂರಕ್ಕ ಶ್ರವಣ ಭಕ್ತಿ ಇದವದು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಸಾವಧಾನ ಭಕ್ತಿ ಅಥವಾ ಅವಧಾನ ಭಕ್ತಿ. ಭಕ್ತ, ಮಹೇಶ, ಪ್ರಸಾದಿ ಒಳಗ. ಮುಂದ ಪ್ರಾಣಲಿಂಗಿ ಒಳಗ ಅನುಭಾವ ಭಕ್ತಿ, ಶರಣ ಸ್ಥಳದೊಳಗ ಆನಂದ ಭಕ್ತಿ, ಐಕ್ಯ ಸ್ಥಳದೊಳಗ ಸಮರಸ ಭಕ್ತಿ.
ಏನ್ ಮಾಡ್ತಾನ? ಅಂಗನು ತನ್ನಲ್ಲಿರುವ ಶಕ್ತಿಯನ್ನ ಭಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಏನ್ ಮಾಡ್ತಾನ? ಲಿಂಗನಾಗುತ್ತಾನೆ. ಅಂಗನಾದವನು ಮೊದಲೇನ್ ಮಾಡ್ತಾನ? ಮಂಗ ಗುರುವಿನ ಬಳಿ ಬಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಂಗ ಆಗ್ತಾನ. ಅಂಗ ಏನ್ ಮಾಡ್ತಾನ? ತನ್ನಲ್ಲಿರುವ ಶಕ್ತಿಯನ್ನ ಈ ಒಂದು ಅನಿಶ್ಚಿತವಾದಂತ ಸಂಸಾರಕ್ಕೆ ಬಳಕೆ ಮಾಡೋದು ವ್ಯರ್ಥ. ಇದನ್ನ ನಾನು ಪರಮಾರ್ಥ ಸಾಧನೆಗೆ ಬಳಸಿದ್ರೆ ಇದು ಜನ್ಮ ಜನ್ಮಾಂತರಕ್ಕ ನನ್ನ ಸಿದ್ಧಿ ನನ್ನ ಜೊತೆಗೆ ಬರ್ತದ. ದೊಡ್ಡ ಮನಿ ಕಟ್ಟಿಸಿ ನೀವು ಭಾರಿ ದೊಡ್ಡ ಸಿದ್ಧಿ ಮಾಡಿದ್ರೆ ಇಡೀ ಊರಿಗೆ ಭಾರಿ ದೊಡ್ಡ ಮನಿ, ಭಾರಿ ದೊಡ್ಡ ಆಸ್ತಿ, ಸಾವಿರಾರು ಎಕರೆ ಜಮೀನು, ಸುಟ್ಟರು ಸುಡ್ಲಾರ್ದಟ್ಟು ಸಂಪತ್ತ ಜಗ್ಗಿ ಗಳಿಸಿಟ್ಟಾರ, ಹಂಗ್ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂತ ಹೇಳಿದವರು ಸಾಯಾಗ ಏನೊಂದು ಸೂಜಿ ಸಹಿತ ಒಯ್ಯಂಗಿಲ್ಲ. ಸತ್ತರ ನಮ್ಮ ಸಂಗಟ ಬರೋದು ನಮ್ಮ ಆತ್ಮೋನ್ನತಿ. ಎಷ್ಟರ ಮಟ್ಟಿಗೆ ನಾವು ಅಂಗ ಆಗಿವಿ, ಎಷ್ಟರ ಮಟ್ಟಿಗೆ ನಾವು ಲಿಂಗ ಆಗಿವಿ. ಅಂಗ ಲಿಂಗವಾಗುವುದು. ಅಂಗ ಲಿಂಗ ಆಗೋದು ಸ್ವಚ್ಛ ಗೊತ್ತಾಯ್ತ? ತನ್ನೊಳಗಿನ ಶಕ್ತಿಯನ್ನ ಭಕ್ತಿಯನ್ನಾಗಿ ಪರಿವರ್ತಿಸಿದ್ರೆ ಯಾವ ಅಂಗ ಯಾವ ಲಿಂಗ ಆಗ್ತದ, ಯಾವ ಭಕ್ತಿಯನ್ನ ಯಾವ ಶಕ್ತಿಯನ್ನ ಪರಿವರ್ತನೆ ಮಾಡಿ ಯಾವ ಭಕ್ತಿ ಮಾಡ್ಕೋಬೇಕಂತ ಗೊತ್ತಾಯ್ತಾ? ಜೀವ ಶಿವನಾಗುವುದಂತಂದ್ರೇನು? ಜೀವ ಏನದನ? ನಾ ಸಣ್ಣವ ಅಂತಾನ. ನಾ ಸಣ್ಣವ ಅಷ್ಟೇ ಅಲ್ಲ, ದೊಡ್ಡವದಿಯಪ್ಪ ನೀನು. ಬರೇ ಘಟಾಕಾಶ ಅಷ್ಟೇ ಅಲ್ಲ, ನೀನು ಮಠಾಕಾಶ ಮಹಾಕಾಶ ನೀನೇ ಇದ್ದೀಯಾ. ಮತ್ತೆ ನನಗ ಹುಟ್ಟು ಆದ ಅಂತೇಳಿ ಹುಟ್ಟಹಬ್ಬ ಮಾಡ್ಕೋತಾರ. ಅದ್ಯಾಕೆ ಹುಟ್ಟಹಬ್ಬ ಮಾಡ್ಕೋತಾರೋ ಗೊತ್ತಿಲ್ಲ. ಎಲ್ಲ ಪರಮಾರ್ಥದ ಸುದ್ದಿ ಮಾತಾಡ್ತಾರ, ಹುಟ್ಟಹಬ್ಬ ಮಾಡ್ಕೋತಾರ. ಹುಟ್ಟು ಇಲ್ಲ ಅಂತ ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಿರ್ತಾರ, ಮತ್ತೆ ಹುಟ್ಟಹಬ್ಬ ಮಾಡ್ತಾರ. ಈಗ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅದ್ವೈತ ಜ್ಞಾನನೂ ಹೇಳ್ತಾರ, ಮತ್ತೆ ನನಗೆ ಜನನ ಇಲ್ಲ ಅಂತಾರ. ಜನನ ಇಲ್ಲ ಅಂತ ಹೇಳಕ್ಕೆ ನನಗೆ 60 ವರ್ಷ ಆಯ್ತು, 70 ವರ್ಷ ಆಯ್ತು, 80 ವರ್ಷ ಆಯ್ತು ಅಂತೇಳಿ ಬರ್ತ್ಡೇ ಮಾಡ್ಕೋತಾರ. ಇದಕ್ಕ ಇವ್ರದ್ದು ಜ್ಞಾನ ಅಂತಿರೋ ಅಜ್ಞಾನ ಅಂತಿರೋ ಬರ್ತ್ಡೇ ಮಾಡ್ಕೊಳ್ಳೋದು? ಸಿದ್ದಾರೂಢಪ್ಪರ ಲಿಂಗವನ್ನು ತೆಗೆದಿಟ್ಟರಲ್ರಿ, ಆ ದೃಷ್ಟಿಯಿಂದ ನೋಡಿದ್ರಿ ಸಂಸ್ಕಾರ ತಪ್ಪರ ಅನುಕೂಲವಾಗಿ ನಮ್ಮ ಧರ್ಮದ ಒಂದು ಹುಟ್ಟು ತತ್ವವನ್ನ ಮಹಾತ್ಮಂಗ ಒಂದು ಒಳ್ಳೇದಕ್ಕಾಗಿ ಮಾಡ್ಯಾರ್ರಿ. ಆದ್ರೂ ಕೂಡ ಅಲ್ಲಿ ಇಲ್ರದ ಹುಟ್ಟೆ ಇಲ್ಲ ಅಂದ್ಮೇಲೆ ಹುಟ್ಟಹಬ್ಬ ಹೆಂಗ್ ಮಾಡ್ತಾರ? ನಾನು ಆತ್ಮ ಅನ್ನುವ ಒಂದು ಅನುಭವಕ್ಕೆ ಆದವರಿಗೆ ಹುಟ್ಟು ಇಲ್ಲದವನಿಗೆ ಹುಟ್ಟಹಬ್ಬ ಮಾಡ್ತಾರೆ. ಲೌಕಿಕದವ್ರಿಗೆ ಗೊತ್ತಿಲ್ಲ ನಾ ಹುಡ್ತೇನೆ ಅನ್ನೋದಲ್ರಪ್ಪ, ಅವ್ರಿಗೆ ಸಾಂಪ್ರದಾಯಿಕ ಆಡ್ಬೇಕಂತ ಹಿಂಗ್ ಮಾಡ್ಯಾರ. ಚಲೋ ಮಾಡ್ಯಾರ. ಲೌಕಿಕದವರಿಗೆ ಹುಟ್ಟ್ಯಾನ, ಪರಮಾರ್ಥದವ್ರಿಗೆ ಸತ್ತಾನ. ಹಿಂಗದ ಅಂದ್ರೆ ಒಂದೇ ಇರ್ಬೇಕಲ್ರಿ. ಲೌಕಿಕದ ಪರಮಾರ್ಥದ, ಲೌಕಿಕಕ್ಕೊಬ್ಬ ಗಂಡ, ಪರಮಾರ್ಥಕ್ಕೊಬ್ಬ ಗಂಡ. ಒಳಗಣ ಮಿಂಡನಯ್ಯ, ಹೊರಗಣ ಗಂಡನಯ್ಯ. ಬಿಲ್ವ ಬೆಳವಲ ಕಾಯಿ ಒಂದೇ ಕೈಯಲ್ಲಿ ಹಿಡಿಯಲಾಗದಯ್ಯ. ಚನ್ನಬಸವಣ್ಣ ಅಕ್ಕಮಹಾದೇವಿ ಹೇಳ್ತಾರ, ಒಂದ್ ಬಿಲ್ವದ ಕಾಯರೆ ಹಿಡಿರಿ, ಒಂದ್ ಬೆಳವಲ ಕಾಯರೆ ಹಿಡಿರಿ. ಲೌಕಿಕದ ಮಂದಿಗೆ ತೋರ್ಸ್ಕೊಳಕ್ ನಾ ಹುಟ್ಟಿನ ಅಂತ ತೋರ್ಸ್ಕೊತೀರ? ಏನಿಲ್ಲ. ಅದೇ ಮತ್ತೀಗ ಇವ್ರು ನನಗ ಒಂದು ಸಾರಿ ಧೈರ್ಯ ಮಾಡಿ ನನಗ ಆತ್ಮಭಾವದಲ್ಲಿ ಬಂದ ಮೇಲೆ ಹುಟ್ಟು ಸಾವುಗಳಿಲ್ಲ, ನನ್ನ ಹುಟ್ಟು ಹಬ್ಬ ಮಾಡಬೇಡ್ರಿ. ಏನ್ ಹುಟ್ಟು ಹಬ್ಬ ಮಾಡಿದ್ರೆ ಶುದ್ಧ ಬ್ರಹ್ಮನ ಹುಟ್ಟು ಹಬ್ಬ ಅಂತ ಮಾಡ್ರಿ. ಶುದ್ಧ ಬ್ರಹ್ಮ ಹುಟ್ಟು ಇಲ್ಲ ಸಾವು ಇಲ್ಲ. ಆದ್ರ ಶುದ್ಧ ಬ್ರಹ್ಮನ ಜ್ಞಾನ ನಿಮ್ಮೊಳಗೆ ಯಾವಾಗ ಹುಟ್ಟಿತು? ಅವಾಗ ನಿಮ್ಮೊಳಗೆ ಶುದ್ಧ ಬ್ರಹ್ಮನ ಜ್ಞಾನ ಮೊದಲು ಇದ್ದಿದ್ದಿಲ್ಲ. ಯಾವಾಗ ಹುಟ್ಟಿತು?
ಒಂದು ದೀಪಾವಳಿ ಪಾಡ್ಯ ದಿವಸ ಒಂದು ದೀಪದ ಬೆಳಕಿನ ಹಬ್ಬ ಅದಲ್ಲ, ಅದು ಒಂದು ಹಬ್ಬ ಹಿಡ್ಕೊಂಡು ಶುದ್ಧ ಬ್ರಹ್ಮನ ಹುಟ್ಟ ಹಬ್ಬ ಮಾಡ್ರಿ ಅಂತ ಅಷ್ಟೇ. ನನಗೆ ಜ್ಞಾನ ಇರ್ಲಾರ್ದಾಗ ನನಗದು ಸಿಕ್ಕತಲ್ಲ, ಸಿಕ್ಕಾಗ ಶುದ್ಧ ಬ್ರಹ್ಮ ಹುಟ್ಟು ಇಲ್ಲ, ಸಾವು ಇಲ್ಲ, ಅವ ನನ್ನ ಹತ್ರ ಇದ್ದ. ಆದರೆ ಆತನ ಜ್ಞಾನ ನನಗೆ ಆದ ದಿನ ನನಗೆ ಶ್ರೇಷ್ಠ. ನಿಮಗೆ ಸಾಕ್ಷಾತ್ಕಾರ ಎಂದ ಆತದ, ಅದು ಗುರುವಿನ ಹಸ್ತಕಮಲದಲ್ಲಿ. ನೀವು ಶುದ್ಧ ಬ್ರಹ್ಮನ ಸಾಕ್ಷಾತ್ಕಾರ ಯಾವಾಗ ನಿಮಗೆ ಸ್ಟಾರ್ಟ್ ಆಯ್ತು, ಆವಾಗ ನಿಮ್ಮದು ಏನಾಯ್ತು, ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ಲಕತ್ತು. ಗುರುವಿನ ಕರಕಮಲ ಸಂಜಾತ ಅಂದ್ರೆ ಗುರುವಿನ ಕೈ ಒಳಗೆ 2ನೇ ಜನ್ಮ ಆಯ್ತಲ್ಲ, ಆ ಹುಟ್ಟ ಹಬ್ಬ ಮಾಡಿ. ಯಾವಾಗ ಬ್ರಹ್ಮಜ್ಞಾನವಾಯ್ತು ಆಗ ನನಗ ಅದು ಮಾಡ್ರಿ. ಈ ದ್ವಿಜ ಅಂದ್ರೆ 2 ಸಾರಿ ಹುಟ್ಟುತ್ತೀವಿ ನಾವು. ಒಂದು ತಂದೆ ತಾಯಿ ಹೊಟ್ಟಿಲೆ ಹುಟ್ಟಿದ್ದು, ಅದು ಮಾಂಸಪಿಂಡ. ನಮಗೆ ಯಾವಾಗ ತತ್ವಜ್ಞಾನದ ಬೋಧೆಯಾಗಿ ಆ ಜ್ಞಾನದ ಅರಿವು ಬಂದು, ನಾನು ಬರೀ ಈ ಶರೀರ ಅಷ್ಟೇ ಅಲ್ಲ, ನಾನು ಆತ್ಮ ಅದೀನಿ, ನಾನೇ ಘಟಾಕಾಶ ಮಠಾಕಾಶ ಮಹಾಕಾಶ ಇದ್ದಂಗ ಎಲ್ಲನೂ ನಾನೇ ಅದೀನಿ ಅನ್ನಂತ ಭಾವ ಯಾವಾಗ ಉಂಟಾಯ್ತು, ಈ ಶುದ್ಧ ಬ್ರಹ್ಮ ಜ್ಞಾನಕ್ಕೆ ಯಾವಾಗ ಬಂದ್ರಿ, ಆವಾಗ ನಿಮ್ಗೆ ಅದರದ್ದು ಪರಿಚಯ ಆದ್ಮೇಲೆ ಏನಾಯ್ತು, 2ನೇ ಜನ್ಮ ಚಾಲು ಆಯ್ತು, ಜ್ಞಾನದ ಜನ್ಮ. ಮಣಗಟ್ಲೆ ಮಾತಾಡ್ತಾರ, ಮಣಗಟ್ಲೆ ಪುಸ್ತಕ ಬರೀತಾರ, ಮಣಗಟ್ಲೆ ಪುಸ್ತಕಗಳು ಬಿಡುಗಡೆ ಮಾಡ್ತಾರ, ಮಾರ್ಕೋತಾರ, ಏನೆಲ್ಲ ಮಾಡ್ತಾರ. ಮತ್ತೆ ತಾಯಿ ಹೊಟ್ಟೆಗೆ ಎಂದು ಹುಟ್ಟಿ ಬಂದಾರ ಅದರದೇ ಜನ್ಮದಾನ ಮಾಡ್ಕೋತಾರ. ಅಂದ್ರ 2ನೇ ಜನ್ಮ ಇವ್ರಿಗೆ ಆಗೇ ಇಲ್ಲ ಅಂತ. ಯಾರು ತಾಯಿ ಹೊಟ್ಟೆಗೆ ಹುಟ್ಟಿದ ದಿನವನ್ನ ತಮ್ಮ ಜನ್ಮದಿನ ಮಾಡ್ಕೋತಾರ, ಅವರು ಗುರುವಿನ ಹಸ್ತಕಮಲದಲ್ಲಿ ಹುಟ್ಟಿದ ದಿನಾಚರಣೆ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಅವರಿಗೆ ಜ್ಞಾನ ಆಗಿಲ್ಲ ಅಂತ. ಅವರೆಲ್ಲ ಅಜ್ಞಾನಿಗಳೇ, ಅವ್ರು ಬೆಕ್ಕದವ್ರು ಇರಬೇಕು, ಬೆಕ್ಕದವ್ರು ಇರಬೇಕು. ಅವ್ರು ಮುಗಿತದು, ಪೂರ್ವಾಶ್ರಮದ್ದು ಜನ್ಮ ಮುಗೀತು. ಯಾವಾಗ ಗುರುವಿನ ಹತ್ರ ಬಂದು ನಾನು ಆತ್ಮ ಅನ್ನೋದು ಅನುಭವಕ್ಕೆ ಬಂದ್ಮೇಲೆ ನಿಮ್ ತಾಯಿ ಹೊಟ್ಟಿಲೆ ಹುಟ್ಟಿದ್ದದೇನು ಬಹಳ ದೊಡ್ಡ ವಿಷಯ ಏನ್ರಿ? 84 ಲಕ್ಷ ಜೀವರಾಶಿಗಳು ಹಂಗೆ ಹುಟ್ಟತಾನೆ ಇರ್ತಾವ, ಸಾಯ್ತಾನೆ ಇರ್ತಾವ. ಅದು ಪ್ರಕೃತಿಯ ಒಂದು ಪ್ರಕ್ರಿಯೆ ಅಷ್ಟೇ. ಅಲ್ಲೇ ಹುಟ್ಟಿದ್ದಿಲ್ಲ ಅಂತಂದ್ರ ಇಲ್ಲಿ ಹಂಗ ಹುಟ್ಟುತ್ತಿದ್ದೇವ್ರಿ ಅಂತ. ಅಲ್ಲಿ ಎಷ್ಟು ಕೋಟಿ ಕೋಟಿ ಜನ್ಮ ಹುಟ್ಟಿರಿ, ಸತ್ತಿರಿ, ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಏನು ಗುರುವಿನ ಕರಕಮಲದ ಹುಟ್ಟಿರಲ್ಲ, ಈ ಬರ್ತ್ಡೇ ಅದಕ್ಕಿಂತ ಕೋಟಿ ಪಟ್ಟು ಶ್ರೇಷ್ಠ. ಅದಕ್ಕೆ ಒಂದೇನ್ ದಾರಿ ತೋರಿಸಿವಿ, ದೀಪಾವಳಿ ಪಾಡ್ಯ, ಬಲಿಪಾಡ್ಯಮಿ ದಿವಸ ಅಜ್ಞಾನವನ್ನ ಬಲಿ ಕೊಟ್ಟು ಜ್ಞಾನದ ಬೆಳಕು ಹುಟ್ಟದಪ್ಪ ನನ್ನೊಳಗ ಅಂತೇಳಿ ಏನ್ ಮಾಡ್ರಿ, ಬಲಿಪಾಡ್ಯಮಿ ಅಂತಂದ್ರೆ ಅಜ್ಞಾನವನ್ನೇ ಬಲಿ ಕೊಡೋದಲ್ಲಿ. ಬಲಿ ಕೊಟ್ಟು ಜ್ಞಾನದ ಬೆಳಕಿನ ಒಂದು ಜನ್ಮ ನನಗೆ ಆಯ್ತು ಅಂತೇಳಿ ದೀಪಾವಳಿ ಒಂದು ಸಾಂಕೇತಿಕವಾಗಿ ಮಾಡ್ಬೇಕಷ್ಟೇ. ದಿನ ಮಾಡ್ಬೇಕು, ದಿನ ದೀಪಾವಳಿನೇ ಇರ್ತದೆ ನಮ್ಮದು, ದಿನ ಜ್ಞಾನದಾಗೆ ಇರ್ತೀವಿ, ಅಜ್ಞಾನ ಬಲಿ ಕೊಡದೆ ಕೊಡೋದು. ಅದಕ್ಕ ಸದ್ಗುರುವಿನ ಬಲ್ಲಿ ಶ್ರವಣಕ್ಕೆ ಬರಲಾರ್ದವರು ಮಾಂಗಗಳು. ಅವ್ರಿಗೆ ಕರೆದ್ರು ಬರಲ್ಲ, ಏನ್ ಮಾಡಲ್ಲ. ಯಾಕಂದ್ರೆ ಅವರು ಸಂಸಾರಕ್ಕಾಗಿ ಅಲ್ಲಿ ವಚನ ಹೇಳ್ಬಿಟ್ಟಾರ. ಮಂಗ ನಮ್ಗೆ ಯಾಕಂತೀರಿ ಅಂತ ಅಂದಾಗ ಒಂದು ನಮ್ ಗುರುಗಳು ಹೇಳ್ಯಾರಪ್ಪ ವಚನ. ಏನು? ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲಗಳ ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಇದು ಮಂಗ ಬರೇ ಸಂಸಾರದೊಳಗೆ ಮುಣಿಗದಲ್ಲ, ಅದಕ್ಕೆ ಮಂಗ ಅಂದಾರ. ಆ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಿ ಕಟ್ಟಿ ನಿಮ್ಮತ್ತ ಸೆಳಹಿಕೊಂಡು ಉಳಿವಿಕೊಳ್ಳ ಅಖಂಡೇಶ್ವರ ಅಂತೇಳಿ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ವಚನ ಬರೆದಾರೆ. ಬಸವಣ್ಣವ್ರದಾಗಲಿ ಯಾ ಶರಣರದೇ ಆಗಲಿ ಒಂದು 4 ವಚನಗಳು ಆದ ಕೂಡ್ಲೇನೆ 5ನೇ ವಚನದಾಗ ಈ ಮಂಗನ ಬಗ್ಗೆನೇ ವರ್ಣನೆ. ಅದಕ್ಕೆ ಈ ಸಾಧನೆಗೆ ಯಾರು ಬರಲ್ಲ, ಅವರು ಮಂಗಗಳು.
ಯಾರು ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಲಕ್ ಬರ್ತಾರ ಅವರೆಲ್ಲ ಅಂಗಗಳು. ಅಂಗ ಆಗ್ಬೇಕಾದ್ರ ಕುಂತು ಕೇಳುವಾಗ ನೀವು ಅಂಗಿಗಳು. ಮತ್ತ ಅಂಗಿ ಆಗ್ಬೇಕಾದ್ರ ಗುರುವಿನಲ್ಲಿ ಸೇವೆ ಮಾಡಬೇಕು, ಗುರು ಹೇಳಿದ್ದು ಕೇಳಬೇಕು, ಗುರುವಿನ ಸೇವೆ ಮಾಡಬೇಕು, ಸ್ಥಾನ ಸೇವೆ, ಸದ್ಭಾವ ಸೇವೆ, ಅವು ಏನೇನದವಲ್ಲ ಅಂತ ಸೇವೆ ಮಾಡಬೇಕು ಅನ್ನಂಥದ್ದು ಒಳಗೆ ಇದ್ರೆ ಅಂಗಿ. ಅವು ಯಾವ ಭಾವನೆಗಳಿಲ್ಲ, ಸುಮ್ಮನೆ ಮುಂಜಾನೆ ಎದ್ದು ಶ್ರವಣ ಮಾಡಿ ಓದ್ತೀನಿ ಅಂದ್ರೆ ಮಂಗನೇ ಅವೇನು ಅಂಗನೂ ಅಲ್ಲ ಅಂಗಿನೂ ಅಲ್ಲ, ಶ್ರದ್ಧೆನೇ ಇಲ್ಲ. ಇನ್ನ ಒಂದು ಸಾರಿನೂ ಗುರುವಿನ ಸ್ಥಾನಕ್ಕೆ ಬರ್ಲಾರ್ದವ್ರು ಎಷ್ಟು ಮಂದಿ ಇದ್ರಿ? ನೀವೇನು ಅಂಗ ಆಗಿರ, ಅಂಗಿ ಆಗಿರ, ಏನಾಗಿರ? ಲುಂಗಿ ಅದಿರ ಅಷ್ಟೆ. ಮತ್ತೇನಾಯ್ತಪ್ಪ ಅಂತಂದ್ರೆ ಅಂಗಗಳಲ್ಲಿ ಏನದಪ್ಪ ಅಂತಂದ್ರ ಶಕ್ತಿಗಳದವ. ಆ ಶಕ್ತಿಗಳು ಏನ್ ಮಾಡ್ತಿರ್ತಾವ? ಸಂಸಾರ ಸಾಧನೆ ಒಳಗ ಮುಳುಗಿರ್ತಾವ. ಆ ಶಕ್ತಿಗಳನ್ನ ಗುರುವಿನ ಶ್ರವಣ ಕೇಳಿ ಅದನ್ನೇ ಕೇಳಿ 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 ತಾನೇ ಮನನ ಆಗ್ತದ, ತಾನೇ ನಿಧಿಧ್ಯಾಸನ ಆಗ್ತದ. ಆಮೇಲೆ ಆ ಶಕ್ತಿಗಳೆಲ್ಲ ಭಕ್ತಿಗಳಾಗಿ ಪರಿವರ್ತನೆ ಮಾಡಿಕೊಂಡು ಅದರಂಗ ಬದುಕು ನಡೀತು ಅಂತಂದ್ರೆ ಆವಾಗ ಏನಾಗ್ತದ? ಏನು ನೋಡ್ತೀವಿ, ಏನು ಕೇಳ್ತೀವಿ, ನಾವು ಅದೇ ಆಗ್ತೀವಿ, ನಮ್ಮ ಭವಿಷ್ಯನೂ ಅದೇ ಆಗ್ತದೆ. ಹಿಂಗಾಗಿ ಆ ಗುರುವಿನ ಶ್ರವಣ ಎಲ್ಲ ಮಾಡಿ ಮಾಡಿ ಅಂಗಗಳು ಕಡೆಗೆ ಏನಾಗ್ತೀವಿ? ಈ ಒಂದು ವಚನ ಸಾಹಿತ್ಯ ಅನ್ನೋದು ಪುಸ್ತಕನಾಗ ಏನದ ಅದು ನಿಮ್ಮ ಮಸ್ತಕದಾಗ, ನಿಮ್ಮ ಜೀವನದಾಗ, ನಿಮ್ಮ ನಡೆ ನುಡಿ ಒಳಗ ಅಳವಡಿತು ಅಂತಂದ್ರೆ ನೀವೇ ಲಿಂಗಗಳು. ಲಿಂಗ ಸಾಧನೆ ಮಾಡೋರು ಲಿಂಗಿಗಳು, ಅಂಗ ಸಾಧನೆ ಮಾಡೋರು ಅಂಗಿಗಳು. ಇಷ್ಟದ ಸೂಕ್ಷ್ಮ ವಿಷಯ. ಅದಕ್ಕೆ ಮಾತ್ರ ಎಕ್ಕ ಪುಕ್ಕ ಸಿಕ್ಕಾಪಟ್ಟೆ ಹಚ್ಚಾರ, ಅದು ಬೇರೆ. ಮೂಲ ಬೀಜ ತತ್ವ ಇದು ವೀರಶೈವ ತತ್ವ ನಿಮಗೆ ಹೇಳಕತ್ತೀನಿ. ಈಗೇನಾಯ್ತು? ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ. ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ ಅಂತಂದ್ರ ಮಹೇಶ ಸ್ಥಳ. ಪ್ರಾಣಲಿಂಗಿಯ ಭಕ್ತ ಸ್ಥಳ ಮುಗಿತ, ಆಚಾರಲಿಂಗ ಸ್ಥಳ. ಈಗ ಮಹೇಶ ಸ್ಥಳದೊಳಗ ಸಾಧನೆ ಮಾಡ್ಲಕತ್ತ. ಮಹೇಶ ಸ್ಥಳಿ ಹೋಗಿ ಗುರುಲಿಂಗ ಸ್ಥಳಿ ಆಗಬೇಕು. ಅದಕ್ಕೆ ಇಲ್ಲಿ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಆಣವ ಮಲ ಅಂತಂದ್ರ ಹಿಂದಕ್ಕೆ ಸರ್ಕೋತಿರಲ್ಲ, ಯಾವ್ದಾರ ಒಂದು ಜವಾಬ್ದಾರಿ ಬಂದಾಗ ಚಿಲ್ಲರ್ ಬುದ್ಧಿ ಕೆಲಸ ಮಾಡ್ತಿರ್ತದೆ. ಏನು ನಮ್ಮ ಕಡೆಯಿಂದ ಏನಾಗ್ತದ್ರಿ? ಸಣ್ಣ ಬುದ್ಧಿ, ಕ್ಷುಲ್ಲಕತನ, ಸಣ್ಣತನ, ಆಣವ. ಹಿಂಗಾಗಿ ಯಾವಾಗೂ ಆಣವ ಆಗಿ ಹಿಂದಕ್ಕೆ ಸರ್ಕೊಳ್ಳೋದ್ರ ಬದಲಿ ಮುಂದುವರೆದು ಕೆಲಸ ಮಾಡ್ಬೇಕು. ನಾ ಸಣ್ಣವ, ಯಾವಾಗ ಉಳಿದದ್ದೆಲ್ಲ ಮಾಡೋದ್ರೆ ದೊಡ್ಡವ. ಏನಾರ ಜವಾಬ್ದಾರಿ ತಗೊಳ್ಳೋದು ಬತ್ತಂತಂದ್ರೆ ಸಣ್ಣವಾಗಿಬಿಡ್ತಾನ. ಸಾಲ ತಗೊಳಗ ದೊಡ್ಡ ಶ್ರೀಮಂತನಾಗಿ ಸಾಲ ತೋರ್ತಿರ್ತಾನ, ಒಳ್ಳೆ ಕಟ್ಟ ಟೈಮ್ನಾಗ ಬಡವಾಗಿ ಬಿಡ್ತಾನ. BPL ಕಾರ್ಡ್ ತೋರ್ಸ್ಲಕ್ಕೆ ಬಿಡ್ತಾನ. ತಗೊಳಗ ಎಲ್ಲ ತೋರಿಸ್ತಾನ, ಅಲ್ಲಿ ಆಸ್ತಿ ಅವ, ಇಲ್ಲಿ ಆಸ್ತಿ ಅವ, ಅವು ಅದಾವ, ಇವು ಅದಾವ ಅಂತೇಳಿ. ಮುಂದೆ ರಿಕವರಿ ಆಫೀಸರ್ ಬಂದ ಹೊತ್ನಾಗ ಯಾವೂ ಇಲ್ಲರಿ, ಎಲ್ಲ ಕಷ್ಟ ಜೀವನ ಮಾರ್ಕೊಂಡ್ಬಿಟ್ಟೆವ ಅಂತ ಹೇಳ್ಬಿಟ್ರು. ಹಿಂಗಾಗಿ ಏನದ? ಅಂಗ ಅಂತಂದ್ರ ಸಣ್ಣತನ, ಅದೇ ಆಣವ ಮಲ. ಕೀಳರಿಮೆ ಅಂತೀನಲ್ಲ ನೀವು, ಕೀಳರಿಮೆ, ಗಿಲ್ಟಿ ಕಾನ್ಸಿಯಸ್, ಅದು ಸಣ್ಣವಿಲ್ಲೋ ನೀನು, ದೊಡ್ಡವದಿ. ಜೀವೋ ಬ್ರಹ್ಮ ಇವ ನಾಪರಹ. ನಿನ್ನ ಹತ್ರ 10 ಜನರೇಟರ್ ಇಟ್ಟು ಕೆಲಸ ಮಾಡಟ್ಟು ನಿನ್ ಮೈಯಾಗ ಶಕ್ತಿ ಅದ, ತಲೆಯಾಗ ಬುದ್ಧಿ ಅದ, ನೀ ಯಾಕೆ ಸಣ್ಣವ ಹತ್ತಿದಿ ಅಂತೇಳಿ ಅವನೊಳಗಿನ ಶಕ್ತಿಯನ್ನು ಅವನಿಗೆ ಪರಿಚಯ ಮಾಡಿ ಕೊಡವನೇ ಸದ್ಗುರು. ನೀನು ಬರೇ ಘಟಾಕಾಶ ಅಷ್ಟೇ ಇಲ್ಲ, ನೀ ಮಹಾಕಾಶ, ಮಠಾಕಾಶ, ಏನೆಲ್ಲ ಇದೆಯಪ್ಪ. ನೀನು ಆಣವ ಅಲ್ಲ, ನೀನು ರೇಣುಕ. ರೇಣುಕ ಅಂದ್ರೆ ದೊಡ್ಡವ. ದೊಡ್ಡವ ಅಂದ್ರೆ ಅವನಕಿಂತ ದೊಡ್ಡವ ಯಾರು ಇಲ್ಲ. ಆಣವ ಅಂತಂದ್ರೆ ಸಣ್ಣವ. ಎಷ್ಟು ಸಣ್ಣವ? ತನಗಿಂತ ಸಣ್ಣವ ಯಾರು ಇಲ್ಲ ಅಂದ. ಇದು ಆಣವಮಲ. ಮತ್ತ ಮಾಯಾಮಲ ಅಂತಂದ್ರೇನು? ಈ ಜಗತ್ತಿನೊಳಗ ತಾನು ಸಣ್ಣವಂತ ತಿಳ್ಕೊಂಡು ಏನ್ ಮಾಡ್ತಾನ? ನಾಮ ರೂಪ ಕ್ರಿಯೆಗಳನ್ನೇ ನೋಡಿ ವ್ಯವಹರಿಸ್ತಾನ. ಇದು ಮಾಯಾಮಲ. ಯಾವುದು ಇಲ್ಲದ್ದು ಇದ್ದಂಗೆ ಕಾಣ್ತದ ಅದೇ ಅವನಿಗೆ ಸತ್ಯ. ಅಜ್ಞಾನಿಗೆ ಈ ಜಗತ್ತೇ ಸತ್ಯ, ನಾಮ ರೂಪ ಕ್ರಿಯೆನೇ ಸತ್ಯ.
ಏನ್ ಹೆಸರು ನಿಮ್ದು, ಏನ್ ಕೆಲಸ ಮಾಡ್ತೀರಿ, ಇನ್ನು 8 ವರ್ಷ ಸರ್ವಿಸ್ ಉಳಿತು, 8 ವರ್ಷ ಸರ್ವಿಸ್ ಆಗ್ಯದ, ನಿಮ್ ಪಗಾರ ಏಟದ, ನಿಮ್ ಹ್ಯಾಂಡ್ರು ಎಷ್ಟು ಮಂದಿ ಅದ, ಮಕ್ಕಳು ಎಷ್ಟು ಮಂದಿ ಅದಾರ, ಮಕ್ಕಳ ಮದುವೆ ಆಯ್ತೇನು, ಮಕ್ಕಳಿಗೆ ಇವೆಲ್ಲ ತಗೊಂಡು ಏನ್ ಮಾಡಕ್, ಅವೆಲ್ಲ ತಗೊಂಡು ಯಾರ ಮಕ್ಕಳ ಮದುವೆ ತಗೊಂಡು ನಮ್ಗೆ ಏನ್ ಮಾಡ, ಇದೆಲ್ಲ ಮಾಯಾಮಲ. ಮಾಯಾಮಲದ ಸುದ್ದಿನೇ ಮಾತಾಡ. ಆಧ್ಯಾತ್ಮ ಸಾಧನೆ ಏನ್ ಮಾಡ್ತೀರಿ, ಏನಾರ ಯೋಗ ಮಾಡ್ತೀರಾ, ಯಾಗ ಮಾಡ್ತೀರಾ, ಮತ್ತೆ ಶಾಸ್ತ್ರ ಓದ್ತೀರಾ, ಯಾವುದರ ಗುರುವಿನ ಬಳಿ ಹೋಗಿ ಶ್ರವಣ ಮಾಡ್ತೀರಾ, ಜಪ ಮಾಡ್ತೀರಾ, ಮತ್ತಿನ್ನೇನೇನ್ ಮಾಡ್ತೀರಿ, ಇಂಥ ಸುದ್ದಿ ಒಬ್ಬನು ಮಾತಾಡಲಿ ಜಗತ್ತಿನೊಳಗೆ. ಯಾರು ನಿಮ್ ಗುರುಗಳು, ಏನ್ ಶಾಸ್ತ್ರ ಹಿಡ್ಕೊಂಡು ಏನ್ ಸಾಧನೆ ಮಾಡ್ತೀರಿ, ಲಿಂಗ ಕಟ್ಕೊಂಡಿರ, ದಿನ ಪೂಜೆ ಮಾಡ್ಕೋತೀರ, ಇಂಥವೆಲ್ಲ ಅದಾವನ್ರಿ ಮಾತುಗಳು. ಅಂತಂದ್ರೆ ಇದ್ರ ಕಡೆ ಅದಾರ ಅಂತಂದ್ರೆ ಅವನು ಒಬ್ಬನೇ ಎಲ್ಲೇ ಇರ್ತಾನ, ಇದ್ರ ಕೂಡ ಅವ್ನಿಗೆ ಏನಂತಾರಂದ್ರೆ ಅವ ಆ ಕಡೆ ದೇವ್ರಿಗೆ ನಡ್ಕೊಳಪ್ಪ, ಅವ್ನು ಬರ್ತದಾನು ಅರ್ಚಿದಾನ. ಅದೇ ಮಾಯಾಮಲ ಅಂತಾರೆ. ಇದಕ್ಕೆ ಮಾಯಾಮಲ ಅಂತಂದ್ರೆ ಕೆಲ್ಸಕ್ಕೆ ಬರ್ಲಾರ್ದು ನಾಮ ರೂಪ ಕ್ರಿಯೆಗಳನ್ನೇ ನೋಡೋದು. ಸತ್ಚಿತ್ ಆನಂದನ ಸಾಧನೆ ಬಗ್ಗೆ ಒಂದೂ ವಿಚಾರ ಇಲ್ಲ. ನಾಮ ರೂಪ ಕ್ರಿಯೆಗಳದೇ ಒಂದು ಬರೀ ಅದೇ ತಲೆಯಾಗ ವಿಚಾರ. ತನ್ನ ತಲೆಗೂ ಅದೇ, ಇನ್ನೊಬ್ಬರ ತಲೆಗೂ ಅದೇ. ಇದು ಮಾಯಾ ಮಲ. ಮಲ 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 ಅಂತಾರ. ನಾನು ಸಣ್ಣವ ಅನ್ನೋದು ಮಲ, ಜೀವಭಾವ ಮಲ. ನಾನು ಹುಟ್ಟೀನಿ, ನಾ ಸಾಯ್ತೀನಿ, ನಾ ಪುಣ್ಯ ಮಾಡೀನಿ, ನಾ ಪಾಪ ಮಾಡೀನಿ, ನನಗೆ ಸುಖ ಅದ, ನನಗೆ ದುಃಖ ಅದ, ನಾ ಇಂಥ ಮಂದಿ ತಂದವರು, ಅಂಥ ಮಂದಿ ತಂದವರು, ಅಂಥವ್ರು ಇಂಥವ್ರು, ಅಂಥ ಹುದ್ದೆ ಇಂಥ ವಿದ್ಯೆ, ಇದೆಲ್ಲ ಮಲ. ನಾನು ಆತ್ಮ ಅನ್ನೋದು ಒಂದೇ ಏನದು ನಿರ್ಮಲ. ಮತ್ತೆ ಈ ಸಂಸಾರ ಸುದ್ದಿ ಹಿಡ್ಕೊಂಡು ಒಬ್ರಿಗೊಬ್ರು ಹೇಳೋದು ಕೇಳೋದು ಮಾಡ್ತಾರಲ್ಲ, ವ್ಯಾವಹಾರಿಕ ಬದುಕಿನ ಸುದ್ದಿ, ಅದೆಲ್ಲ ಮಲ. ಆತ್ಮದ ಸಾಧನೆ ಮಾಡುವ ವಿಚಾರಗಳನ್ನ ಮಾತನಾಡಿ ಅವ್ರು ಯಾವ ಮಟ್ಟಕ್ಕದರ, ಇವ್ರು ಯಾವ ಮಟ್ಟಕ್ಕದರ, ಏನ್ ಭಕ್ತ ಸ್ಥಳದಾಗದರು, ಮಹೇಶ ಸ್ಥಳದಾಗದರು, ಪ್ರಸಾದಿ ಸ್ಥಳದಾಗದರು, ಪ್ರಾಣಲಿಂಗಿ ಸ್ಥಳದಾಗದರು, ಶರಣ ಸ್ಥಳದಾಗದರು, ಐಕ್ಯ ಸ್ಥಳದಾಗದರು, ಇವ್ರು ಪ್ರತಿನಿತ್ಯ ಅದಕ್ಕೆ ಸಮಯ ಎಷ್ಟು ಕೊಡ್ತಾರ, ಶ್ರಮ ಎಷ್ಟು ವಹಿಸ್ತಾರ, ಗುರುವಿನ ಶ್ರವಣಕ್ಕೆ ಎಷ್ಟು ಅವ್ರು ಮಹತ್ವ ಕೊಡ್ತಾರ ಜೀವನದಾಗ, ನಿರ್ಮಲ ಚಿತ್ತ ಸಾಧನೆ ಮಾಡ್ತಾರೋ, ನಿಶ್ಚಲ ಚಿತ್ತ ಸಾಧನೆ ಮಾಡ್ತಾರೋ, ವಿವೇಕ ಸಾಧನೆ ಒಳಗದರು, ವೈರಾಗ್ಯ ಸಾಧನೆ ಒಳಗದರು, ಸಮಾಧಿ ಷಟ್ ಸಂಪತ್ತಿ ಒಳಗದರು, ಮುಮುಕ್ಷುಗಳಾಗ್ಯಾರೋ ಇಲ್ಲೋ, ಗುರುವಿನ ಬಳಿ ಅಂಗಿಗಳು ಶ್ರವಣ ಆಗ್ಯಾರ ಇಲ್ಲ, ಶ್ರವಣ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನೆಗಳು ಮಾಡ್ಲಕತ್ತಾರೋ, ಇವು ಏನಾರ ಇವು ಗೊತ್ತಾದೋ ಇಲ್ಲೋ, ಇದ್ರೊಳಗೆ ಮೆಜರ್ಮೆಂಟ್ ಮಾಡ್ರಿ ಯಾರಿಗಾರ ನೋಡಮ್ಮ. ನಮಗೂ ಗೊತ್ತಿರ್ಬೇಕು, ಮೊದಲ ಗೊತ್ತಿದ್ರೆ ಇನ್ನೊಬ್ಬರಿಗೆ ಮೆಜರ್ಮೆಂಟ್ ಮಾಡ್ಲಕ್ ಬರ್ತದೆ. ಹಿಂಗೇನದತ್ತಂದ್ರ ಇವು ಏನದವ ಮಾಯಾಮಲ ಅಂತಂದ್ರೆ, ಈ ಸಂಸಾರ ಸುದ್ದಿ ಮಾತಾಡಿ ಗಂಡ ಹೆಂಡತಿ, ನಿಮ್ಮ ಹೆಂಡತಿ ಊರ್ ಯಾವುದು, ನಿಮ್ಮ ಹೆಂಡತಿ ತವ್ರ ಮನಿ ಯಾವ್ದು, ಅಲ್ಲಿ ತನಕ ಕೇಳ್ತಾರೆ. ನಿಮ್ಮ ಹೆಣ್ಮಕ್ಳದು ನೌಕರಿ ಇನ್ನ ಎಷ್ಟು ವರ್ಷ ಉಳಿತು, ಯಾವ ಊರು ಅವ್ರದು, ತವ್ರ ಮನಿ ಯಾವ್ದಂತ ಏನ್ ಮಾಡೋಕೆಲ್ಲ, ಏನ್ ಬೀಗಸ್ತನ ಮಾಡೋರು ಇರ್ತಾರ, ಏನ್ ಮಾಡ್ತೀವಿ ಎಲ್ಲ ಕೇಳ್ತಿರ್ತಾರ. ಅನ್ಬೇಕಟ್ಟೆ. ಯಾವ್ರಲ್ರಿ ಅಮ್ಮರದಂತ, ಏನ್ ಮಾಡ್ತಪ್ಪ ಅಮ್ಮರು ಊರ್ ತಗೊಂಡ, ನೌಕರಿ ಮಾಡೋ ಊರ್ನು ಕೇಳ್ತಾರ, ಮತ್ತ ಇದನ್ನು ಕೇಳ್ತಾರ. ಅವ್ರ ತವ್ರ ಮನಿ ಇಲ್ರಿ, ತವ್ರ ಮನಿ ಕೇಳ್ದ ನೌಕರಿ ಮಾಡೋ ಊರ್ ಕೇಳ್ತಾರ ಅಂದ್ರೆ ಇಲ್ಲ, ಅವ್ರ ತವ್ರ ಅಲ್ಲಿ ಬಿಟ್ಟು ಬಂದಾರ, ಇಲ್ಲಿ ಇದ್ದಾರ 30 ವರ್ಷ ಆಯ್ತು, ಅವರು ತವ್ರ ಮನಿ ತಗೊಂಡು ಏನ್ ಮಾಡ್ತೀವಿ, ಅವರೇ ಬಿಟ್ಟು ಬಂದಿರ್ತಾರ, ಏನೇನೋ ಮಾಡ್ತಾರಪ್ಪ. ಇರ್ರಿ. ಆಣವಲ ಮಾಯಾಮಲ ಮತ್ತೆ ಕಾರ್ಮಿಕ ಮಲ. ಮಾಡುವ ಪ್ರತಿನಿತ್ಯ ನಾವು ಈ ಶರೀರವನ್ನ, ಸ್ಥೂಲ ಶರೀರ ಅಂದ್ರೆ ಬರೀ ಒಂದೇ ಅಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದ ಮೂಲಕ ನಾವು ಪರಮಾರ್ಥ ಸಾಧನೆಗಾಗಿ ಎಷ್ಟು ಕೆಲಸ ಮಾಡೀವಿ ಅದೆಲ್ಲ ನಿರ್ಮಲ. ಸಂಸಾರ ಸಾಧನೆಗಾಗಿ ಏನ್ ಮಾಡೀವಿ ಅದೆಲ್ಲ ಮಲ. ಒಂದಿನ ಎಲ್ಲ ಬಿಟ್ಟು ಹೋಗೋದು, ಒಂದಿನ ಎಲ್ಲ ಕೆಟ್ಟ ಹೋಗೋದು. ನಾವಿರೋದ್ರಾಗೆ ನಮ್ಮ ಕಣ್ಣೆದರ ಕೆಡ್ತದ, ಇಲ್ಲ ಅಂತಂದ್ರೆ ನಾವು ಹೋಗಾಗ ಅದು ನಮ್ಮ ಕೈಯಾರ ಬಿಟ್ಟಿರ್ತದೆ. ಮಲ ಸಾಧನೆ. ಈ ಮಲ ಇರಲಿಲ್ಲ ಅಂತಂದ್ರೆ ನಿರ್ಮಲ ಉಂಟಾಗಂಗಿಲ್ಲ.
ಈಗ ಕಮಲ ಬೇಕಂದ್ರೆ ಕೆಸರು ಬೇಕು, ಕೆಸರು ಇಲ್ಲಂದ್ರೆ ಕಮಲ ಹೆಂಗ್ ಬೆಳೆಸ್ತೀರಿ? ಹಿಂಗಾಗಿ ಮಲ ಸಾಧನೆನೂ ಒಂದು 50%, ನಿರ್ಮಲ ಸಾಧನೆನೂ 50%. 100% ನಾನು ಬರೀ ಹೂವನ್ನೇ ಬೆಳೆಸ್ತೀನಿ ಅಂದ್ರೆ ಹೆಂಗ್ ಬೆಳೀತದು? ಆದ್ರೆ 100% ಮಲ ಸಾಧನೆ ಒಳಗೆ ಉಳಿಯವರಿಗೆ ಬೈತಾರೆ ಅಷ್ಟೇ. ಬೇಕಲ್ಲ, ಕೆಸರೇ ಇಲ್ಲ ಅಂತಂದ್ರೆ ಈಗ ಒಂದು ಹೂವು ಬೆಳೆಸ್ಬೇಕಾದ್ರೆ ಮಣ್ಣ, ಕೆಸರ, ಕುಂಡಲು ಎಲ್ಲ ತರ್ತಿರಿಲ್ಲ. ಅದು ಮಲ ಸಾಧನೆ ಹೆಚ್ಚಳಕ್ಕೆ ಬಿಟ್ರೆ ಮುಂದಕ್ಕೆ ನಿರ್ಮಲವಾದ ಹೂವು ಹೆಂಗ್ ಸಿಗ್ತು? ಅದು ಕೆಟ್ಟದ್ದ ಹೇಳಿಕೆ ಬಿಡಂಗಿಲ್ಲ. ಅವೆಲ್ಲ ಮಾಡಬೇಕು. ಕೆಸರ, ಮಣ್ಣ, ನೀರ, ಗೊಬ್ಬರ, ಕೀಟನಾಶಕ, ಅದು ಯಾಕಡೆ ಎದ್ದೋತದ್ದೋ ಬೆಳಿತಿತ್ತಂದ್ರೆ ಕಟ್ ಮಾಡಬೇಕು, ಡ್ರೆಸ್ಸಿಂಗ್ ಮಾಡಬೇಕು. ಮಾಡಿದಾಗ ಒಂದು ಹೂವು ಬಂತು. ಹೆಂಗ? ಅದಕ್ಕೆ ಕಾರ್ಮಿಕ ಮಲ ಅಂತಂದ್ರೇನು? ನಾವು ಮಾಡುವ ಶರೀರದ ಸಾಮರ್ಥ್ಯಗಳು, ಶಕ್ತಿಗಳು ಏನೇನು ಅದಾವ, ಶರೀರದಿರ್ಬೋದು, ಮನಸ್ಸಿಂದಿರ್ಬೋದು, ಆತ್ಮದಿರ್ಬೋದು, ಎಲ್ಲ ಶಕ್ತಿಗಳು ಈ ಪರಮಾರ್ಥ ಸಾಧನೆಗೆ ಎಷ್ಟು ಬಳಸೀವಿ ಅದು ನಿರ್ಮಲ ಸಾಧನೆ. ಮತ್ತು ಸಂಸಾರ ಸಾಧನೆಗೆ ಎಷ್ಟು ಬಳಸೀವಿ ಅದು ಮಲ ಸಾಧನೆ. ಮಲವನ್ನು ನಾವು ತ್ಯಾಗ ಮಾಡ್ಬೇಕಂದ್ರೂ ಮೊದಲ ಮಲ ತಯಾರಾಗಬೇಕಲ್ಲ. ಮಲದಿಂದಲೇ ನಿರ್ಮಲ ತಯಾರ. ಹೀಗಾಗಿ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನ ಕಳೆದು ಇವೆಲ್ಲ ತಿಳ್ಕೋಬೇಕು, ಕಳ್ಕೋಬೇಕು. ಕಳ್ಕೊಂಡ ಮೇಲೆ ಅಲ್ಲಿ ಬಂತು ನೋಡಪ್ಪ ಮತ್ತೆ ನಮ್ಮ ಕಂಬಿ ಗುರುಗಳದ ಪಾಠ. ಆಜ್ಞಾ ದೀಕ್ಷೆ, ಉಪಮಾ ದೀಕ್ಷೆ, ಸ್ವಸ್ತಿಕಾರೋಹಣ ದೀಕ್ಷೆ, ವಿಭೂತಿ ಪಟ್ಟ ದೀಕ್ಷೆ, ಕಳಸಾಭಿಷೇಕ ದೀಕ್ಷೆ, ಲಿಂಗಾಯತ ದೀಕ್ಷೆ ಅಂದ್ರೆ ಲಿಂಗ ಕಟ್ಕೊಳ್ಳೋದು. ಲಿಂಗಾಯತ ದೀಕ್ಷೆ ಇದು ಒಂದು ದೀಕ್ಷೆ ಅಷ್ಟೇ, ಇದು ಧರ್ಮ ಅಲ್ಲ. ಇದು ಲಿಂಗಾಯತ ದೀಕ್ಷೆಗೆ ಧರ್ಮ ಅಂದರಲ್ಲ, ಇದೇ ದೊಡ್ಡ ಸಮಸ್ಯೆ. ಲಿಂಗ ಸ್ವಾಯತ್ತ ದೀಕ್ಷೆ, ಹಿಂಗ 7 ದೀಕ್ಷೆಗಳು ಶರೀರಕ್ಕೆ ಮಾಡ್ತಾರ. ಅದನ್ನ ಹೇಳಕತ್ತಾರ 21 ದೀಕ್ಷೆ ಅದಾವು. ಅವರು ಪ್ರಾಕ್ಟಿಕಲ್ ಆಗಿ ಮಾಡ್ತಾರ ಅನ್ನೋದಕ್ಕ ಅವ್ರಿಗೆ ನಾವೇನ್ ಮಾಡೀವಿ, ಇದನ್ನ ನೀವೇ ಹೇಳ್ರಿ ಮಾಡ್ತಿರಲ್ಲ, ದೀಕ್ಷೆ ಮಾಡೋರು ಬಾಯಲ್ಲಿ ಅಂತ ಕೇಳಿದ್ರೆ ಇನ್ನ ಸ್ಪಷ್ಟವಾಗಿ ತಿಳಿತದ. ನಾವು ಪಾಠ ಹೇಳ್ತೀವಿ ಹೊರತು ದೀಕ್ಷೆ ಮಾಡಿಲ್ಲ, ಮಾಡಲ್ಲ. ನಮ್ ದೀಕ್ಷೆ ಜ್ಞಾನ ದೀಕ್ಷೆ ನಮ್ಮದು. ಇದೇನದ ಯಾಗ ದೀಕ್ಷೆ. ಇದು ಅವ್ರು ಮಾಡ್ತಿರ್ತಾರ, ಅವ್ರು ಹೇಳ್ತಾರಂತ ಅವ್ರಿಗೆ ಬಿಟ್ಟಿವಿ ಅದನ್ನ. ಇವು 7 ಕಾಯಕಕ್ಕೆ ಉಪದೇಶ ಮಾಡುವುದು. ನೆಕ್ಸ್ಟ್ ಸಮಯ ದೀಕ್ಷೆ, ನೀ ಸಂಸಾರ ದೀಕ್ಷೆ, ನಿರ್ವಾಣ ದೀಕ್ಷೆ, ತತ್ವ ದೀಕ್ಷೆ, ಆಧ್ಯಾತ್ಮಿಕ ದೀಕ್ಷೆ, ಅನುಗ್ರಹ ದೀಕ್ಷೆ, ಸತ್ಯ ಶುದ್ಧ ದೀಕ್ಷೆ. ಈ 7 ಪ್ರಾಣಕ್ಕೆ ಉಪದೇಶ ಮಾಡುವುದು. ಪ್ರಾಣ ತತ್ವ ಒಳಗಿರುವ ಜೀವಕ್ಕ. ಈ ವೀರಶೈವ ತತ್ವದೊಳಗೆ ಜೀವ ಮತ್ತು ಪ್ರಾಣ ಬೇರೆ ಬೇರೆ ಇಟ್ಟಿಲ್ಲ. ಅವರು ಪ್ರಾಣಕ್ಕೆ ಜೀವ ಅಂದ್ಬಿಟ್ಟಾರ. ಆದ್ರೆ ವೇದಾಂತದೊಳಗ ಪ್ರಾಣ ಅಂದ್ರೆ ಪಂಚ ಪ್ರಾಣಗಳಿಗೆ ಪ್ರಾಣ ಅಂದರ. ಜೀವ ಅಂತಂದ್ರೆ ಶಿವನ ಮಗವ, ಶಿವನ ಮುಂದವ ಶಿವ ಆಗವನಿಗೆ ಜೀವ ಅಂತಾರ. ಈ ಪ್ರಾಣಕ್ಕೆ ಇಲ್ಲಿ ಜೀವ ಅಂತಾರ ವೀರಶೈವ ತತ್ವದೊಳಗೆ. ಮತ್ತೆ ಏಕಾಗ್ರ ಚಿತ್ತ ದೀಕ್ಷೆ, ದೃಢ ವೃತ ದೀಕ್ಷೆ, ಪಂಚೇಂದ್ರಿಯ ಅರ್ಪಿತ ದೀಕ್ಷೆ, ಅಹಿಂಸಾ ದೀಕ್ಷೆ, ಮನೋರ್ಲಯ ದೀಕ್ಷೆ, ಮತ್ತೆ ಲಿಂಗ ದೀಕ್ಷೆ, ಲಿಂಗ ನಿಜ ದೀಕ್ಷೆ. ಲಿಂಗ ನಿಜ ದೀಕ್ಷೆ ಅಂತಂದ್ರ ಲಿಂಗ ಕಟ್ಕೊಂಡು ಕೂಡ್ಲೇನೆ ಅದರ ಸತ್ಯ ತಿಳ್ಕೋಬೇಕಲ್ಲ, ಆ ಜ್ಞಾನ. ದೀಕ್ಷೆ ಅಂದ್ರೆ ಜ್ಞಾನ ಹೇಳೋದು. ಸದ್ಯೋನ್ಮುಕ್ತ ದೀಕ್ಷೆ. ಈ 7 ಮನಸ್ಸಿಗೆ ಉಪದೇಶ ಮಾಡುವುದು. ಈ ಪ್ರಕಾರ 3 ಅಂದ್ರೆ 21 ತೆರದ ಉಪದೇಶ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಹಜ ದೀಕ್ಷೆ ಎನ್ನಿಸುವುದು ಅಂತ. ಈ ದೀಕ್ಷೆಗಳು ಏನು ಮಾಡ್ತಾರ ಗುರುಗಳಾದವರು, ಈ ದೀಕ್ಷೆಗಳು ಎಲ್ಲಿಂದ ಬಂದವ? ಆಗಮಗಳಿಂದ ಬಂದವ. 21 ದೀಕ್ಷೆಗಳು ಇವು ಆಗಮಗಳಲ್ಲದವ. ಆಗಮಗಳಲ್ಲಿದ್ದದ್ದು ಸಿದ್ಧಾಂತ ಶಿಖಾಮಣಿ ಒಳಗ ಇವುಗಳನ್ನ ಸೇರ್ಸ್ಯಾರ. ಆಗಮಗಳೇ ಸಿದ್ಧಾಂತ ಶಿಖಾಮಣಿ ಆಗ್ಯದ. 28 ಆಗಮಗಳು ಹೆಂಗ್ ಓದ್ಬೇಕಪ್ಪ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ ಆಗ್ಯದ.
4 ವೇದ ಹೆಂಗ್ ಓದ್ಬೇಕಪ್ಪ ಅಂತಂದ್ರೆ 4 ವೇದ ಓದೋದಕ್ಕೆ ಭಾಳ ಟೈಮ್ ಹಿಡಿತದತ್ತ ಅಲ್ಲಿ ಒಂದು ಭಗವದ್ಗೀತೆ ಆಗ್ಯದ. ಉಪನಿಷತ್ತುಗಳು, ಎಲ್ಲ ಉಪನಿಷತ್ತುಗಳ ಸಾರ, ವೇದ ಉಪನಿಷತ್ತುಗಳ ಸಾರ ಭಗವದ್ಗೀತೆ. ಹಾಗೆ 28 ಆಗಮಗಳು ಓದಬೇಕಾದ್ರೆ ಹೆಂಗ್ ಸಾಧ್ಯ ಅಂತೇಳಿ ಸಿದ್ಧಾಂತ ಶಿಖಾಮಣಿ ಆಗ್ಯದ. ಮತ್ತೆ ಸಿದ್ಧಾಂತ ಶಿಖಾಮಣಿ ಮತ್ತ 28 ಶಿವಾಗಮಗಳು ಇವೆಲ್ಲ ಓದ್ಬೇಕಾದ್ರೆ ಮುಂದಿನವ್ರಿಗೆ ಕಷ್ಟ ಆಗ್ತದ ಅಂತೇಳಿ ಬಸವಾದಿ ಶರಣರು ಅವುಗಳನ್ನ ಕನ್ನಡದಾಗ ಮಾಡಿಕೊಟ್ಟಾರ. ಅಷ್ಟೇ ಅಲ್ಲಿ ನಡೆದದ್ದು. ಅವರೇನು ಸ್ವಂತ ಈ ದೀಕ್ಷಾ ಪದ್ಧತಿಗಳು ಏನು ಅವರೇನು ಸ್ವಂತ ತಾವೇ ಸೃಷ್ಟಿ ಮಾಡಿಲ್ಲ. ಆ ಸಿದ್ಧಾಂತ ಶಿಖಾಮಣಿ ಬರೆದವರು ಸೃಷ್ಟಿ ಮಾಡಿಲ್ಲ, ವಚನ ಸಾಹಿತ್ಯ ಬರೆದವರು ಸೃಷ್ಟಿ ಮಾಡಿಲ್ಲ. ಮೂಲದಲ್ಲಿ ಸದಾಶಿವ ಅಂತೇಳಿ ನನ್ನ ಪರಮಾತ್ಮ ಅವನು ಸೃಷ್ಟಿ ಮಾಡಿದ್ದು, ಪಂಚಮುಖಗಳಿಂದ ಬಂದದ್ದು. ಹೀಗಾಗಿ ಅವರಿಬ್ರು ಭೂಲೋಕದೊಳಗೆ ಗುದ್ದಾಡೋದ್ರಾಗ ಅರ್ಥ ಇಲ್ಲ. ಮೂಲ ಅದು ಸೃಷ್ಟಿಯಾಗಿದ್ದೆ ದೇವಲೋಕದೊಳಗೆ ಸೃಷ್ಟಿಯಾಗಿದ್ದು. ಅದಕ್ಕೆ ಇಲ್ಲಿ ಆ ದೀಕ್ಷೆ ಹೆಂಗ ಹರಿದು ಬಂತು ಅಂತಂದ್ರೆ ಸೊಲ್ಲಾಪುರದೊಳಗ ರೇವಣಸಿದ್ದೇಶ್ವರ ಅಂತೇಳಿ 11ನೇ ಶತಮಾನದ ಜಗದ್ಗುರುಗಳು, ರಂಭಾಪುರಿ ಪೀಠದ ಜಗದ್ಗುರುಗಳು. ಆ 11ನೇ ಶತಮಾನದ ಜಗದ್ಗುರುಗಳು 12ನೇ ಶತಮಾನದ ತನಕನೂ ಅವ್ರದ್ದು ಜೀವಂತ ಇದ್ರವ್ರು. 1400 ವರ್ಷಗಳ ಪರ್ಯಂತ ಅವ್ರು ಈ ಭೂಮಿ ಮೇಲೆ ಲೀಲೆ ಮಾಡ್ಯಾರ. 700 ವರ್ಷ ಪ್ರತ್ಯಕ್ಷವಾಗಿ, 700 ವರ್ಷ ಅಪ್ರತ್ಯಕ್ಷವಾಗಿ ಅವರಿಲ್ಲಿ ಪ್ರಭಾವ ಬೀರಿ ಹೋಗ್ಯಾರ. 1400 ವರ್ಷ ಅವರು ಜೀವನ ಮಾಡಿ ಹೋಗಿದ್ದದ. ಆ ಸೊಲ್ಲಾಪುರದೊಳಗ ಅವರು ಹೋದಾಗ ಆ ಸಮಯದಲ್ಲಿ ಅಕ್ಕನಾಗಮ್ಮನಿಗೆ ದೀಕ್ಷೆ ಕೊಡ್ತಾರ. ಅಕ್ಕನಾಗಮ್ಮನಿಗೆ ದೀಕ್ಷೆ ಕೊಡ್ತಾರ ಬಸವಣ್ಣನವರ ಅಕ್ಕ. ಆ ಅಕ್ಕನಾಗಮ್ಮನಿಗೆ ದೀಕ್ಷೆ ಕೊಟ್ಟದ್ದು ಗುಡಿ, ಆ ಮೂರ್ತಿ ಎಲ್ಲನೂ ಅದ, ದೇವಸ್ಥಾನ. ಅದೇ ರೇವಣಸಿದ್ದೇಶ್ವರ ಅಕ್ಕನಾಗಮ್ಮನ ಮೂರ್ತಿ ಇದೆ ಗುಡಿ. ಇಲ್ಲಿ ರಟ್ಟಕಲ್ ಅಂತ ಮೊನ್ನೆ ಹೋಗಿದ್ದೇವಲ್ಲ, ಅಲ್ಲಿನೂ ಅದು. ಆ ರಟ್ಟಕಲ್ ರೇವಣಸಿದ್ದೇಶ್ವರ ಮೂರ್ತಿ ಎದರೆ ಅಕ್ಕನಾಗಮ್ಮನ ಮೂರ್ತಿ ಅದ. ಅವ್ ಕೇಳಿದ್ರೆ ಗೊತ್ತಿಲ್ಲ, ಯಾರೋ ಏನೋ ಹೇಳ್ತಾರ, ಅವ್ರು ಏನೋ ಅವ್ರ ಅಕ್ಕ ಪಕ್ಕ ಏನೋ ಹೇಳ್ತಾರ, ಗೊತ್ತಿಲ್ಲ ಅದು ಗುಡಿದು ಮ್ಯಾನೇಜ್ಮೆಂಟ್ ಏನದ ಅಂತ. ಗುಡಿ ಮ್ಯಾನೇಜ್ಮೆಂಟ್ ಹೂಗಾರ್ ಜೀರ್ ಮಂದಿ ಕೈಯಾಗದ ಅಂತ. ಅವರು ದೊಡ್ಡ ಸೌಕಾರ ಅದರತ್ತ, ಅವ್ರು ಹೆಂಗ್ ಹೇಳ್ತಾರ ಹಂಗೆ ನಡೀತದ ಅಂತ. ಅಲ್ಲಿ ರಟ್ಟಕಲ್ ರೇವಣಸಿದ್ದೇಶ್ವರ ಬಿಲ್ಡಿಂಗ್ ಕಟ್ಟ್ಯಾರ, ಎಲ್ಲ ಮಾಡ್ಯಾರ. ಎಲ್ಲ ಇದ್ರೂ ಒಂದು ಶಿಸ್ತು ಇಲ್ಲ, ಒಂದು ಚಂದ ಇನ್ನೊಂದ್ ಸಾರಿ ಬರ್ಬೇಕನ್ನ ಆಕರ್ಷಣೆನೇ ಇಲ್ಲ. ನೋಡಿದ್ರೆ ದೊಡ್ಡ ಜಗದ್ಗುರುಗಳ ಗುಡಿ ಅದು ಏನದ ಮ್ಯಾನೇಜ್ಮೆಂಟ್. ಅವ್ರು ವೀರಶೈವರ ಇರ್ತಾರ, ಅವ್ರು ಯಾರು ಹೂಗಾರ ಇರ್ತಾರ, ಅವ್ರ ಕೈಯಾಗದ ಅಂತ. ಅವ್ರ ಕ್ಯಾಸ್ಟ್ ಏನೇ ಹಾಕಿರಲಕ್ಕ, ಅದ್ರಲ್ಲಿ ಮ್ಯಾನೇಜ್ಮೆಂಟ್ ಮಾತ್ರ ಶೂನ್ಯ, ಏನೂ ಚಂದಿಲ್ಲ. ಬಿಲ್ಡಿಂಗ್ ಸರಿಗಿಲ್ಲ, ಪೂಜಾನೂ ಸರಿಗಿಲ್ಲ, ಯದ್ವ ಪೂಜೆ. ಅಲ್ಲಿ ಒಬ್ಬನೇ ಅವನ ಸ್ವಾಮಿ ಕುಂದಿರ್ಸಿಕೆ ಪೂಜಾ ಮಾಡಿಸ್ತಾರ. ಓಸು ಮಂದಿ ಕುಂದಿರ್ಸಿ ಮುಗಿತ್ ಹೇಳ್ರಿ ಹೋಗಿ ಅವ್ರ ಒಂದು 7 ಮಂದಿ 8 ಮಂದಿಗೆ ಆಟೇ ಕೂಡಾಟ ಜಾಗ ಇರ್ತದ, ಕುಂದಿರ್ಸಿ ಏನೋ ಒಂದು ಮಂತ್ರ ಏನೋ ಹೇಳಿ ಆಯ್ತು ಅಭಿಷೇಕ ಕಳಿಸ್ಬಿಡ್ತಾರ. ಕಡೆ ಏನೂ ಡಿಸಿಪ್ಲಿನ್ ಇಲ್ಲ. ಮತ್ತೊಂದ್ಸಾರಿ ಹೋಗ್ಬೇಕು ಅನ್ನೋಂಥದ್ದು ಅಟ್ರಾಕ್ಷನ್ನೇ ಇಲ್ಲ. ಎಲ್ಲ ಏನದ ಇನ್ನ ಭಾಳ ಡೆವಲಪ್ ಆಗ್ಬೇಕು. ಯಾರಾದ್ರೆ ಜಗದ್ಗುರುಗಳ ಕೈಗೆ ಅದನ್ನ ಹಸ್ತಾಂತರ ಆದ್ರ ಅದನ್ನ ಡೆವಲಪ್ ಮಾಡಿಸ್ತಾರ. ಯಾರೇ ಹಿಂಗೆ ತಮ್ಮ ಕೈಲೇ ಮಾಡ್ಲಕ್ಕೂ ಆಗಲ್ಲ, ಮತ್ತ ಬಂದ ಮಂದಿಗೆ ಅಲ್ಲಿ ಸುಖನೂ ಇಲ್ಲ ಅಂತಂದ್ರ ಏನ್ ಮತ್ತೊಂದ್ಸಾರಿ ಯಾರು ದೊಡ್ಡವ್ರು ಹೋಲಕ್ ಹೋಗಂಗಿಲ್ಲ. ಆ ಮನಿದೇವ್ರು ಅಂತಿರ್ತಾರಲ್ಲ, ಅವ್ರು ಓದ್ತಿರ್ತಾರ ಅಷ್ಟೇ. ಮಂದಿ ಸಿಕ್ಕಾಪಟ್ಟೆ ಬರ್ತಾರಂತನೂ ಅವ್ರಿಗೆ ವ್ಯವಸ್ಥಾನೇ ಇಲ್ಲ ಅಂತಂದ್ರೆ ಏನ ಚಲೋ ಕುಡಿಯೋ ನೀರು ಸಹಿತ ಅಲ್ಲಿ ಸಿಗಂಗಿಲ್ಲ. ಅಷ್ಟು ಸಮಸ್ಯೆ ಅದು. ಇರ್ಲಿ, ಅದೇನಂತಂದ್ರೆ ಸೊಲ್ಲಾಪುರದಾಗೂ ಅದ, ರಟಕಲ್ನೊಳಗೂ ಅದ ಆ ಜಗದ್ಗುರುಗಳದು ಮೂರ್ತಿ ಅದ. ಮತ್ತೆ ಅದ್ರ ಮುಂದೆ ಅಕ್ಕನಾಗಮ್ಮನ ಮೂರ್ತಿ ಅದ. ಅದಕ್ಕೆ ವೀರಶೈವ ಅಲ್ಲಿಂದ 12ನೇ ಶತಮಾನಕ್ಕೆ ಹೆಂಗ್ ಬಂತಂದ್ರೆ ಈ ರೀತಿ ಬಂತು. ಅಕ್ಕನಾಗಮ್ಮ ಪರಮ ವೀರಶೈವ ಒಂದ್ ಕಾಲಕ್ಕೆ. ಅಕ್ಕನಾಗಮ್ಮಗ ಬಸವಣ್ಣಗ ಚರ್ಚೆ ಚಾಲು ಆತು. ಆತ ವಿಚಾರವಾದಿ ಇರ್ತಾನ. ಇವ್ರು ಮಾಡೋದೆಲ್ಲ ಮನೆಯೊಳಗ ಅವು ಹಿಂದೂ ಧರ್ಮದ ವೈದಿಕ ಸಂಪ್ರದಾಯದ ಪ್ರಕಾರ ಅವ್ರ ಪ್ರಕಾರ ಅವ್ರು ಏನ್ ಮಾಡ್ಬೇಕು ಮಾಡ್ತಿರ್ತಾರ. ಅದು ಇವನು ವೈಚಾರಿಕತೆಗೆ ವಿರುದ್ಧ ಆಗ್ಲಕತ್ತಿ ಬಿಡ್ತಾವ. ಗೌತಮ ಬುದ್ಧಗೆ ಹೆಂಗ
ವೈಚಾರಿಕತೆಗೆ ಎಲ್ಲ ಜಗತ್ತು ವಿರುದ್ಧ ಕಾಣ್ತದ, ಅದೇ ರೀತಿ ಬಸವಣ್ಣಗೂ ವಿರುದ್ಧ ಕಾಣ್ತದ. ಅವಾಗ ಅಕ್ಕನಾಗಮ್ಮ ಹೇಳ್ತಾಳ, ನಾನಂತೂ ಇದು ವೀರಶೈವ ದೀಕ್ಷೆ ನಮ್ಮ ರೇವಣಸಿದ್ದೇಶ್ವರ ಗುರುಗಳಿಂದ ತಗೊಂಡು ಎಲ್ಲಾ ತತ್ವಗಳನ್ನು ತಿಳ್ಕೊಂಡಿನಿ. ಅವೇನು 21 ದೀಕ್ಷೆಗಳದವ, ಇಂಥ ದೀಕ್ಷೆಗಳನ್ನೆಲ್ಲ ನೀನು ಮಾಡಿಕೊಂಡು ನೀನು ವೀರಶೈವ ಆದಿ ಅಂತಂದ್ರೆ ಏನಾಗ್ತದ, ನಿನಗ ಇದು ಸರಿಯಾದ ಮಾರ್ಗ, ಈ ಹಿಂದೂ ಧರ್ಮದಿಂದ ಶ್ರೇಷ್ಠವಾದ ಮಾರ್ಗ ವೀರಶೈವ ಮಾರ್ಗ, ಈ ಮಾರ್ಗಕ್ಕೆ ಬಾರಪ್ಪ ಅಂತ ಬಸವಣ್ಣ ಮಾರ್ಗದರ್ಶನ ಮಾಡಿದಕ್ಕೆ ಅಕ್ಕನಾಗಮ್ಮ. ಆ ವೀರಶೈವ ಧರ್ಮ ಅಕ್ಕನಾಗಮ್ಮನಲ್ಲಿಂತ ಮಾಹಿತಿ ಪಡ್ಕೊಂಡ್ಮೇಲೆ ಇದನ್ನ ಶಾಸ್ತ್ರೋಕ್ತವಾಗಿ ದೀಕ್ಷೆ ಯಾರು ಕೊಟ್ಟು ನಮ್ಮನ್ನ ಮುಂದೆ ನಡೆಸ್ತಾರ ಅಂದ್ರೆ ಕೂಡಲ ಸಂಗಮ ನಮಗೆ ಸಮೀಪ, ಅಲ್ಲಿ ಹೋಗು ಅಂತ ಹೇಳ್ತಾರ. ಕೂಡಲ ಸಂಗಮ ಹೋಗ್ಬಿಡ್ತಾನ. ಇಂಥ ಚಲೋ ಧರ್ಮ ಅಂದ್ರೆ ಬಿಟ್ಟೇನು ಮಾಡ್ಲಿ ಅಂತೇಳಿ ಓಡಿಬಿಡ್ತಾನ ಬಸವಣ್ಣ. ಎಲ್ಲ ಅದ, ಇಷ್ಟೆಲ್ಲ ಆಧಾರ ಅದ, ದೇವಸ್ಥಾನಗಳದಾವ, ಶಿಲಾಶಾಸನಗಳದಾವ, ಎಲ್ಲ ಇದ್ದಾಗೂ ಸಹಿತ ಅದೆಲ್ಲ ಸುಳ್ಳ, ನಮ್ದೇ ಕರೆ ಅಂತೇಳಿ ಏನೋ ಒಂದು ಟೀಮ್ ತಯಾರಾಗ್ಯದ. ಸತ್ಯ ಇದ್ರೆ ತಾನೇ ಕವಲು ಹೊಡೆದು ಬೆಳೆದು ಹೆಮ್ಮರ ಆಗಿ ಬೆಳೀತದೆ. ಸುಳ್ಳಿತ್ತು ಅಂತಂದ್ರೆ ಎಲ್ಲೆಲ್ಲೇ ಹುಳ ಹತ್ತಿ ಹುಳಕ್ಕೆ ಕಟ್ಟಿಗೆ ಹೆಂಗಾಗ್ತದ ಹಂಗಾಗ್ತದ. ನೋಡಕ್ಕೆ ಚಂದ ಕಾಣ್ತದ, ಪೇಂಟ್ ಹೊಡೆದ್ರು ಒಳಗೆ ಹುಳಕ್ಕೆ ಅಸತ್ಯದ ಹುಳ ಇರ್ತದಲ್ಲ ಒಳಗ, ಅದು ಹೆಂಗೆ ಉಜ್ಜಲ ಆಗ್ತದ. ಇರ್ಲಿ ಏನಾಕಿರ್ಲಕ್ಕ, ಈಗೇನಾಯ್ತು, ಅಂಗ ಮಂಗ ಲಿಂಗ ಭಕ್ತಿ ಶಕ್ತಿ ಎಲ್ಲ ತಿಳ್ಕೊಂಡ್ರೆ ಪ್ರಾಣಲಿಂಗಿ ಸ್ಥಳದ ಗುರುಲಿಂಗ ಸ್ಥಳ. ಏನಾರ ಸ್ಪಷ್ಟ ದಾರಿ ಸಿಗ್ಲಕತ್ತ, ಮೋಕ್ಷಕ್ಕೆ ಒಂದಿಷ್ಟು ಅನುಕೂಲ ಆದ ಹೇಳಿದ ಮಾತುಗಳು. ಮನಸ್ಸ, ಶರೀರ ಎಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲ. ಏನ್ ಮಾಡೋಕೀಗ? ಎಲ್ಲಾದ್ರೂ ಹಿಂಗ ಸ್ಪಷ್ಟವಾಗಿ ಕುಂತು ಕರ್ಕೊಂಡು ತಿಳಿಸಿ ಹೇಳೋರು, ಕಲಿಸೋರು, ಕಲಿಯೋರು ಎಲ್ಲಿ ಇಲ್ಲ. ದೊಡ್ಡ ಕೊರತೆ ಅದ ರೀ. ಎಲ್ಲರೂ ಬಿಜಿ. ಇವೆಲ್ಲ ಮಾತಾಡ್ಕೊತ ಕೂತಾರೆ, ಟೈಮಲ್ಲಿ ನಡೆಯ ಕಡೆ ಅಭಿಷ್ ಕಳಿಸ್ಕೊಡ್ತಾರೆ. ವಿಚಿತ್ರದ ಜಗತ್ತು. ಬ್ರಹ್ಮ ಕಳೆಯನ್ನು ಪ್ರತಿಷ್ಠಾಪನೆ ಮಾಡುವಂತ ಮಾರ್ಗ ಬಹಳ ಸುಲಲಿತವಾಗಿ, ಬಹಳ ಅದ್ಭುತ ಸತ್ಯವಾಗಿ ಮಾರ್ಗ ಸಿಗಾಗ್ತದೆ. ಯಾಕಂತಂದ್ರೆ ಪರಿಶುದ್ಧವಾಗಿರತಕ್ಕಂಥದ್ರಲ್ಲಿ ಪ್ರತಿಷ್ಠಾಪನೆಯನ್ನು, ಪರಮಾತ್ಮನ ಪ್ರತಿಷ್ಠಾಪನೆಯನ್ನ ಹೆಂಗ್ ಮಾಡ್ತೇವಲ್ಲ ರೀ, ಹೊರಗೆ ನಮ್ಮ ಒಳಗ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳುವಂತ ಒಂದು ಕಲೆ ನಿಜವಾಗಿ ಜೀವಭಾವ ಹುಟ್ಟ ಶಿವಭಾವ ಆಗ್ತಕ್ಕಂಥದ್ದು.
ಕೈ ಎತ್ತುಕೊಂಡು ನೀನು ಹಾಡು. ನೀನು ಹಾಡು.
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಶ್ರೀ ವಿಚಾರ ಸಾಗರ ತರಂಗ 5 ಮಧ್ಯಮ ಅಧಿಕಾರಿಯ ದೃಷ್ಟಿ ಮಹಾರಾಜರ ಜೊತೆಗೆ ಆಧ್ಯಾತ್ಮಿಕ ಸಂವಾದ. ಇದು ಉಪಾಸನ ಕಾಂಡ, ಭಕ್ತಿ ಕಾಂಡ ಅಥವಾ ಧ್ಯಾನ ಕಾಂಡ ಅಂತಾರೆ ಇದಕ್ಕೆ. ಈ ಸಾಧನೆಯಲ್ಲಿ ತತ್ ಮತ್ತು ತ್ವಮ್ ಪದಾರ್ಥ ಶೋಧನೆಯ ವಿಷಯವನ್ನ ಪ್ರಸ್ತಾಪ ಮಾಡಿರುವ ಕಾರಣ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ 2 ಪ್ರಸಂಗಗಳನ್ನು ನಾವು ಗಾರ್ಗಿ ದೇವಿ ಮತ್ತು ಯಾಜ್ಞವಲ್ಕ್ಯ ಮಹರ್ಷಿಗಳ ಚರ್ಚೆಯನ್ನ ತತ್ ಪದಾರ್ಥದ ಶೋಧನೆಗಾಗಿ ಬಳಸಿಕೊಂಡು ಎಲ್ಲವೂ ಕಾಣುವ ದೃಶ್ಯ ಮತ್ತು ನೋಡುವ ದೃಷ್ಟ ಸರ್ವವೂ ಆ ಒಂದು ಶುದ್ಧ ಬ್ರಹ್ಮನಿಂದ ಹೆಣೆಯಲ್ಪಟ್ಟಿದೆ. ಜಗತ್ತು ಅನೇಕವಾಗಿ ತೋರುತ್ತಿದ್ದರೂ ಸಹಿತ ಶುದ್ಧ ಬ್ರಹ್ಮ ಒಬ್ಬನಿಂದಲೇ ಹೆಣೆಯಲ್ಪಟ್ಟಿದೆ. ಬ್ರಹ್ಮಸೂತ್ರವನ್ನು ದರ್ಶನ ಮಾಡಿ ಮುಂದೆ ಯಾಜ್ಞವಲ್ಕ್ಯ ಮತ್ತು ಮೈತ್ರಾದೇವಿಯರ ಆಧ್ಯಾತ್ಮಿಕ ಸಂವಾದದ ಮೂಲಕ ತ್ವಮ್ ಪದದ ಸಂಬಂಧಪಟ್ಟಂತ ಚರ್ಚೆ ಮಾಡ್ತಾ, ಯಾವಾಗ ನಮಗ ಈ ಲೌಕಿಕ ವಿಷಯಗಳ ಬಗ್ಗೆ ಜಿಗುಪ್ಸೆ ಅಥವಾ ವಿರಾಗ ಉಂಟಾಗ್ತದಂತಂದ್ರೆ ಅದಕ್ಕಿಂತ ಶ್ರೇಷ್ಠವಾದಂತ ಸುಖ ನಮಗ ಪರಿಚಯ ಆದಾಗ ಈ ಲೌಕಿಕ ಸುಖದ ಬಗ್ಗೆ ನಮಗ ವಿರಾಗ ಉಂಟಾಗ್ತದೆ. ಮತ್ತೆ ಆ ಅಲೌಕಿಕ ಪಾರಮಾರ್ಥಿಕ ಆತ್ಮಸುಖ ಏನದ ಅದು ಒಂದನ್ನ ತಿಳ್ಕೊಂಡ್ರೆ ಜಗತ್ತಿನ ಎಲ್ಲವನ್ನು ತಿಳ್ಕೊಂಡಂಗ. ಅದು ಹೆಂಗಪ್ಪ ಅಂತಂದ್ರ ಕರೆಂಟ್ ಆದ ಇಲ್ಲ ಅಂತೇಳಿ ಆ ಕರೆಂಟ್ ನೋಡ್ಲಕ್ ಬರ್ತಾನಲ್ಲ ಟೆಕ್ನಿಷಿಯನ್, ಅವನು ಕಂಬದಾಗ ನೋಡಲ್ಲ, ನಾವು ಮನಿಯೊಳಗೆ ಮೀಟರ್ ಹತ್ರ ನೋಡ್ತಾನ. ಕಂಬದಾಗ ಹೋಗಿ ಟೆಸ್ಟರ್ ಇಟ್ಟು ನೋಡ್ತಾನೆ, ಎಲ್ಲಾರ ಹೊರಗೆ ಕಂಬ ಏರಿ ಕರೆಂಟ್ ಆದಿಲ್ಲ ಅಂತ ನೋಡ್ತಾನೆ, ಮನಿಯೊಳಗೆ ನೋಡ್ತಾನ. ನಮ್ಮ ಮನಿಯೊಳಗೆ ಕರೆಂಟ್ ಆದ ಇಲ್ಲ ಅದನ್ನು ನೋಡಿ ಮುಂದೆ ಕಂಬಕ್ಕೆ ಹೋಗ್ತಾನ. ಹಂಗ ಮೊದಲು ನಮ್ಮೊಳಗಿಂದ ನಾವು ನೋಡ್ಕೋಬೇಕು, ಅದೊಂದು ತಿಳ್ಕೋಬೇಕು. ನಮ್ಮೊಳಗ ಕರೆಂಟ್ ಆದ ಇಲ್ಲ, ಕರೆಂಟ್ ಇದ್ದಿದ್ದಿಲ್ಲ ಅಂದ್ರೆ ಬರೀ ಸಂಸಾರದಾಗ ಮುಳುಗಿರ್ತೀವಿ. ಜ್ಞಾನ ಅನ್ನೋ ಕರೆಂಟ್ ಇತ್ತು ಅಂತಂದ್ರೆ ಬೆಳಕಿನಾಗ ಹೋಗ್ತೀವಿ ನಾವು, ಇಲ್ಲಂದ್ರೆ ಕತ್ತಲೆ ಸಂಸಾರದಾಗ ಇರ್ತೀವಿ. ಮತ್ತೆ ನಾವು ನಮ್ಮ ಆತ್ಮವನ್ನ ಪ್ರೀತಿಸುತ್ತುವ ಕಾರಣನೇ ಈ ಜಗತ್ತೆಲ್ಲ ನಮಗೆ ಪ್ರಿಯವಾಗಿ ತೋರ್ತದ ಅಂತೇಳಿ, ನಮ್ಮ ಆತ್ಮದ ಮೇಲೆ ನಮಗೆ ಪ್ರೀತಿ ಇದ್ದಿದ್ದಿಲ್ಲ ಅಂತಂದ್ರ ಜಗತ್ತಿನ ಮೇಲೆ ನಮಗೆ ಪ್ರೀತಿ ಉಂಟಾಗ್ತಿದ್ದಿಲ್ಲ. ಹೀಗಾಗಿ ಆ ಪ್ರೀತಿಯ ಮೂಲ ನಾವೇ ಇದ್ದೇವೆ ಅನ್ನಂಥದ್ದು ಹೇಳಿ ಮುಂದೇನ್ ಮಾಡ್ಯಾರ, ಏನೇ ಇರ್ಲಿ ನಾ ಏನ್ ತಿಳ್ಕೋಬೇಕು, ಈ ಜಗತ್ತಿನ ಬಗ್ಗೆ ತಿಳ್ಕೋಬೇಕಾ, ಏನ್ ಆತ್ಮದ ಬಗ್ಗೆ ತಿಳ್ಕೋಬೇಕಾ, ಯಾವುದನ್ನ ನಾನು ಅರಿಬೇಕು, ತ್ವಮ್ ಬಗ್ಗೆ ಅರಿಬೇಕು, ತತ್ ಬಗ್ಗೆ ಅರಿಬೇಕು ಅಂತ ಅಂದಾಗ ಇದೇ ಪ್ರಶ್ನೆ ಎಲ್ಲಾ ಜೀವರುಗಳ ಮಂದಿರಂತ ದೊಡ್ಡ ಪ್ರಶ್ನೆ ಇದೆ. ಅದ ನೋಡು ಮೈತ್ರೇಯಿ. ಅದಕ್ಕೆ ಜಗತ್ತಿನ ಬಗ್ಗೆ ತಿಳ್ಕೊಳಕ್ ಹೋಗಿ ಹೈರಾಣ ಆಗಬೇಡ. ಜಗತ್ತ ಬಹಳ ದೊಡ್ಡದು. ನೀನು ಜೀವವನ್ನ ತಿಳ್ಕೊಂಡ್ರ ಜಗತ್ತ ತಿಳಿದಂಗ ಆಗ್ತದ. ನಿನ್ನೊಳಗೆ ಜೀವ ಅದೇನಲ್ಲ ಅದನ್ನೇ ಬ್ರಹ್ಮ ಅಂತ ತಿಳ್ಕೊಂಡೆ ಅಂತಂದ್ರೆ ಎಲ್ಲ ಜಗತ್ತು ತಿಳಿತದ ಅಂತೇಳಿ, ಎಲ್ಲಿ ತನ್ನಿಂದ ಭಿನ್ನವಾದ ಒಂದು ವಸ್ತು ನನ್ನ ಸುಖದ ಮೂಲ ಅಂತೇಳಿ ನೀನು ಎಲ್ಲಿ ತಿಳ್ಕೊಂಡು ಅದರಿಂದೇ ನನಗೆ ಸುಖ ಸಿಗ್ತದ ಅಂತ ತಿಳ್ಕೊಂಡಿ ಅಂತಂದ್ರ ಆ ಮೂಲದಿಂದಲೇ ನಮಗ್ ಭಯ, ದುಃಖ, ಚಿಂತೆ ಅದೆಲ್ಲಿ ನನ್ನಿಂದ ದೂರ ಆಗ್ತದೋ, ಅದೆಲ್ಲಿ ನಾನು ಕಳ್ಕೊತೀನೋ ಅಂತೇಳಿ ಚಾಲು ಆಗಿಬಿಡ್ತದೆ. ಅದಕ್ಕೆ ಹೊರಗಿನ ವಸ್ತುಗಳಲ್ಲಿ ನನ್ನ ಸುಖ ಆದ ಅಂತ ತಿಳ್ಕೊಬೇಡ. ಆ ಸುಖದ ಕೇಂದ್ರ ತಾನೇ ಇದ್ದೀನಿ. ನಮ್ಮ ಹೊರಗಿನ ಅಂತಂದ್ರೆ ಹೊರ ಜಗತ್ತಿನ ಅಂತಲ್ಲ, ನಮ್ಮ ಸ್ಥೂಲ ಶರೀರನು ನಮ್ಮ ಹೊರಗಿಂದೇ ಅದು.
ನಮ್ಮ ಸ್ಥೂಲ ಶರೀರದಿಂದಲೇ ನಮಗೆ ಸುಖ ಆಗ್ಯದ ಅಂತ ತಿಳ್ಕೊಳ್ಳೋದಿಲ್ಲ. ನನ್ನ ಸುಖ ನನ್ನ ಸ್ಥೂಲ ಶರೀರದ ಮೂಲಕ ನನಗಾಗ್ಯದ ಅಂತ ತಿಳ್ಕೋಬೇಕು. ಹೊರ ಜಗತ್ತಿನ ವಸ್ತುಗಳನ್ನ ಬಿಟ್ಟು ನಮ್ಮ ಶರೀರನೇ ನೋಡ್ಕೊಂಡ್ರು ಸಹಿತ ನಮ್ಮ ಶರೀರದೊಳಗ ಬಹಿರಂಗ ಏನದಲ್ಲ, ಅಂತರಂಗ ಬಹಿರಂಗ. ಆ ಬಹಿರಂಗದಿಂದ ಸಿಗುವ ಸುಖ ಬಹಿರಂಗದ್ದಲ್ಲ, ನಮ್ಮ ಅಂತರಂಗದ ಸುಖನೇ ಬಹಿರಂಗದ ಮೂಲಕ ನನಗೆ ಸಿಕ್ಕದಂತ ಹಿಂಗ ತಿಳ್ಕೋಬೇಕು ಅಂತ ತಿಳ್ಕೊತ ಹೋಗ್ತಾನೆ. ಯಾವಾಗ ನಮ್ಮ ಆತ್ಮನೇ ಆ ಸುಖದ ಮೂಲ ಅಂತ ತಿಳ್ಕೊಂಡಾಗ ಈ ಶರೀರದ ಬಗ್ಗೆ ಚಿಂತೆ ಹೋಗಿಬಿಡ್ತದ. ಆ ಶರೀರದ ಬಗ್ಗೆ ಭಯ, ದುಃಖ, ಚಿಂತೆ ಎಲ್ಲ ಕಳ್ಕೊಂಡು ಬಿಡ್ತದ ಅನ್ನಂತ ಮಾತು ಹೇಳಿ, ಹಿಂಗಾಗಿ ಏನಾಯ್ತಪ್ಪ ಅಂತಂದ್ರ ಎಲ್ಲಾ ಶರೀರಗಳಲ್ಲಿ ಅದೇ ಆತ್ಮ ಅದ, ಎಲ್ಲನೂ ಅದೇ ಅದ, ಏನೆಲ್ಲ ತಾನೇ ಆದ್ಮೇಲೆ ಇನ್ನೇನು ಅಂತ ಒಂದು ಹಾಡ ಹಾಡಿದ್ರಲ್ಲ ಇನ್ನ ಈಗ ಹಂಗಾಯ್ತು ಅಂತಂದ್ರ ತನ್ನ ಆನಂದದ ಸ್ವರೂಪನೇ ಎಲ್ಲಾ ಶರೀರಗಳಲ್ಲಿ ಅದವ. ಅದಕ್ಕ ಕೃಷ್ಣಗ ಅರ್ಜುನ ಕೇಳ್ತಾನ, ಎಲ್ಲಾ ಶರೀರದೊಳಗೆ ಸಚ್ಚಿದಾನಂದ ಅದನ ಅಂತ ಹೇಳ್ತಿ ಕೃಷ್ಣ, ಎಲ್ಲರೂ ಆನಂದವಾಗಿ ಇರ್ಬೇಕಿತ್ತಲ್ಲ, ದುಃಖ ಯಾಕೆ ಪಡ್ತಾರ ಅಂತ ಕೇಳ್ತಾನ. ಕೇಳಿದ್ರ ಕೃಷ್ಣ ಹೇಳ್ತಾನ, ಎಲ್ಲರೂ ಆನಂದವಾಗಿ ಅದರೋ ಮಾರಾಯ, ಅವರು ಆನಂದ ಇರ್ಲಿಲ್ಲ ಅಂತಂದ್ರ ಭೂಮಿ ಮೇಲೆ ಇರ್ಲಕ್ ಸಾಧ್ಯನೇ ಇಲ್ಲ. ಎಲ್ಲ 84 ಲಕ್ಷ ಜೀವರಾಶಿಗಳು ಆನಂದವಾಗಿ ಅದರ. ಅವ್ರ ದುಃಖ ಯಾಕೆ ಪಡ್ತಾರಂದ್ರ ಸುತ್ತಮುತ್ತ ಅವರಿವರನ್ನು ನೋಡಿ ಅವರಂಗ ನಾನಿಲ್ಲ ಅಂತೇಳಿ ದುಃಖ ಪಡ್ತಾರ ಅವ್ರು. ಹೆಂಗದು? ಅವ್ರಂಗ ನಾನಿಲ್ಲಲ್ಲ ಅಂತ ದುಃಖ ಪಡ್ತಾರ. ಎಲ್ಲರೂ ತಮ್ಮ ತಮ್ಮ ಸ್ಥಿತಿ ಗತಿ ಮತಿ ಒಳಗೆ ಆನಂದನೇ ಅದ. ಇನ್ನೊಬ್ಬರನ್ನ ನೋಡಿ ಇವ್ರು ದುಃಖ ಪಡ್ತಾರ. ಇವ್ರ ದುಃಖಕ್ಕೆ ಕಾರಣ ಹೊರಗಿಂದ ನೋಡಿ ಅಷ್ಟೇ. ತಮ್ಮ ಒಳಗಿಂದ ತಾವು ನೋಡ್ಕೊಂಡ್ರಂತಂದ್ರೆ ಅವ್ರು ಸುಖಿಯಾಗಿ ಅದ, ಆನಂದವಾಗಿ ಅದ. ಆಯ್ತು, ಆ ಆತ್ಮವನ್ನ ತಿಳ್ಕೊಳಕ್ ನೀವು ನಮಗ ಆತ್ಮಜ್ಞಾನ ಏನ್ ಕೊಟ್ರಿ, ಆಯ್ತು ತಿಳ್ಕೊಂಡೇವ್. ನನ್ನೊಳಗನು ಆತ್ಮ 84 ಲಕ್ಷ ಜೀವರಾಶಿಗಳೊಳಗನು ಅದೇ ಸಚ್ಚಿದಾನಂದ ಆತ್ಮ. ಮತ್ತೆ ಪಂಚಭೂತಗಳಿರ್ಬೋದು, ಬಯಲು ಇರ್ಬೋದು, ಎಲ್ಲದರೊಳಗನು ಆತ್ಮನೇ ಒಂದು ಬ್ರಹ್ಮಸೂತ್ರವಾಗಿ ಎಲ್ಲದರೊಳಗನು ಅದೇ ಆದ ಅಂತೇಳಿ ನೀವು ಹೇಳಿದ್ರಿ, ತಿಳಿತು. ಎಲ್ಲನೂ ಆತ್ಮನೇ ಅಂತ ತಿಳ್ಕೊಂಡ ಮೇಲೆ ಮುಂದ ಏನದ? ನಾನು ಆತ್ಮವನ್ನು ತಿಳಿದುಕೊಂಡರೆ ಎಲ್ಲ ಒಂದೇ ಆಗುತ್ತದೆ. ಎಲ್ಲ ಬೇರೆ ಬೇರೆಯಾಗಿ ಯಾಕೆ ಕಾಣುತ್ತದೆ ಅನ್ನೋ ಪ್ರಶ್ನೆ ಉತ್ತರ ಇದ್ರಾಗೆ ಅದ. ನಾನೇ ಬೇರೆ, ನೀವೇ ಬೇರೆ, ಅವರೇ ಬೇರೆ, ಇವರೇ ಬೇರೆ, ಅದೇ ಬೇರೆ, ಇದೇ ಬೇರೆ, ದೇಶ ಭೇದ, ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ, ಭಾಷಾ ಭೇದ, ವಯೋಭೇದ, ಆಶ್ರಮ ಭೇದ, ಎಲ್ಲ ಭೇದಗಳು ಯಾಕಾಗ್ತಾವ? ಆತ್ಮವನ್ನು ತಿಳಿದ ಕಾರಣ, ತಿಳಿಲಾರದ ಕಾರಣ. ಎಲ್ಲ ಭೇದ ಭಾವಗಳು ಏನಾಗ್ತಾವ? ಯಾಕಾಗ್ಯಾವ? ಆತ್ಮವನ್ನ ತಿಳಿಯಲಾರದ ಕಾರಣ. ಆತ್ಮವನ್ನು ತಿಳಿಯಲಾರದ ಕಾರಣ ಏನಾಗ್ಯದ? ಎಲ್ಲ ಬೇರೆ 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 ಅನೇಕವಾಗಿ ತೋರ್ತಾ ಇದೆ. ಯಾವಾಗ ನಾವು ಆತ್ಮವನ್ನು ಅರಿತೀವಿ ಆಗ ಎಲ್ಲವೂ ಒಂದೇ ಆಗುತ್ತದೆ. ಭಾರಿ ದೊಡ್ಡ ಸೂತ್ರ ಇದು. ಪ್ರತಿಯೊಂದು ಮಾತು ಸೂತ್ರ ರೂಪದಲ್ಲಿ ಇರ್ತವೆ. ಆತ್ಮಜ್ಞಾನ, ನಾವು ಆತ್ಮವನ್ನು ತಿಳಿದುಕೊಂಡರೆ ಎಲ್ಲ ಒಂದೇ ಆಗುತ್ತದೆ, ಅಖಂಡವಾಗುತ್ತದೆ. ಇದು ಸ್ಟೇಟ್ಮೆಂಟ್. ಮತ್ತು ಅಖಂಡ ಇದ್ದದ್ದು ಖಂಡ ಯಾಕೆ ಕಾಣುತ್ತದ? ಅದೇ ಬೇರೆ ಇದೇ ಬೇರೆ ಅಂದ್ರೆ ನಾವು ಆತ್ಮವನ್ನು ತಿಳಿದುಕೊಳ್ಳಲಾರದ ಕಾರಣ. ಹೀಗಾಗಿ ಎಲ್ಲನೂ ಒಂದೇ ಆತ್ಮ, ಬ್ರಹ್ಮ, ಪರಮಾತ್ಮ, ಶಿವ ಅಂತೇನೋ ಒಂದಂದು ಒಂದೇ ಅಖಂಡ ಅಂದ್ರ ಆವಾಗ ಯಾರು ಉಳಿಯುತ್ತಾರೆ? ಏನು ಉಳಿಯುತ್ತದೆ? ಏನಾರ ಉಳಿತದೇನಪ್ಪ? ಯಾರ್ಯಾರ ಉಳಿತಾರ? ಏನಿಲ್ಲ, ಎಲ್ಲ ಬ್ರಹ್ಮನೇ ಆಗಿಬಿಡ್ತಾರ.
ಅದಕ್ಕ ಅದೇ ಅತ್ಯಂತ ಆಳವಾದ ಸತ್ಯ. ಇದೇ ಆಳವಾದ ಸತ್ಯ, ಅತ್ಯಂತ ಆಳ. ಅದಕ್ಕಿಂತ ಆಳ ಮತ್ತೊಂದು ಏನಿಲ್ಲೇ ಇಲ್ಲ. ಅಂತ ಒಂದು ಸತ್ಯ ಅದ ಇದು. ಇಬ್ಬರು ಇರುವಲ್ಲಿ ಪರಸ್ಪರ ನೋಡುತ್ತಾರೆ. ಇದು ಬರ್ಕೋಬೇಕು ನೀವು, ಎಲ್ಲರೇ ಒಂದ್ ಕಡೆ ಬರ್ಕೋರಿ. ಇಬ್ಬರು ಇರುವಲ್ಲಿ ಪರಸ್ಪರ ನೋಡುತ್ತಾರೆ. ಮತ್ತೇನ್ ಮಾಡ್ತಾರೆ? ಪರಸ್ಪರ ಮಾತನಾಡಿಸುತ್ತಾರೆ, ಪರಸ್ಪರ ವ್ಯವಹಾರ ಮಾಡ್ತಾರೆ, ಕೊಡುಕೊಳ್ಳುವುದು ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ? ಸಾರಿ, ಥ್ಯಾಂಕ್ ಯು, ಓಕೆ, ವಿಶ್ ಮಾಡ್ತಿರ್ತಾರೆ, ನಮಸ್ಕಾರ, ಪರಸ್ಪರ ಶುಭ ಹಾರೈಸ್ತಿರ್ತಾರೆ. ಮತ್ತಿಬ್ಬರು ಇರುವಲ್ಲಿ ಪರಸ್ಪರ ಮುಟ್ಟುತ್ತಿರುತ್ತಾರೆ, ಸ್ಪರ್ಶಿಸ್ತಾರ ಇಲ್ಲ? ಇಬ್ಬರು ಇದ್ದಲ್ಲಿ ಶೇಕ್ ಹ್ಯಾಂಡ್ ಮಾಡ್ತಾರಿಲ್ರಿ? ಸ್ಪರ್ಶಿಸುತ್ತಾರೆ. ಮತ್ತೇನ್ ಮಾಡ್ತಾರ? ತೆಕ್ಕಿಗೆ ಬೀಳ್ತಾರಿಲ್ಲ? ಆದಾಬ್ಜಿ ಅಂತೇಳಿ ಹಗ್ ಮಾಡ್ತಾರ, ಶೇಕ್ ಹ್ಯಾಂಡ್ ಮಾಡ್ತಾರ, ಮತ್ತ ತೆಕ್ಕಿಗೆ ಬೀಳ್ತಾರ. ಮತ್ತೇನ್ ಮಾಡ್ತಾರ? ಕಿಸ್ ಕೊಡ್ತಾರ. ನೀವು ಅಮೆರಿಕಕ್ಕೆ ಹೋದ್ರಿ ಅಂದ್ರ ಹಿ ಈಸ್ ಮೈ ಫ್ರೆಂಡ್ ಈಶ್ವರ್ ಚಚಡಿ ಅಂದ್ರೆ ಮೊದಲು ನಿಮ್ಗೊಂದು ಕಿಸ್ ಕೊಟ್ಬಿಡ್ತಾರ ಅವ್ರು. ಅದು ಅವ್ರದ್ದು ನಮಸ್ಕಾರ ಅಂದಂಗ ಅವರಿಗೆ. ನೀವಿದ್ರೆ ಬಾ ದಸ್ತಿ ತಗೊಂಡು ವರ್ಷಗಳ ಕತ್ತಿ ಬಿಡ್ತೀರಿ, ಬೈತಾರ. ಹಂಗೆಲ್ಲ ವರ್ಷಗೋಬಾರ್ದು. ಇಲ್ಲೇ ಕಾಶಿ ಮಠದಾಗ ಹೋದ್ರೆ ಅಲ್ಲಿ ಕಾಶಿ ಮಠದಾಗನು ಫಾರಿನರ್ಸ್ ಅದಾರ, ಹೊರಗಿನ ದೇಶದವ್ರು ಅದಾರ. ಮತ್ತೇನ್ ಮಾಡ್ತಾರ? ಇಬ್ಬರು ಇದ್ದಲ್ಲಿ ಏನೇನ್ ಮಾಡ್ತಾರ ಅಂತ ಹೇಳಿ ನಿಮ್ಗೇನು ಮತ್ತೆ ಏನಾರ ಲೀಸ್ಟ್ ಹೇಳ್ಬೇಕಾ? ಏನ್ ಹೇಳ್ಬೇಕೆಲ್ಲ ಹೇಳ್ಬಿಟ್ಟಿವಲ್ಲಿ. ಇಬ್ಬರಿದ್ದಲ್ಲಿ ಏನೇನ್ ಮಾಡ್ತಾರ ಅನ್ನೋದು ಹೇಳ್ಬೇಕೇನಪ್ಪ? ಗೊತ್ತಾಗ್ತದ ಇಲ್ಲ? ಅಲ್ಲ, ಇಬ್ಬರಿದ್ದಲ್ಲಿ ಏನೇನ್ ನಡೀತದಂತ ಗೊತ್ತಾಗಲ್ಲ. ಇನ್ನ ಹೇಳ್ಬೇಕ ಡೀಟೇಲ? ಗಪ್ ಕೂತ್ರೆ ಏನ್ ಮಾಡ್ಲಿ? ಇಬ್ಬರು ಇದ್ದಲ್ಲಿ ಏನೇನ್ ನಡೀತದಂತೇಳಿ ಗೊತ್ತಾಯ್ತಾ ಇಲ್ಲ? ವ್ಯವಹಾರ. ಇಬ್ಬರು ಇರುವಲ್ಲಿ ಪರಸ್ಪರ ನೋಡುತ್ತಾರೆ, ಮಾತನಾಡುತ್ತಾರೆ, ಸ್ಪರ್ಶಿಸುತ್ತಾರೆ, ಅರಿಯುತ್ತಾರೆ, ಪ್ರೀತಿಸುತ್ತಾರೆ. ಬರ್ಕೊಂಡ್ರೆ ಇದ್ರಾಗ ಬರ್ಕೊಳ್ಳೋದು ಏನಿರ್ತದ? ಮಣ್ಣು ಗೊತ್ತಿರ್ತದ್ರ ಯಾಕೆ ಬರ್ಕೋಬೇಕು? ಯಾಕಂತಂದ್ರೆ ಒಂದು ದಾಖಲೆ ಮಾಡ್ಬೇಕಾಗ್ಯದ. ಇದು ಕೈಲಿ ಬರೆದ್ರೆ ಏನಾಗ್ತದ? ಸೌಬಾರ್ ಬಕನ ಏಕಬಾರ್ ಲಿಖನ. ಏನಾರೇ ನಡೀಲ್ಲ, ಎಲ್ಲವೂ ಈಗ ಇಬ್ಬರಿದ್ದಲ್ಲಿ ಏನೇನ್ ನಡೀತದ ಅನ್ನೋದು ನಿಮಗೆ ಗೊತ್ತು. ಅದೇನು ಹೇಳೋದು ಬೇಕಾಗಿಲ್ಲ. ನೋಡ್ತಾರ, ಕೇಳ್ತಾರ, ಮಾತಾಡ್ತಾರ, ಕೊಳ್ಳು ವ್ಯವಹಾರ ಮಾಡ್ತಾರ, ಮತ್ತಿನ್ನೇನೇನು ವ್ಯವಹಾರಗಳು ಮಾಡ್ತಿರ್ತಾರೆ. ಈಗ ಏನಾಯ್ತು? ಈ ಸಾಧನೆ ಎಲ್ಲವೂ ಆತ್ಮವೇ ಎಂಬ ಅಖಂಡ ಭಾವ ಉಂಟಾದಾಗ ಇಬ್ಬರಿದ್ದಲ್ಲಿ ಒಬ್ರಿಗೊಬ್ಬರು ಲಾಭ ಮಾಡ್ತಾರ, ನಷ್ಟ ಮಾಡ್ತಾರ, ಅಪಮಾನ ಮಾಡ್ತಾರ, ಸನ್ಮಾನ ಮಾಡ್ತಾರ. ಹೌದಲ್ರಿ? ಉಪಚಾರ ಮಾಡ್ತಾರ, ಅಪಚಾರ ಮಾಡ್ತಾರ, ಎಲ್ಲ ಮಾಡ್ತಿರ್ತಾರ ಇಬ್ರು ಇದ್ದಲ್ಲಿ. ಈಗ ಎಲ್ಲವೂ ಆತ್ಮವೇ ಎಂಬ ಅಖಂಡ ಭಾವ ಉಂಟಾದಾಗ ಈ ಮಾತುಗಳು ಏನಾಗಬೇಕು? ನಿಮ್ಮೊಳಗ ಅದ್ವೈತದ ಮಾತುಗಳು ಒಳಗೆ ಚಾಲು ಆಗಬೇಕು. ಅಖಂಡ ಭಾವ ಉಂಟಾದಾಗ ಅಲ್ಲಿ ಇನ್ನೊಬ್ಬ ಎಂಬುವುದು ಉಳಿಯುವುದೇ ಇಲ್ಲ. ಅಲ್ಲಿ ಇನ್ನೊಬ್ಬ ಎಂಬುವುದೇ ಉಳಿಯುವುದಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ,
ಮುಂದೆ ನೀವು ಅದರಂಗೆ ಬರ್ಕೋತ ಹೋಗ್ಬೇಕು. ಏನು? ಇಬ್ಬರು ಇದ್ದಾಗ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಹೌದಲ್ರಿ? ಒಬ್ಬ ದೃಷ್ಟ ಆದ್ರೆ ಇನ್ನೊಬ್ಬವ ದೃಶ್ಯ ಆಗಿರ್ತಾನ. ಇಬ್ಬರು ಇದ್ದಾಗ ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಒಬ್ಬನು ದೃಷ್ಟ ಆದಾಗ ಇನ್ನೊಬ್ಬ ದೃಶ್ಯ. ಇವ ದೃಷ್ಟ ಆದ್ರೆ ಅವ ದೃಶ್ಯ, ಅವ ದೃಷ್ಟ ಆದ್ರೆ ಇವ ದೃಶ್ಯ. ಯಾವಾಗ? ಇಬ್ಬರು ಇದ್ದಾಗ. ಈಗ ಇಬ್ಬರು ಆತ್ಮವೇ ಎಂಬ ಅಖಂಡ ಭಾವ ಉಂಟಾದಾಗ, ಇಬ್ಬರಿದ್ದಾಗ ಅಂದ್ರೇನು? ನಾಮರೂಪದಲ್ಲಿ ಇದ್ದಾಗ, ನಾಮ ರೂಪ ಕ್ರಿಯೆಗಳನ್ನು ನೋಡುತ್ತಿರುವಾಗ, ನಾಮರೂಪ ಕ್ರಿಯೆಗಳನ್ನು ನೋಡುತ್ತಿರುವಾಗ ಅವರು ದೃಷ್ಟ ಮತ್ತು ದೃಶ್ಯ ಆಗಿರ್ತಾರೆ, ಒಬ್ಬರನ್ನೊಬ್ಬರು ನೋಡ್ತಾರ. ಈಗ ಎಲ್ಲವೂ ಆತ್ಮವೇ ಅಂತಂದ್ರ ಇಬ್ಬರೂ ಆತ್ಮವೇ ಎಂಬ ಆತ್ಮಭಾವದಲ್ಲಿದ್ದಾಗ, ಇಬ್ಬರು ಆತ್ಮವೇ, ನೀನು ಆತ್ಮ ನಾನು ಆತ್ಮ. ನೀ ಬಸಪ್ಪ ನಾ ಸಂಗಪ್ಪ ಅಂದಾಗೆ ಎರಡು ವ್ಯವಹಾರ ಚಾಲು ಆಗ್ತವೆ. ಈ ಬಸಪ್ಪನು ಆತ್ಮ ಸಂಗಪ್ಪನು ಆತ್ಮ ಅಂತ ಇಬ್ರು ಆತ್ಮನೇ ಅಂದಾಗ, ಇಬ್ಬರು ಆತ್ಮವೇ ಎಂದಾಗ, ಅಖಂಡ ಭಾವ ಉಂಟಾದಾಗ ಅಲ್ಲಿ ಇನ್ನೊಬ್ಬ ಎನ್ನುವುದು ಇಲ್ಲವೇ ಇಲ್ಲ. ಅಲ್ಲಿ ಇನ್ನೊಬ್ಬ ಎನ್ನುವುದು ಇಲ್ಲವೇ ಇಲ್ಲ. ಯಾರು ಯಾರಿಗೆ ದೃಷ್ಟ, ಯಾರು ಯಾರಿಗೆ ದೃಶ್ಯ? ಯಾರು ಯಾರಿಗೆ ದೃಷ್ಟ, ಯಾರು ಯಾರಿಗೆ ದೃಶ್ಯ? ಯಾರು ಯಾರಿಗೆ ದೃಷ್ಟ, ಯಾರಿಗೆ ಯಾರು ದೃಶ್ಯ? ಈಗ ದೃಷ್ಟನೂ ತಾನೆ, ದೃಶ್ಯನೂ ತಾನೆ. ದೃಷ್ಟನೂ ತಾನೆ, ದೃಶ್ಯನೂ ತಾನೆ. ಮತ್ತ ಅವರಿಬ್ಬರ ಮಧ್ಯೆ ನಡೆಯುವ ವ್ಯವಹಾರ ನೋಡದ ನೋಟ ಏನದಲ್ಲ, ನೋಟವೂ ತಾನೆ. ನೋಡುವ ನೋಟನೂ ತಾನೆ, ದೃಷ್ಟನೂ ತಾನೆ, ದೃಶ್ಯನೂ ತಾನೆ. ತನ್ನಿಂದ ಭಿನ್ನವಾದ ದೃಷ್ಟ ಇಲ್ಲ, ತನ್ನಿಂದ ಭಿನ್ನವಾದ ದೃಶ್ಯ ಇಲ್ಲ, ತನ್ನಿಂದ ಭಿನ್ನವಾದ ನೋಟವಿಲ್ಲ. ಎಲ್ಲವೂ ತಾನೆ, ಎಲ್ಲವೂ ತಾನೆ, ಎಲ್ಲವೂ ತಾನೆ. ಇದು ಸತ್ಸಂಗದಾಗ ಕುಂತು ಕೇಳಗ ಬಹಳ ಚಂದ. ಹೌದೌದು, ಬಹಳ ಚಲೋ ಹೇಳಿರಿ, ಬಹಳ ಚಂದ, ಫಸ್ಟ್ ಕ್ಲಾಸ್, ಬಹಳ ಚಲೋ ಹೇಳ್ತೀರಿ. ಇಲ್ಲಿ ಏನಾಯ್ತು? ಈ ಅಖಂಡ ಭಾವನೆ ಏನದಲ್ಲ, ಆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ, ಮೋಕ್ಷದ ಮೂಲ. ಈ ಅಖಂಡ ಭಾವವೇ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ, ಮೋಕ್ಷದ ಮೂಲ. ಈ ಮೂಲವನ್ನು ತಲುಪುವುದೇ ಮನುಷ್ಯ ಜನ್ಮದ ಗುರಿ. ಈ ಮೂಲವನ್ನ ತಲುಪಬೇಕು ಅಂತ ತನ್ನ ಜೀವನ ಮುಡುಪಾಗಿಟ್ಟವನೇ ಮೋಕ್ಷಾರ್ಥಿ, ಮುಮುಕ್ಷು. ಮೋಕ್ಷಾರ್ಥಿ, ಮುಮುಕ್ಷು
ಸತ್ಯಾರ್ಥಿ. ವಿದ್ಯಾರ್ಥಿ ಬೇರೆ, ಸತ್ಯಾರ್ಥಿ ಬೇರೆ. ವಿದ್ಯೆಯನ್ನ ಕಲೀಲಕತ್ತವ ವಿದ್ಯಾರ್ಥಿ. ಅವ ಮೆಡಿಕಲ್ ಇಂಜಿನಿಯರಿಂಗ್ 64 ವಿದ್ಯೆ ಕಲಿಯವ ವಿದ್ಯಾರ್ಥಿ, ವಿಜ್ಞಾನ ಕಲಿಯವ. ಸತ್ಯಾರ್ಥಿ ಅಂದ್ರೆ ಸತ್ಯವನ್ನ ತಿಳ್ಕೊಳ್ಳವ ಸತ್ಯಾರ್ಥಿ. ಈ ಗುರಿಯನ್ನ ತಾನೂ ತಲುಪಿ ತಾನೂ ಅದರ ಆನಂದ ಅನುಭವಿಸಿ ಇತರರನ್ನ ಆ ಗುರಿಗೆ ಹೋಗುವುದಕ್ಕೆ ಮಾರ್ಗದರ್ಶನ ಮಾಡುವವನು ಸದ್ಗುರು, ನಿಜವಾದ ಗುರು. ಇದು ಅಖಂಡ ಭಾವ. ನೋಡವ ಯಾರು, ಕಾಣವ ಯಾರು, ಅಲ್ಲಿ ನೋಟ ಯಾರು, ನೋಟನು ನಾನೇ. ಇದು ಏನದ? ಕೇಳ ಮಾತಲ್ಲ, ಒಳಗ ಕುಂತು ವಿಚಾರ ಮಾಡಿ ಆಲೋಚಿಸುವ ಮಾತು. ಈ ಭಾವ ಇದ್ದವನಿಗೆ ಯಾವ ಶಬ್ದಗಳಿಂದಲೂ ಬಾಧೆ ಇಲ್ಲ. ಇಂಥ ಭಾವ ಉಂಟಾದವನಿಗೆ ಯಾವ ಕ್ರಿಯೆಗಳಿಂದೂ ಬಾಧೆ ಇಲ್ಲ. ನಿಶ್ಚಿಂತದನ. ನಿನ್ನ ಬಗ್ಗೆ ಅವ್ರು ಹಿಂಗ ಆಲೋಚನೆ ಮಾಡ್ಲಕತ್ತಾರ ನೋಡು ಅಂದ್ರೂ ನನಗೆ ಚಿಂತಿಲ್ಲ, ನಿನಗೆ ಬೈಲಕತ್ತಾರ ಅಂದ್ರೂ ಚಿಂತಿಲ್ಲ, ನಿನಗೆ ಹೊಡಿಲಕ್ ಬಂದಾರ ಅಂದ್ರೂ ಚಿಂತಿಲ್ಲ. ಒಬ್ಬವನು ನಿಮಗೆ ಮರ್ಡರ್ ಮಾಡ್ಬೇಕಂತ ಚಾಕು ತಗೊಂಡು ಬಂದ್ಬಿಟ್ಟ. ನೀ ಎದರ್ ನಿಮ್ ಕೊಲ್ಲೆ ಬಿಡ್ಬೇಕಂತ ಚಾಕು ತಗೊಂಡು ಬಂದ್ಬಿಟ್ಟ. ನೀಗ ಕೊಲ್ಬೇಕಂತ ಏನ್ ಮಾಡ್ಬೇಕೀಗ? ಈ ಅದ್ವೈತ ಅಲ್ಲೇನಾರ ಉಪಯೋಗ ಆಗ್ತದೇನು? ನಿಮ್ಮ ಅದ್ವೈತ ಸಿದ್ಧಿ ನಿಮ್ಮೊಳಗ ಆಗಿತ್ತು ಅಂತಂದ್ರೆ ಈ ಭಾವ ನಿಮ್ಮೊಳಗ ಕರಿಗೊಂಡಿತ್ತು, ನೀವು ಗಟ್ಟಿ ಆಗಿದ್ರಿ. ವಿಚಾರ ಮಾಡಿ 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 ಗಟ್ಟಿ ಆಗ್ಬೇಕು. ಇದು ಪರಿಚಯ ಮಾಡೋದಷ್ಟೇ ನಾವು ಹೇಳೋದು. ಒಳಗ್ ವಿಚಾರ ಮಾಡಿ 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 ಗಟ್ಟಿಯಾಗಿತ್ತು ಅಂತಂದ್ರೆ ಅವ ಚಾಕು ತಗೊಂಡು ನಿಮ್ಮನ್ನ ಕೊಲ್ಲಬೇಕಂತ ಬಂದಾಗೂ ಸಹಿತ ಒಬ್ಬ ಅತಿಥಿಯನ್ನ ಕಂಡ್ರೆ, ನಿಮ್ಮ ಮನೆಗೆ ಬಂದ ಅತಿಥಿ, ಪ್ರಿಯವಾದ ಅತಿಥಿ ಹೆಂಗ ಬಂದ್ರೆ ಎಷ್ಟು ಸಂತೋಷ ಪಡ್ತೀರಿ ಅಷ್ಟೇ ಸಂತೋಷ ನಿಮ್ಮ ಮುಖಭಾವದೊಳಗಿರ್ತದೆ. ನಿಮ್ಮೊಳಗಿನ ಮುಖಭಾವ ನೋಡಿ ನಿಮ್ಮ ವೈರಿ ಒಳಗ ನಡಗುತ್ತಾನೋ, ಅಂದುತ್ತಾನೋ, ನಾ ಏನ್ ಮಾಡ್ಲಕ್ ಬಂದೀನಿ, ಇಲ್ಲಿ ನೋಡಿದ್ರಿ ಅವ ಎಷ್ಟು ಸಂತೋಷದನಲ್ಲ, ಆನಂದದನಲ್ಲ. ಆನಂದ ಮುಂದ ದುಷ್ಟರು ನಡಿಗೆ ಹೋಗ್ಬಿಡ್ತಾರ. ನಮ್ಮ ಆನಂದದ ಸ್ಥಿತಿ ನೋಡಿ ಹಂಚ್ಕೊಂಡು ಹೋಗ್ಬಿಡ್ತಾರ. ಒಳಗ ಅವನಿಗೆ ಆತಂಕ ಶುರು ಆಗ್ತದ, ಭಯ ಚಾಲು ಆಗ್ತದ. ಅವನಿಗೆ ಚಂದ ಹೃತ್ಪೂರ್ವಕವಾಗಿ ಅತಿಥಿ ಸತ್ಕಾರ ನೀವು ಮಾಡಿದ್ರಿ ಅಂತಂದ್ರೆ ಅವನೇನ್ ಮಾಡ್ತಾನ? ನಿಮ್ ಕೊಲ್ಲಕ್ ಬಂದಿನಿ, ಏನೇನ್ ಕೊಡ್ತಿ ತಿಂದು ಉಂಡು ನೀನ್ ಕೊಲ್ಲೋತೀನಿ ಅಂತಾನೆ ನಾವು ಹೇಳ್ತಾನವ. ನಾವು ಬಂದಿದ್ದೆ ಬೇರೆ ಅಪ್ಪ, ಇಲ್ಲಿ ನೋಡಿದಿರ ನೀನು ಶರಣ ಪರಮಾತ್ಮ, ನೀ ನೋಡಿದ್ರೆ ನಮ್ಗ ಉಪಚಾರ ಮಾಡ್ಲಕತ್ತಿ, ನಾವು ನಿನಗೆ ಬಂದದ್ದು ಕೊಲ್ಲಕ್ಕ. ಅವಾಗ ನೀವೇನಂತೀರಿ? ಏಸ್ ದಿನ ಆಯ್ತು ಕಾಯಲಿಕತ್ತಿನೋ ಮಾರಾಯ, 60 ವರ್ಷ ಆಯ್ತು, 70 ವರ್ಷ ಆಯ್ತು, 80 ವರ್ಷ ಆಯ್ತು, ನೀ ಬರ್ತಿ ಅಂತ ಕಾಯ್ಕೊಂಡು ಕೂತೀನಿ, ಯಾವಾಗ ಇದರಿಂದ ಮುಕ್ತಿ ಸಿಗ್ತದ? ಇದು ಸಾಕಾಗ್ಯದು ಮಾರಾಯ, ನನ್ನ ಕಳಿಸ್ಬಿಡು ಪ್ಲೀಸ್, ನೀ ಏನ್ ಮಾಡ್ಲಕ್ ಬಂದಿದೆ ಅದು ಮಾಡಿ ಹೋಗು ಅಂತ ನೀವಂತೀರಿ. ಇಲ್ಲ ಇಲ್ಲ ನಾ ಮಾಡಂಗಿಲ್ಲ ಅಂತೀವ. ನಿಮ್ಮಂತವ್ರು ಇರ್ಬೇಕು ಈ ಜಗತ್ತಿನಾಗಂತ. ಅದು ಮಾಡಕ್ಕಾಗಂಗಿಲ್ಲ, ಇನ್ನು ಮುಗೀತು. ನಾನು ಇಲ್ಲಿ ಬಂದಿನಿ, ಹೆಂಗೋ ಬಂದಿನಿ, ಇನ್ನು ಮುಂದೆ ಹೋಗಂಗಿಲ್ಲ ಅಂತ ನಾವು. ನಿಂಬಲ್ಲಿ ಬಂದವ ಮತ್ತೆ ಹೋಗಂಗಿಲ್ಲ ನಾವು, ಕರಾಸ್ ನಿಮ್ ಶಿಷ್ಯ ಆತ ನಾವು. ಅಲ್ಲಿ ಕೊಲೆಗಡುಕ ಯಾರು? ಹೂ ಇಸ್ ದಟ್ ಕಿಲ್ಲರ್? ನಾನೇ. ನಿಮ್ಮೊಳಗಂತದ್ದು ಅಖಂಡ ಭಾವ ಉಂಟಾಗಿತ್ತಂದ್ರ ಅಲ್ಲಿ ಕೊಲ್ಲಲಕ್ ಬಂದವ ಯಾರು? ನಾನೇ. ಅವ ಕೊಲ್ಲಲಕ್ಕ ಆಯುಧ ತಂದನ, ಒಂದ್ ಬಂದೂಕ್ ತಂದನ, ಚಾಕು ತಂದನ, ಒಂದ್ ಬಡಿಗೆ ತಂದನ, ಒಂದ್ ಏನೋ ತಂದನ ಕೊಲ್ಲಲಕ್ಕ. ಅದು ಯಾರು?
ಅದು ಯಾರು? ಆಯುಧ ಯಾರು? ಅದನ್ನು ನಾನೇ, ಆಯುಧನು ನಾನೇ. ಏನ ಕಿತ್ತಿ ಏನ ನಿರಿಯಲಯ್ಯ ಅಂತನೋ ವಚನದಾಗ ಬಸವಣ್ಣ ಒಬ್ಬನ್ನ ಕೊಲ್ಲಬೇಕು ಅಂತಂದ್ರ, ಕೊಲೆಗಡಕ ಬಂದಾನಂದ್ರ ಏನು ತಗೊಂಡು ಏನ್ ಇರಿತಾನೆ, ಯಾರಿಗೆ ಇರಿತಾನೆ? ಇರಿಯವನು ತಾನೇ, ಇರಿಸ್ಕೊಳ್ಳೋನು ತಾನೇ, ಆ ಇರಿಯುವ ಆಯುಧನು ತಾನೇ ಇದ್ದತ್ನ ಯಾರಿಗೆ ಇರಿತಾನ? ಶರಣರ ವಚನ ಏನ ಕಿತ್ತಿ ಏನ ನಿರಿಯುವುದಯ್ಯ. ಎಲ್ಲದ ರಾಗ, ಎಲ್ಲದ ದ್ವೇಷ, ಎಲ್ಲದ ಇಬ್ಬರು ಇದ್ದಲ್ಲಿ ಪ್ರೀತಿ ಮಾಡ್ತಾರೆ, ಒಬ್ಬರೇ ಇದ್ದತ್ನಾಗ ಏನ್ ಪ್ರೀತಿ ಮಾಡ್ತಾರೆ? ಇವಕ್ಕೇನಾರ ಅರ್ಥ ಅದೇನೇ ಇಲ್ಲ. ಮೋಕ್ಷ ಹೊಂದಿದವನಿಗೆ ಏನ್ರಿ ಈ ಭಾವ ಶರಣರಲ್ಲಿತ್ತು, ಕಲ್ಯಾಣ ಕ್ರಾಂತಿ ಯಾಕಾಯ್ತು ಅಂತಂದ್ರ ಅವ್ರು ಏನು ಸಾಹಿತ್ಯ ಮಾಡಿದ್ರು ಅದು ಸುಡ್ಲಕತ್ರಲ್ಲ, ಅದು ಮುಂದಿನವ್ರಿಗೆ ಉಳಿಸೋದಕ್ಕೆ, ರಕ್ಷಣೆ ಮಾಡೋದಕ್ಕೆ. ಅದು ಉಳಿಸೋದ್ ಬಳಕ್ ಹೋಗ್ಯಾರ ಅವ್ರು ಅಷ್ಟೇ, ತಾವು ಉಳಿಯೋದಕ್ಕಂತಲ್ಲ, ಅದನ್ನ ಹೆಂಗಾರ ಮಾಡಿ ರಕ್ಷಣೆ ಮಾಡಬೇಕು. ಇಷ್ಟೊಂದು ಸಾಹಿತ್ಯ ತಯಾರು ಮಾಡೀವಿ, ಸತ್ಯವಾದ ವೈಚಾರಿಕ ಸಾಹಿತ್ಯ. ಈ ಸಾಹಿತ್ಯ ಏನಾರ ಸುಟ್ಟು ಹಾಕಿದ್ರೆ ಮಾಡಿದ ಸಾಧನೆ ಎಲ್ಲ ಇಲ್ಲೇ ಓದ್ತದಂತೇಳಿ ಅವ್ರದ್ದು ರಕ್ಷಣೆ, ವಚನ ಸಾಹಿತ್ಯ ರಕ್ಷಣೆಗಾಗಿ ಮಾಡ್ಯಾರ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಅವರು ಆಯ್ತಾಯ್ತು, ಸುಡ್ರಿ ಅಂತ ಕೊಡೋದಿರ್ತದ. ಇಷ್ಟೆಲ್ಲ ಸಾಧನೆ ಮಾಡಿಕೆ ಇಷ್ಟ 160 ಕೋಟಿ ವಚನಗಳ ಸುಟ್ಟು ಬರೇ 22,000 ವಚನಗಳದಾವ. ಆ 22,000 ವಚನಗಳ ತಗೊಂಡು ಒಂದು ದಿವಸಕ್ಕ 5 ವಚನಗಳಂಗ ಓದ್ಕೊಂಡಿನಿ ನಾನು. 5 ವಚನಗಳದ್ದು ವಿಶ್ಲೇಷಣೆ ಮಾಡಿದ್ರೆ 12 ವರ್ಷ ಹಿಡಿದದು ನನಗೆ 22,000 ವಚನಗಳು. ಮತ್ತೆ 280 ಕೋಟಿ ವಚನ ಇತ್ತಂತಂದ್ರೆ ಎಂತ ಶ್ರೀಮಂತರು ಇರ್ತಿದ್ದೇವೆ ನಾವು. 12 ವರ್ಷನಾಗೆ ಮುಗಿದೋದು ವಚನಗಳೆಲ್ಲ ಖಲಾಸ್. ಆ ದುಃಖ ನನಗ್ ಬಾಳ ಅದ. ಅಷ್ಟು ವಚನಗಳಿದ್ದು ಅಂದ್ರೆ ಎಷ್ಟು ಚಂದ ಇರ್ತಿತ್ತಲ್ಲಪ್ಪ. ನನಗ್ ಬರೇ ಇಟ್ಟೇ ಉಳಿಯುತ್ತಲ್ಲ, ಇಟ್ಟೇ ಸಿಕ್ಕದಲ್ಲಪ್ಪ. ಎಂತ ಕೆಲಸ ಮಾಡಿರ್ಬೇಕು ಅವರು. ಅವ್ರು ಹೇಳಿದ ಇನ್ನ ಎಷ್ಟೋ ಮಾಹಿತಿಗಳು ನಮಗ್ ಲಭ್ಯ ಇಲ್ಲ. ಇನ್ನ ಎಷ್ಟೋ ವಚನಗಳು ಅದಾವ, ಅವು ಯಾರು ಬರ್ದಾರ ಅಂತೇಳಿ ವಚನಾಂಕಿತಗಳು ಅದಾವ. ಆದ್ರ ಅವ್ರದ್ದು ವಚನಾಂಕತೆಗಳ ಸಂಬಂಧಪಟ್ಟ ಶರಣರ ಹೆಸರುಗಳೇ ಇಲ್ಲ ಅದ್ರೊಳಗೆ. ಅದಕ್ಕೆ ಏನ್ ಮಾಡಿದ್ರು, ಅಜ್ಞಾತ ಶರಣರ ವಚನಗಳತ್ತ ಒಂದು ಬುಕ್ ಮಾಡ್ಯಾರ. ಅವ್ರ ಹೆಸರೇ ಇಲ್ಲ, ವಚನಾಂಕಿತ ಇತ್ತು ಬರ್ದಾರ ಕರೆ. ಅವ್ರು ಯಾರಂತ, ಯಾಕಂದ್ರೆ ಸುಟ್ಟು ಹೋಗ್ಯಾವ, ಮಿಸ್ ಆಗ್ಯಾವ, ಸುಟ್ಟಾಕ್ಯಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ. ಮಾಡಿದ ಸಾಧನೆ ಉಳಿಸ್ಬೇಕನ್ನಂಥದ್ದು ಒಂದು ಮನುಷ್ಯನ ಒಂದು ಪುರುಷ ಪ್ರಯತ್ನ ಇರ್ತದಲ್ಲ, ಅದರ ಸಲುವಾಗಿ ಅವ್ರು ಕ್ರಾಂತಿ ಮಾಡಿದ್ರು. ವಚನ ಸಾಹಿತ್ಯ ಲಿಟರೇಚರ್ ಉಳಿಸೋದಕ್ಕೆ ಮಾಡಿದ್ರು ಅವರು. ಅದರಿಂದ ಮುಂದೆ ವೈಚಾರಿಕತೆ ಬೆಳೀಲಿ, ಜನರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಗುಂಪಿನ ಜನ ರಿಸರ್ವ್ ಇಟ್ಟಿದ್ರು, ಅವ್ರಿಗೂ ಒಂದು ಅಜ್ಞಾನ. ಈ ಜ್ಞಾನವನ್ನ ಬ್ರಹ್ಮಜ್ಞಾನ ಯಾರು ಬೇಕು ಅವ್ರಿಗೆ ಹೇಳಿದ್ರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ ಹೇಳಿಕೆ ಅವ್ರು ಒಟ್ಟ ಅದು ಹೊರಗೆ ಬಿಡ್ತಿದ್ದಿಲ್ಲ. ಅಂಥದನ್ನ ಹೊರಗೆ ಯಾವ್ದು ಅವರು ಎಲ್ಲರಿಗೂ ತಿಳಿಯಂಗೆ ತಿಳಿಸಿ ಹೇಳಿದ್ರು. ಈಟೆಲ್ಲ ಮಾಡಿದ್ದು ಎದಕ್ಕೆ ಕಲ್ಯಾಣ ಕ್ರಾಂತಿ ಮಾಡ್ಯಾರ? ನಮ್ಮ ಕಲ್ಯಾಣಕ್ಕಾಗಿ ಮಾಡ್ಯಾರ. ಮುಂದಿನ ಜನಾಂಗಕ್ಕೆ ಇದು ಜ್ಞಾನ ತಲುಪಲಿ ಅಂತ. ಅದಕ್ಕ ಏನ್ ಹೇಳ್ತಾರ ನಿಜಗುಣ ಶಿವಯೋಗಿಗಳು? ಬಳಸದಿರು ಅದ್ವೈತವನ್ನು ಬಾಯದೊಳು, ಬಳಸದಿರು ಅದ್ವೈತವನ್ನು ಬಾಯದೊಳು. ಈಗ ನೀವು ನನಗ ಒಂದು 10,000 ರೂಪಾಯಿ ಕೊಟ್ಟಿರ ತಿಳ್ಕೊಳ್ರಿ. ನಾನು ನಿಮ್ಗ ಏನ್ ಮಾಡಿದ್ರು ನಾನು ರೊಕ್ಕ ನಿಮಗೆ ಹೊಳ್ಳಿ ಕೊಡ್ತಾ ಇಲ್ಲ. ಆವಾಗ ನಿಮ್ಮ ಬದುಕಿನಲ್ಲಿ 2 ಭಾಗ. ಒಂದೇನದ ವ್ಯವಹಾರಿಕ ಬದುಕು, ಇನ್ನ ಒಂದೇನದ ಪಾರಮಾರ್ಥಿಕ ಬದುಕು. ಆ ಪಾರಮಾರ್ಥಿಕ ಬದುಕಿನೊಳಗ ಬಾಯದಳು
ಬಳಸದಿರು ಅದ್ವೈತವನ್ನು ಬಾಯದೊಳು ಎಲ್ಲಿ ಬಳಸಬೇಕಾದ ತಿಳಿಯರೋರು ನಿನ್ನ ಅಂತರಂಗದೊಳಗ ಮತ್ತೆ ತಿಳುವಳಿಕೆ ಇರುವ ಜನರ ಮಧ್ಯೆ ಈ ಅದ್ವೈತವನ್ನು ಬಳಸು. ಏನಿರ್ಬೇಕು? 10,000 ರೂಪಾಯಿ ನಮ್ದಲ್ಲ ಅಂತ ತಿಳ್ಕೊಂಡು ಮೊದಲ ಶಾಂತಿ ಹೊಂದಬೇಕು. ಯಾಕ? ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಬಂದಡ್ 1 ಲೇಸು, ಬಾರದಿದ್ದಡ್ 2 ಲೇಸು. ವಾಪಸ್ ಕೊಟ್ಟ 10,000 ರೂಪಾಯಿ ಅಂತಂದ್ರೆ ಬಂದರೆ 1 ಲೇಸು. ಒಂದು ವೇಳೆ ಅವನಿಗೆ ಕೊಡ್ಲಿಕ್ಕೆ ಆಗಲಿಲ್ಲ, ಕೊಡ್ಲೇ ಇಲ್ಲ ಅಂದ್ರೆ ನಾನ್ ರಿಫಂಡೇಬಲ್, ರೊಕ್ಕ ಹೊಳ್ಳಿ ಕೊಡ್ಲಕ್ಕ ಆಗ್ಲಾರ್ದಂತ ಕಷ್ಟ ಜೀವಿಗೆ ನಾನು ಸಹಾಯ ಮಾಡೀನಿ ಅಂತೇಳಿ ಡಬಲ್ ಲಾಭ ಆಯ್ತು. ಅನುಕೂಲ ಇದ್ದವ್ ವಾಪಸ್ ಕೊಡ್ತಾನ, ಅನನುಕೂಲ ಇದ್ದವ್ ಎಲ್ಲಿದ್ ವಾಪಸ್ ಕೊಡ್ತಾನ? ಅಂತ ಅನಾನುಕೂಲ ಇದ್ದವನಿಗೆ ನಂದು ಲಾಭ, ನನ್ನ ಸೇವೆ ಆಗ್ಯದಂತಂದ್ರ ಡಬಲ್ ಲಾಭ ಆಗ್ಯದಂತ ತಿಳ್ಕೊ. ಒಳಗ ಶಾಂತವಾಗಿರು. ಅಂತರಂಗದಲ್ಲಿ ಶಿವಲಿಂಗ ಮತ್ತು ಒಳಗೆ ಶಾಂತಾಗಿ ಹೊರಗೆ 10,000 ರೂಪಾಯಿ ಕೊಟ್ರು ಕೊಡ್ರಿ, ಬಿಟ್ರಿ ಬಿಡ್ರಿ ಅಂತಂದ್ರೆ ಯಾರ್ಯಾರ ಬಿಡ್ತಾರೇನು? ಹೊರಗೆ ಏನ್ ಮಾಡ್ಬೇಕು? ಬಹಿರಂಗದಲ್ಲಿ ರಣರಂಗ. ಯಾಕಲೆ ಮಗನೇ ರೊಕ್ಕ ಕೊಡ್ತೀಯ ಇಲ್ಲ ಅಂತೇಳಿ ಕೇಳ್ತಿರ್ಬೇಕು. ಅಂಗಿ ಹಿಡಿದು ಜಗಳಾಡಬಾರ್ದು, ಹೊಡೆದಾಡಬಾರದು, ಕ್ರಿಮಿನಲ್ ಕೇಸ್ ಆಗ್ತದ. ಕೇಳ್ತಿರ್ಬೇಕು ಅಷ್ಟೇ, ಮಾತಿನ ಮೂಲಕ ಕೇಳ್ತಿರ್ಬೇಕು. ಕೊಟ್ರು ಕೊಡ್ಲಿ, ಬಿಟ್ರು ಬಿಡ್ಲಿ ಅನ್ನೋದು ಮನುಷ್ಯನೊಳಗಿರ್ಬೇಕು. ಅಂತರಂಗದೊಳಗ ಶಿವಲಿಂಗ ಇರ್ಬೇಕು. ಅವನು ಅದೇ ಸಂಸಾರಕ್ಕೆ ಬಳಸ್ಯಾನ, ನನ್ನ ಬಳಿ ಇದ್ರೆ ಅದೇ ಸಂಸಾರಕ್ಕೆ ಬಳಸ್ತಿದ್ದೆ, ಆಯ್ತು ಅಂತ ಒಳಗಿರ್ಬೇಕು. ಹೊರಗ ಕೇಳಬಾರ್ದಂತಲ್ಲ, ಕೇಳ್ಕೊತ ವ್ಯಾವಹಾರಿಕ ಬದುಕಿನೊಳಗ ಪ್ರಯತ್ನ ಮಾಡ್ತಿರ್ಬೇಕು. ನಮಗೇನು ಸಂವಿಧಾನದ ಇತಿಮಿತಿಗಳದವ ಅದರ ಪ್ರಕಾರ ಅಪರಾಧಕ್ಕ ಹೋಗಬಾರದು. ನಿಮಗೆ ಬಾಳೇ ತ್ರಾಸ ಆಗ್ತಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕೇಸ್ ಮಾಡ್ರಿ, ಕ್ರಿಮಿನಲ್ ಕೇಸ್ ಮಾಡ್ರಿ, ವಕೀಲರಿಗೆ ಹಿಡ್ಕೊಂಡು ಏನಾರ ಮಾಡ್ರಿ, ಪದ್ಧತಿ ಪ್ರಕಾರ ಮಾಡ್ರಿ. ಅದನ್ನ ಬಿಟ್ಟು ಒಂದಿಬ್ಬರು ಗುಂಡಗಳಿಗೆ ಕರ್ಕೊಂಡು ಹೋಗಿ ಹೊಡಿಸಿ ಬಡಿಸಿ ಏನಾರ ದೊಡ್ಡವಾದ ಅನ್ನೋ ಅವ ಪೊಲೀಸ್ ಸ್ಟೇಷನ್ಗೆ ಹೋದ್ನ ಅಂದ್ರೆ ಯಾರು ಕಳಿಸಿರ್ತಾರ ಅವ್ರನ್ನ ಹಿಡ್ಕೊಂಡು ಹೋಗ್ತಾರ. ಅವ್ರು ಯಾಕ್ರಿ ಗುಂಡಗಿರಿ ಮಾಡ್ತೀರಿ ಅನ್ ಗುಂಡಗಳಿಗೆ ಕಳಿಸಿ ನೀವು. ದೊಡ್ಡದ ಗುಂಡಗಳು ಕಟ್ಟಾಗ ಹೆಸರು ಹೋಗ್ಬಿಡುತ್ತೆ ಚುಚ್ಚು ಮಾಡಿದ್ರು. ವ್ಯವಹಾರ ಮಾಡೋ ಟೈಮ್ನಾಗ ಎಲ್ಲರೂ ಚಲೋನೇ ಇರ್ತಾರೆ, ಮುಂದಾದ ಸೆಟ್ಲ್ ಮಾಡೋ ಟೈಮ್ನಾಗ ಎಲ್ಲರದು ಕಿರಿಕಿರಿ ಚಾಲು ಆಗಿರ್ತಾವ. ಆ ಟೈಮ್ನೊಳಗ ನಮಗ ಉಂಡನ್ನ ಮೈಗತ್ತಲ್ಲ, ಮಕ್ಕೊಂಡ್ರೆ ನಿದ್ದೆ ಎತ್ತಂಗಿಲ್ಲ. ಅದಕ್ಕ ಒಳಗ ಶಿವಲಿಂಗ ಇತ್ತು, ಏಕೋಭಾವ ಇತ್ತು ಅಂದ ಹೊತ್ನಾಗ ಆರಾಮ್ ನಿದ್ದೆ ಎತ್ತ. ಅವ್ರಿಗೆ ಕೊಟ್ಟ 10,000 ರೂಪಾಯಿ ಎಲ್ಲ ಓಟು ಈ ಜಗತ್ತಿನಾಗ ಬಿಟ್ಟೇ ಹೋಗೋದದ. ಬರೀ 10,000 ರೂಪಾಯಿ ಅವ್ರಿಗೆ ಬಿಟ್ರೆ ಹಂಗಲ್ಲ, ಎಲ್ಲಾನು ಬಿಟ್ಟು ಹೋಗೋದು. ಎಲ್ಲಾನು ಬಿಟ್ಟೇ ಹೋಗೋದ್ರಾಗ ಇದೊಂದು 10,000 ರೂಪಾಯಿ ಏನ್ ದೊಡ್ಡ ವಿಷಯ ನಡಿ ಅಂತೇಳಿ ಅಂತರಂಗದೊಳಗೆ ಶಿವಲಿಂಗ, ಬಹಿರಂಗದೊಳಗೆ ರಣರಂಗ ಬಾಯಿ ಮಾಡ್ತಿರ್ಬೇಕು. ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಅಂತೇಳಿ ವ್ಯಾಘ್ರದ ಮುಖ ಒಳಗ ಗೋವು, ವ್ಯಾಘ್ರ ಮುಖದ ಗೋವು ಆಗ್ಬೇಕು. ಗೋಮುಖ ವ್ಯಾಘ್ರ ಆಗ್ಬಾರ್ದು. ಆಕಳ ಮುಖ ಇಟ್ಕೊಂಡು ಒಳಗೆ ಹಿಂಸೆ ಮಾಡಬೇಕು ಅನ್ನೋಂಥ ದುಷ್ಟ ಭಾವ ಇರಬಾರ್ದು. ಮುಖ ವ್ಯಾಘ್ರದಿರ್ಬೇಕು ದುಷ್ಟರಿಗಾಗಿ, ಅದರ ಒಳಗ ಗೋವು ಇರಬೇಕು. ಹಿಂಗಾಗಿ ಪ್ರತಿಯೊಂದು ಸೂತ್ರಗಳನ್ನ ಹಿಂಗ್ ಬರ್ಕೋಬೇಕು. ಇಬ್ಬರು ಇದ್ದಲ್ಲಿ ಒಬ್ಬರಿಗೆ ಒಬ್ಬರು ಲಾಭ ನಷ್ಟಗಳನ್ನು ಮಾಡುತ್ತಾರೆ, ಆತಿರ್ತವು. ಯಾರಿಗೆ ಯಾರು ನಷ್ಟ ಮಾಡಿದರು, ಯಾರಿಗೆ ಯಾರು ಲಾಭ ಮಾಡಿದರು, ಲಾಭ ಮಾಡಿದವನು ನಾನೇ, ನಷ್ಟ ಮಾಡಿದವನು ನಾನೇ, ಲಾಭ ಹೊಂದಿದವನು ನಾನೇ, ನಷ್ಟ ಹೊಂದಿದವನು ನಾನೇ, ಆ ಲಾಭವೂ ನಾನೇ, ನಷ್ಟವೂ ನಾನೇ. ನನ್ನಿಂದ ಭಿನ್ನವಾಗಿ ಮತ್ತೇನಿರಲು ಸಾಧ್ಯ? ಇಲ್ಲಿ ನಿಮಗೆ ಮೋಕ್ಷದ ಸುಖ ಸಿಗ್ತು. ಇದು ಎಲ್ಲಿರ್ಬೇಕು? ಅಂತರಂಗದೊಳಗಿರ್ಬೇಕು. ತಿಳುವಳಿಕೆ ಇದ್ದ ಜನರ ಮಧ್ಯದೊಳಗೆ ಈ ಮಾತಾಡ್ಬೇಕು. ತಿಳುವಳಿಕೆ ಇಲ್ಲದವ್ರ ಮಧ್ಯೆ ಮಾತಾಡ್ರೆ ಅದ ಹೆಂಗಾಗ್ತದಂತಾನೋ. ಯಾಕಂದ್ರೆ ಅವನಿಗೆ ಆತ್ಮಜ್ಞಾನ ಇರ್ಲಾರ್ದವನಿಗೆ ಇದೆಂಗ್ ತಿಳಿತು? ಇರ್ಲಿ ಬಿಡ್ರಿ, ಹಿಂಗ ಹೇಳಿದ್ರೆ ಹೆಂಗ? ತಿಳುವಳಿಕೆ ಇದ್ದ ಜನರ ಮಧ್ಯೆ ಅದ್ವೈತವನ್ನ ಬಳಸಬೇಕು. ನಾವು ಯಾವುದರಿಂದ ಆತ್ಮದಿಂದ ಇಡೀ ಜಗತ್ತನ್ನು ತಿಳಿಯುತ್ತೇವೆಯೋ ಆ ಆತ್ಮವನ್ನು ಯಾವುದರಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಆತ್ಮವನ್ನ ಆತ್ಮದಿಂದಲೇ ತಿಳಿಯಲು ಸಾಧ್ಯ.
ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ಕಣ್ಣುಗಳು ಇಡೀ ಜಗತ್ತನ್ನು ನೋಡುತ್ತವೆ, ಆದರೆ ತಮ್ಮನ್ನು ತಾವೇ ನೋಡಲಾರವು. ಅದೇ ರೀತಿ ಎಲ್ಲವನ್ನು ತಿಳಿಯುವ ಆತ್ಮವನ್ನ ಬೇರೆ ಯಾವುದರಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲ ಜ್ಞಾನದ ಮೂಲ ತಾನೇ ಆಗಿದೆ. ಆತ್ಮವೇ ಎಲ್ಲ ಜ್ಞಾನದ ಮೂಲ ಆಗಿರುವುದರಿಂದ ಆತ್ಮ ತಂದು ತಾನು ತಿಳ್ಕೊಂಡ್ರು ಮಾತ್ರ ಆತ್ಮಜ್ಞಾನ ಆಗ್ತದೆ. ಯಾವುದರಿಂದರೆ ತಿಳ್ಕೊತೀನಿ, ನೋಡಿ ತಿಳ್ಕೊತೀನಿ, ಕಣ್ಣಿಲಿಂತ ಅದು ರುಚಿ ಇತ್ತಂತಂದ್ರೆ ನಾಲಿಗೆಲಿಂತ ತಿಳ್ಕೊತಿದ್ದೆವು, ದೃಶ್ಯ ಇದ್ರ ಕಣ್ಣಿಲಿಂತ ತಿಳ್ಕೊತಿದ್ದೆವು, ಶಬ್ದ ರೂಪದಾಗಿತ್ತಂತಂದ್ರ ಕಿವಿಲಿಂತ ತಿಳ್ಕೊತಿದ್ದೆವು, ಮುಟ್ಲಕ್ ಬರ್ತಿತ್ತಂದ್ರ ಸ್ಪರ್ಶದಿಂದ ತಿಳಿತಿದ್ದೆವು, ವಾಸನೆ ಇದ್ರ ಮೂಗಲಿಂತ ತಿಳಿತಿದ್ದೆವು. ಅದಕ್ಕೇನು ಇಲ್ಲ, ಅದಕ್ಕೆ ವಿಷಯ ರಹಿತ ಅದ ಪರಮಾತ್ಮ. ಅದನ್ನು ತಿಳ್ಕೋಬೇಕಾದ್ರೆ ಆತ್ಮದ ಮೂಲಕನೇ ಆತ್ಮವನ್ನು ತಿಳ್ಕೋಬೇಕು. ಆತ್ಮದ ಅರಿವು ಆತ್ಮಕ್ಕೆ ಆಗ್ತದ, ತಂದು ತಾನೇ ತಿಳ್ಕೋಬೇಕು. ಈಗ ಎಲ್ಲವನ್ನೂ ಅರಿಯುವ ಆತ್ಮ ತನ್ನ ತಾನು ತಿಳಿಲಾರ್ದಂಗಿರ್ತದೇನ್ರಿ? ಎಲ್ಲರಿಗೆ ಸಾಲ ಕೊಡವ ತನ್ನ ಮನೆ ರೊಕ್ಕ ಇಲ್ದಂಗಿರ್ತಾನೆ ನಾವು. ಈಗ ನೀರದಪ್ಪ, ನೀರದ ಅದು ಎಲ್ಲರದು ಬಾಯಾರಿಕೆ ದಾಹ ತೀರಿಸಿ ತಣ್ಣಗ್ ಮಾಡ್ತದಂದ್ರೆ ತಾ ಸ್ವತಃ ತಣ್ಣಗಿರ್ಲಕ್ ಸಾಧ್ಯ ಇಲ್ಲ. ಎಲ್ಲರಿಗೆ ತಂಪನ್ನುಂಟು ಮಾಡುವ ನೀರು, ದಾಹ ನೀಗಿಸಿ ತಂಪನ್ನುಂಟು ಮಾಡುವ ನೀರು ತಾನು ತಂಪಾಗಿರಲಿಕ್ಕೆ ಸಾಧ್ಯವಿಲ್ಲವೇ? ನೀರು ನೀರಡಿಸ್ಯದ ಅಂತಂದ್ರೆ ಏನ್ ಹಂಗಂದ್ರ? ನಾನು ಯಾವುದನ್ನು ಅರಿಬೇಕು ಅಂತೇಳಿ ನನ್ನನ್ನು ಮರೆತು ನಾ ಅರಿಲಕ್ ಹೋಗ್ತೀನಲ್ಲ, ಅದು ಹೆಂಗದಂದ್ರೆ ನೀರು ನೀರಡಿಸ್ಯದ ಅಂದಂಗ ಆಗ್ತದೆ. ನೀರು ಹೆಂಗ್ ನೀರಡಿಕೆ ಆಗ್ತದ? ಜಗತ್ತಿನ ಎಲ್ಲಾ ಜೀವಿಗಳ ದಾಹವನ್ನ ತೀರಿಸುವಂತ ನೀರು ತಾನೇ ನೀರಡಿಸ್ತದಂದ್ರೆ ಏನ್ ಅರ್ಥ? ತಾನೇ ಎಲ್ಲ ಅರಿವಿನ ಮೂಲ, ತಾನೇ ಎಲ್ಲರ ಜ್ಞಾನದ ಮೂಲ ಆಗಿ ಎಲ್ಲ ತಿಳ್ಕೊಂಡು ತಾನೇ ಎಲ್ಲ ಅರಿವಿನ ಮೂಲ ಆಗಿ ಏನೋ ಅರಿಲಕ್ಕ ತನ್ನಿಂದ ಭಿನ್ನವಾಗಿ ಏನೋ ಅರಿಲಕ್ ಹೋಗ್ತೀನಿ ಅಂತಂದ್ರ ಯಾರಿಂದೋ ಲಾಭ ಆಗ್ತದ, ಯಾರಿಂದೋ ನಷ್ಟ ಆಗ್ತದ, ಯಾರಿಂದೋ ಸನ್ಮಾನ ಆಗ್ತದ, ಯಾರಿಂದೋ ಅಪಮಾನ ಆಗ್ತದ ಅಂತೇಳಿ ಇನ್ನೊಬ್ಬರನ್ನ ನಾ ತಿಳ್ಕೊಳಕ್ ಹೋಗ್ತೀನಿ ಅಂದ್ರೆ ಅಲ್ಲಿ ಯಾರದರ? ನೀನೇ ಅದಿ. ಸನ್ಮಾನ ಮಾಡಿದವನು ನೀನೇ, ಸನ್ಮಾನನು ನೀನೇ, ಲಾಭ ಮಾಡಿದವನು ನೀನೇ, ಲಾಭ ಹೊಂದಿದವನು ನೀನೇ, ಲಾಭನು ನೀನೇ, ಎಲ್ಲನೂ ತಾನೇ ಇದ್ದಕ್ಕೆ ಇನ್ನೊಂದನ್ನು ಏನ್ ಅರಿತು? ನೀರು ಬಾಯಾರಿಸಿದಂತೆ ನೀರಿನ ನೀರಡಿಕೆ ಇದ್ದಂಗ ಈ ನಮ್ಮದು ಲೌಕಿಕ ವಿಚಾರಗಳೆಲ್ಲ ತನ್ನಿಂದ ಭಿನ್ನವಾಗಿಟ್ಟು ತಿಳ್ಕೊತೀವಲ್ಲ, ಅಲ್ಲಿ ದೊಡ್ಡ ಹಿಂಸೆ. ಸುಮಾರು 20 ಲಕ್ಷ ರೂಪಾಯಿ ನಾನು ಕೈ ಬಿಟ್ಟವ. ನನ್ನೇ ಒಂದು ಕಳ್ಳ ನೋಡ್ದಂಗೆ ನೋಡ್ತಾರೆ ಈ ಮನ್ಯಾಗ. ಏನ್ ಮಾಡ್ಯಾನ ನೀವು? ಅವ್ರೆಲ್ಲರ ಸಂಗಟ ಕೊಟ್ಟನ ತೋಣನ ಏನೋ ಮಾಡ್ಯಾನ. ಅವ್ರ ಮ್ಯಾಲ ಒಂದ್ ಸ್ವಲ್ಪ ಇವನಿಗೆ ಸಿಟ್ಟಿಲ್ಲ, ರೋಷ ಇಲ್ಲ, ಆವೇಶ ಇಲ್ಲ, ಹೋರಾಟ ಮಾಡ್ಬೇಕನ್ನೋದಿಲ್ಲ. ಅವ್ರ ಸಂಗಟ ಮತ್ತೆ ಹೋಗಿ ಪ್ರೀತಿಲಿಂದೇ ಮಾತಾಡ್ತಾನ. ಏನಿದೆ ಒಂದು ವ್ಯವಹಾರ? ನನ್ನ ವ್ಯವಹಾರದಾಗ ನೀವು ಕೈ ಹಾಕ್ಲಕ್ ಬರ್ಬೇಡ್ರಿ ಅಂತ ಹೇಳ್ಬಿಟ್ಟೇನೆ ನಾನು. ನನ್ನ ವ್ಯವಹಾರ ಏನ್ ಮಾಡೀನಿ ಅದ್ರ ಬಗ್ಗೆ ಕೈ ಹಾಕ್ಲಕ್ ನಿಮ್ಗೆ ಏನ್ ಮಾಡಬೇಕು ಮಾಡೀವಿ, ಏನ್ ಕೊಡ್ಬೇಕು ಕೊಟ್ಟಿವಿ. ಲೌಕಿಕ ಜಗತ್ತಿನ ಜೊತೆಗೆ ನಂದೇನು ಬಾಂಧವ್ಯ ಅದೋ, ಲಾಭ ಅದೋ, ನಷ್ಟ ಅದೋ, ಸಂಸಾರದಾಗ ಲಾಭ ಅದೋ ನಷ್ಟ ಅದ ನಿಮ್ಗೆ ಅಷ್ಟೇ ಸಂಬಂಧ. ಲೌಕಿಕ ಜಗತ್ತಿನಾಗ ಏನಿತ್ತದೋ ಅದು ನನಗೆ ಬಿಟ್ಟದ್ದು, ಈಶ್ವರಗೆ ಬಿಟ್ಟದ್ದು. ಅದ್ರಾಗ ತಲೆ ಹಾಕ್ಲಕ್ ಹೋಗ್ಬೇಡ್ರಿ. ನೀ ಹೇಳ್ಬಿಡುತ್ತಾತ ಕಟ್ಟಿ ಹಾಕಿ ಒಳಗ ಗೂಡಂದಾಗ ಹಾಕಿ ವಸೂಲಿ ಮಾಡ್ಕೊಂಡು ತರ್ತೀವಿ ಅಂತಾರ. ಬ್ಯಾಡಪ್ಪ ಅಂತ ಹೇಳ್ತೀವಿ. ಗೂಡಂದಾಗ ಅವನಿಗೆ ಹಾಕಿದ್ರೆ ನನಗೆ ಹಾಕಿದಂಗೆ, ಅವನಿಗೆ ಬೈದ್ರೆ ನನಗೆ ಬೈದಂಗೆ. ಅವನಿಗೇನ್ ಮಾಡ್ಬೇಕಂತೀರಿ? ಅದು ನನಗ ಆಗ್ತದಪ್ಪ. ಅವ ಈಶ್ವರ ನನಗೆ ಕೊಡ್ಬೇಕನ್ನಂಗಿತ್ತಂತಂದ್ರ ಅವ ನನ್ನ ಬಲ್ಲೇ ಉಳಿಸ್ತಿದ್ದ.
ಈಶ್ವರನ ಇಚ್ಛೆ ಅವನ ಬಳಿ ಇಡ್ಬೇಕಂತದ, ನಾ ದುಡ್ದದ್ದು ಮತ್ತ ಅವ ಇಟ್ಕೋತಾನ, ಇಟ್ಕೊಳ್ಳಿ ಅಷ್ಟೇ. ಈಶ್ವರನ ಇಚ್ಛೆ ಬಿಟ್ಬಿಡೋದು, ಅವನು ಈಶ್ವರಿಗೆ ಬಿಟ್ಬಿಡೋದು. ಯಾ ಈಶ್ವರ ಕೈ ಬಿಟ್ರು ನಮಗೊಬ್ಬ ಈಶ್ವರ ಅದನಲ್ರಿ, ಚಚಡಿ ಈಶ್ವರ ಅಂತ ಇಲ್ಲ. ಹೋಗ್ಬಿಡೋದಪ್ಪ ಸೌದತ್ತಿಗೆ, ಈಶ್ವರ ಚಚಡಿ ಬರ್ತೀವಿ ನೋಡಪ್ಪ ಆ ಕಡೆ ಅಂತ ಕರ್ಕೋತಾರಿಲ್ಲ ಚಚಡಿ ಈಶ್ವರ ಅವರೇ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಈ ತರ ನಾವು ಏಕೋಭಾವದಾಗ ಹೋಗಿ ಅಲ್ಲಿ ಏನು ಉಳಿಸ್ಲಕ್ ಹೋಗಬಾರದು. ನಮ್ಮಿಂದ ಭಿನ್ನವಾದದ್ದನ್ನ ಏನು ಉಳಿಸ್ಲಾರ್ದಂಗ ಆಗ್ಬೇಕು ನಮ್ಮ ಚಿಂತನ. ಲಾಸ್ಟ್ ಎಂಡ್ ಆಗ್ಬಿಡ್ಬೇಕು ಅಷ್ಟೇ. ಏನು ಉಳಿಬಾರ್ದು. ಅಂತಃಕರಣ ಶುದ್ಧ ಆಗ್ಬೇಕು, ನಮ್ಮ ರಾಗದ್ವೇಷಗಳು ಶುದ್ಧ ಆಗ್ಬೇಕು. ಅವು ಯಾವೂ ಬೇರೆ ಯಾರೂ ಅಲ್ಲ, ಅದೆಲ್ಲ ನಾನೇ. ನಷ್ಟ ಮಾಡಿದವನು ನಾನೇ, ನಷ್ಟ ಹೊಂದಿದವನು ನಾನೇ, ಆ ನಷ್ಟನೂ ನಾನೇ. ನನ್ನಿಂದ ಭಿನ್ನವಾದದ್ದೇನೇನೂ ಇಲ್ಲ. ಇಲ್ಲಿ ಮೋಕ್ಷದ ಆನಂದ ಸ್ಟಾರ್ಟ್ ಆಗ್ತದೆ. ಇದನ್ನು ಅಶಕ್ತತೆ ಅಂತ ಅಲ್ಲ, ಬೇಕಾದಷ್ಟು ಶಕ್ತಿ ಅದು, ಏನೆಲ್ಲ ಮಾಡೋ ಶಕ್ತಿ ಅದು. ಆದ್ರೆ ಶಕ್ತಿ ಇದ್ದು ಅದನ್ನ ಬಳಸಲಾರ್ದಂಗ, ಶಕ್ತಿ ಇದ್ದು ಅದನ್ನ ತನ್ನಿಂದ ಭಿನ್ನ ಅಂತ ತಿಳಿದುಕೊಂಡು ಬಳಸಲಾರ್ದಂಗ, ಆ ಶಕ್ತಿಯನ್ನ ಅದೇ ತಾನೇ ಅಂತೇಳಿ ಆಧ್ಯಾತ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡಾಗ ಅಲ್ಲಿ ಅಂಗ ಹೋಗಿ ಲಿಂಗ ಆಗ್ತಾನ, ತನ್ನ ಶಕ್ತಿ ಹೋಗಿ ಭಕ್ತಿ ಆಗ್ತದ. ಆ ಲಿಂಗದೊಳಗೆ ಅವನೇ ಅವಕಾಶ ಕೊಟ್ಟಾನ. ಲಾಭ ಮಾಡೋರಿಗೆ ಅವಕಾಶ ಕೊಟ್ಟಾನ, ನಷ್ಟ ಮಾಡಿ ಅವರಿಗೆ ಅವಕಾಶ ಕೊಟ್ಟಾನ, ಸನ್ಮಾನ ಮಾಡೋರಿಗೆ ಅವಕಾಶ ಕೊಟ್ಟಾನ, ಅಪಮಾನ ಮಾಡೋರಿಗೆ ಅವಕಾಶ ಕೊಟ್ಟಾನ. ಆ ಲಿಂಗಯ್ಯನೇ ಇಂಥ ಒಂದು ಎಡಚರರ ಬಗ್ಗೆ ನಿಶ್ಚಿಂತನಾಗಿರುವಾಗ ನಾವೇಕೆ ಅದರ ಬಗ್ಗೆ ಚಿಂತೆ ಮಾಡಬೇಕು? ಅವನಿಗೆ ನಾವು ಸಹಿತ ಬಿಂದಾಸ್ ಎದ್ದು ಬಿಡೋದಪ್ಪ, ಏನ್ ಯಾಕಾಗಲ್ಲ. ಅವನು ಜಗತ್ತ ಹಾಳು ಮಾಡ್ಲಕತ್ತಾರ ಇಲ್ಲ ಅರ್ಧಕ್ಕರ್ಧ ಜನ, ಜಗತ್ತು ಸರ್ವನಾಶ ಮಾಡ್ಲಕತ್ತಾರಲ್ರಿ. ನೀರು ಎಲ್ಲ ಹೊಲಸು ಮಾಡ್ಲಕತ್ತಾರ, ಗಾಳಿ ಹೊಲಸು ಮಾಡ್ಲಕತ್ತಾರ, ವಾತಾವರಣ ಹೊಲಸು ಮಾಡ್ಲಕತ್ತಾರ, ಭೂಮಿ ಹೊಲಸು ಮಾಡ್ಲಕತ್ತಾರ, ಏನೆಲ್ಲ ಹಾಳು ಮಾಡ್ಲಕತ್ತಾರ. ಅವನು ಸುಂದರವಾದ ಜಗತ್ತನ್ನ ಅಷ್ಟು ಮಾಡಿದ್ರು ನಾವು ಸುಮ್ಮದನ ಇಲ್ಲ. ಹೆಂಗ್ ಸುಮ್ಮದನ? ಮತ್ತ ನಾವು ಹಂಗ್ ಸಹಿಸ್ಕೊಂಡು ಇದ್ದೇವಂತಂದ್ರೆ ನಾವು ಲಿಂಗಯ್ಯನೇ. ಸಹಿಸ್ಕೊಂಡು ಸುಮ್ಮರ್ಬೇಕು, ಸುಮ್ಮಿದ್ ಬಿಡೋದು. ಏನಾಗದ ನಾಳೆ ಮುಂಜಾನೆ ಹಿಡಿದು ಸಂಜೆ ತನಕ ಏನಾಗದ ನಾಳೆಗೆ, ಇವತ್ತು ಮುಂಜಾನೆ ಹಿಡಿದು ಸಂಜೆ ತನಕ ಏನ್ ನಡೆದ ಇವತ್ತಿಂದ ನಿನ್ನಿದಾಗಿ ಹೋಗ್ಬಿಡುತ್ತೆ ಅಷ್ಟೇ. ಕ್ಷಣ ಕ್ಷಣ ಅಷ್ಟೇ ನಮ್ಮ ಜೀವನ. ಈ ಕ್ಷಣದ ಆನಂದ ಒಂದೇ ನಮ್ಮ ಜೀವನ. ಈ ಕ್ಷಣದೊಳಗೆ ಚಿಂತಿ, ಭಯ, ದುಃಖ, ಕೆಲ್ಸಕ್ಕೆ ಬರಲಾರ್ದು ಏನಾರ ತಲೆಗೆ ಹಾಕೊಂಡೆವು, ಅದೇ ಮರಣ. ಮತ್ತೇನದು? ಏನ್ ಕೆಲ್ಸಕ್ಕೆ ಬರೋರು ಚಿಂತೆಗಳು? ನಾವು ಕ್ಷಣ ಕ್ಷಣ ಆನಂದ ಹೊಂದಬೇಕನ್ನೋದು ಬಿಟ್ಟಿಗೆ ಕೆಲ್ಸಕ್ಕೆ ಬರೋರು ಚಿಂತೆ ಮಾಡಿ ಭಯ, ದುಃಖ, ಚಿಂತೆ ಒಳಗೆ ಜೀವನ ಕಳೆದು ತಿಂದನ್ನ ಮೈಗೆ ಹತ್ಲಾರ್ದಂಗ, ಮಕ್ಕೊಂಡ್ರೆ ನಿದ್ದೆ ಹತ್ಲಾರ್ದಂಗ ಹಾಳಾಗಿ ಹೋದ್ರ ಅದಕ್ಕೆ ಜೀವನ ಅಂತಾರೇನು? ಅದಕ್ಕೆ ಪುಟಿತಿರ್ಬೇಕು. ಒಂದು ನಷ್ಟ ಆಗ್ಯದಂದ್ರೆ ಅದರ ಅಪ್ಪನಟ್ಟು ಮತ್ತೊಂದ್ ಕಡೆ ಲಾಭ ಆಗಿರ್ತದೆ. ನಾನದೀನಿ, ನೀನ್ಯಾಕೆ ಚಿಂತೆ ಮಾಡ್ತಿಲ್ಲೋ ತಮ್ಮ ಅಂತ ನಾವು ಈಶ್ವರ. ಒಂದು ಹಾಳಾದ್ರೆ ಈ 1000 ಏನಾಗ್ತದ? ಆ ಸಾತ್ವಿಕನಿಗೆ 1000 ಪಟ್ಟು ಏಳಿಗೆ ಆಗ್ತದ. 1 ರೂಪಾಯಿ ನಷ್ಟ ಆಯ್ತು ಅಂದ್ರೆ 1000 ರೂಪಾಯಿ ಲಾಭ ಆಗ್ತದೆ. ಯಾರಿಗೆ? ಸಾತ್ವಿಕರಿಗೆ. ದುಷ್ಟರಿಗೆ ಏನಾಗ್ತದೆ? 1 ರೂಪಾಯಿ ನಷ್ಟ ಮಾಡಿದ್ರೆ ಅವ್ರಿಗೆ 1000 ರೂಪಾಯಿ ನಷ್ಟ ಆಗ್ತದೆ. ಸಾತ್ವಿಕನಿಗೆ ದುಷ್ಟನಿಗೆ ಇರೋ ವ್ಯತ್ಯಾಸ ಇಷ್ಟೇ. ಇವನು 1 ರೂಪಾಯಿ ನಷ್ಟ ಮಾಡ್ಕೊಂಡಂದ್ರೆ ಅದರ 1000 ಪಟ್ಟು ಅವನಿಗೆ ಏಳಿಗೆನೇ ಆಗ್ತಿರ್ತವ. ಅದರ ದುಷ್ಟ, ಪರಮಾತ್ಮನನ್ನು ಮರೆತ ದುಷ್ಟ ಏನಿರ್ತಾನ,
ಯಾರದರೆ ನಷ್ಟ ಮಾಡಿದ್ದು ಏನಾಗ್ತದ ಗೊತ್ತಿಲ್ಲ. ಸಾತ್ವಿಕ ವ್ಯಕ್ತಿ ಯಾರೇ ದುಡಿದು ಕಷ್ಟಪಟ್ಟು ಗಳಿಸಿ ಸತ್ಯ ಶುದ್ಧ ಕಾಯಕ ಮಾಡಿದ ಒಂದು ರೊಕ್ಕ ಅವ ಏನಾರ ಮಾಡಿದ ಅಂತಂದ್ರ ಅವನ್ ಪಾತಾಳ ನರಕಕ್ಕೆ ಹೋಗ್ತಾನ. ಏನ್ ಒಂದು ಸಣ್ಣ ಸಮಸ್ಯೆ ಮಾಡಿಟ್ಟ ಈಶ್ವರ ಅಂತಂದ್ರೆ ಅವ ಗಳಿಸಿದ ರೊಕ್ಕ, ಕಂತ್ರಾಟ ಮಾಡಿದ ರೊಕ್ಕ ಎಲ್ಲ ಅದ್ರಾಗೆ ಹಾಕ್ಬೇಕಾಗ್ತದೆ, ತೆಗ್ನಾಗ ಹಾಳ್ಬಾಯಾಗ ಹಾಕ್ಬೇಕಾಗ್ತದೆ. ಬೇಕಾದಟ್ಟು ಯಾರ್ಯಾರ್ದೋ ರೊಕ್ಕ ತಗೊಂಡು ಆಲ್ಮರಿ ತುಂಬ್ಕೊಂಡು ಕೂತಿರ್ತಾರ ಕಳ್ಳನ ಮಕ್ಕಳು. ಅವ್ರ ಮನೆಗೆ ಒಂದು ಸಣ್ಣ ಸಮಸ್ಯೆ ಐತಂದ್ರೆ ಎಲ್ಲ ಇಡ್ಬೇಕಾಗ್ತದೆ. ನಮ್ಮ ಮನೆಯೊಳಗೆ ಹೊಡೆದು ತೆಗೆದ್ರೆ ₹1 ಇರಂಗಿಲ್ಲ. ಕಳ್ಳರು ಬಂದ್ರು ಅಂತಂದ್ರೆ ಬೈದು ಹೋಗ್ತಾರ, ಏನು ಇಟ್ಟೇ ಇಲ್ಲಲ್ಲ ಮನ್ಯಾಗ, ಎದಕಲಿ ಮನ್ಯಾಗ ಅಂತಾರ. ಅಂತ ಮನೆಗಳಿರ್ತಾವ. ಆದ್ರೆ ನಮ್ಗ ಯಾವಾಗ ಸಮಸ್ಯೆ ಬರ್ತಿರ್ತದ ಅವಾಗ ಏಟ್ ಬೇಕಾಟ ಸಂಪತ್ತು ಬರ್ತಿರ್ತದ. ಆ ಸಮಸ್ಯೆಲಿಂತ ನಾವು ಪಾರ ಆಗ್ತೀವಿ. ಅವನಿಗೆ ನಂಬಬೇಕಷ್ಟೆ. ಅವನಿಗೆ ನಂಬಿಕೊಂಡಿದ್ದೇವ ಅಂತಂದ್ರೆ ಏನೆಲ್ಲ ಸಮಸ್ಯೆಯ ಜೊತೆಗೆ ಪರಿಹಾರ. ಇಂತಿಂತ ಸಮಸ್ಯೆ ಬರ್ತಾವ, ಇವು ಹ್ಯಾಂಗ್ ಪರಿಹಾರ ಆಗ್ತಾವ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ. ಅಷ್ಟು ಚಂದ ಮೇಂಟೈನ್ ಮಾಡ್ತಾನವ ಈಶ್ವರ ನಮ್ಮ ಬದುಕನ್ನು. ಮುಂದೆ ಏನಾರ ಆತದ ಅಂತೇಳಿ ಯಾವ್ದ ಸ್ಟಾರ್ ಇನ್ಶೂರೆನ್ಸ್ ಅಂತೇಳಿ ಜಾಸ್ತಿ ರೊಕ್ಕ ಕಟ್ಟಿದ್ದು. ಏನ್ ಇನ್ಶೂರೆನ್ಸ್ ಮಾಡ್ತಾರ, ಅವ್ರೇನ್ ಕೊಡ್ತಾರ, ಇವ್ರದೇ ತಿಂದು ಅವ್ರು ಬದುಕವ್ರು. ಯಾವ್ದಾರ ಇನ್ಶೂರೆನ್ಸ್ ಕೊಡ್ತಾರ ಅವರು? ಸುಮ್ಮನೆ ಎಲ್ಲ ಶೋ ಬಿಸ್ನೆಸ್. ಈಶ್ವರನ ಇನ್ಶೂರೆನ್ಸ್ ಇನ್ ಮುಂದೆ ಇವ್ರ ಯಾ ಇನ್ಶೂರೆನ್ಸ್ಗಳೆಲ್ಲ. ಅವನ ರಕ್ಷಣೆ ಇದ್ದಾಗ ಇವ್ರ ಇನ್ಶೂರೆನ್ಸ್ಗಳ ಅವಶ್ಯಕತೆ ಇಲ್ಲ. ಅವ ಫಸ್ಟ್ ಕ್ಲಾಸ್ ರಕ್ಷಣೆ ಮಾಡ್ತಾನ. ಅವನ ಮೇಲೆ ನಂಬ್ಕೊಂಡಿರ್ಬೇಕು. ಆ ನಂಬಿಕೆಗೆ ರೊಕ್ಕ ಬೇಕಾ, ರೂಪಾಯಿ ಬೇಕು. ಹಿಂಗಾಗಿ ನಾವು ನಮ್ಮಿಂದ ಭಿನ್ನ ಅಂತ ತಿಳ್ಕೊಂಡು ಅದರ ಜೊತೆಗೆ ನಾವು ಲಾಭ ನಷ್ಟ ಸುಖ ದುಃಖ ಮಾನ ಅಪಮಾನ ಏನು ಅನುಭವಿಸ್ತೀವಲ್ಲ, ಅದು ನೀರಿನ ನೀರಡಿಕೆ ಇದ್ದ ಹಾಗೆ. ಎಲ್ಲವನ್ನ ತಂಪುಗೊಳಿಸುವ ಶಕ್ತಿ ತಾನೇ ಇಟ್ಕೊಂಡು ನೀರಡಿಸಿ ಅದು ಏನು ಕುಡಿಬೇಕು? ನೀರಡಿಸಿದರೆ ಏನು ಕುಡಿಸುವುದು? ಏನು ಕುಡಿಸ್ತೀರಿ ಅದಕ್ಕೆ? ನೀರಡಿಸಿದ್ರೆ ಏನ್ ಕುಡಿಸ್ತೀರಿ? ನೀರೇ ಕುಡಿಸ್ಬೇಕಲ್ಲ. ನಿಂದು ನೀನೇ ಕುಡ್ಕೋ, ನನಗೆ ಯಾಕೆ ಗಂಟು ಬಿದ್ದಿದೆ ನಾನು ನೀರು ಬಂದು ನನಗೆ ನೀರಡಿಕೆ ಆಗ್ಯದ ಅಂತಂದ್ರೆ ಏನಂತೀರ ಅವಾಗ? ನೀನೇ ನೀರಿದ್ದ ನೀರಡಿಕೆ ಆಗ್ಯದ ಅಂತಂದ್ರೆ ನಾನೇನು ಕುಡಿಸ್ಲ ಯಪ್ಪ, ನಿಂದೇ ನೀನು ಕುಡಿ ಅಂತ. ಅದಕ್ಕ ನೀರಿನ ನೀರಡಿಕೆ ಗೊತ್ತಾಯ್ತಾ? ನಮ್ಮ ಬುದ್ಧಿಗೇಡಿ ಕೆಲಸಗಳು ಜಗತ್ತಿನಾಗ ಮಾಡುವ ವ್ಯವಹಾರಗಳೆಲ್ಲ ಏನದವ? ನೀರಿನ ನೀರಡಿಕೆ ಇದ್ದಂಗದವ. ಅದ್ರಾಗ ಸುಖ ದುಃಖ ಅನುಭವಿಸಿ ಗೊತ್ತು. ಆಕೆಗೆ ಪರಮ ಶಾಂತಿ ಉಂಟಾಯ್ತು. ನೀನು ನೋಡಿರಿಲ್ಲ ಫೋಟೋ? ಮೈತ್ರಿ ಹೆಂಗಾಗ್ಯಾಳ, ಹೆಂಗ್ ನೆಟ್ಟಕ್ ಕೂತಾಳ, ಶಾಕ್ ಹೊದಂಗ್ ಕೂತ್ಬಿಟ್ಟಾಳ. ನೀನ್ ಹಾಕಿದ ಫೋಟೋ ನೋಡಿರ ಇಲ್ಲ? ಇಡೀ ಬ್ರಹ್ಮಾಂಡನೇ ತಾನಾಗ್ಯಾಳ. ಜೂಮ್ ಅಂದ್ಬಿಟ್ಟದ ಆಕೆಗೆ. ಹೊರಗೆ ಹುಡುಕುತ್ತಿದ್ದ ಸತ್ಯ ನನ್ನೊಳಗೆ ಇದ್ದದ್ದು ಗೊತ್ತಾಯಿತು ಗುರುವೇ ಅಂತಳಕ್ಕೆ. ಮುಂದೆ ಶಬ್ದಗಳಿಲ್ಲ. ಮುಂದೆ ತಂದು ಅನುಭವ ಹೇಳ್ತಾಳ, ತನಗೇನಾಯ್ತು ಅಂತೇಳಿ. ಗುರುವಿನ ಉಪದೇಶ ನಿಂತಿತು. ಮುಂದೆ ತನ್ನಗಾದ ಅನುಭವವನ್ನ ಆಕೆ ವ್ಯಕ್ತಪಡಿಸ್ತಾಳ. ನನಗ ಗೊತ್ತಾಯ್ತಿದ್ ಏನಂತ. ನೀರಿನ ನೀರಡಿಕೆ ಅನ್ನೋ ಶಬ್ದದಾಗ ನನಗೆಲ್ಲ ಅರ್ಥ ಆಯ್ತು ಗುರುವೇ. ಆತ್ಮದಿಂದ ಲೋಕವನ್ನ ಅರಿತೀನಿ ಅಂತಂದ್ರ ಅದು ಆತ್ಮವನ್ನೇ ಅರಿತಂತೆ. ತಾನೇ ಆ ಲೋಕ ಬೇರೆ ಅಲ್ಲ, ತಾನೇ ಆ ಲೋಕ. ಜೀವನೂ ತಾನೇ, ಜಗತ್ತೂ ತಾನೇ, ಈಶ್ವರನೂ ತಾನೇ, ಪಿಂಡಾಂಡನೂ ತಾನೇ, ಬ್ರಹ್ಮಾಂಡನೂ ತಾನೇ, ಶುದ್ಧ ಬ್ರಹ್ಮನೂ ತಾನೇ. ಎಲ್ಲನೂ ತಾನೇ ಇದ್ದು ತನ್ನನ್ನು ತಾನು ಅರಿಯುವುದೇ ಆತ್ಮ. ತನ್ನನ್ನು ತಾನು ಅರಿತರ ಇಡೀ ಬ್ರಹ್ಮಾಂಡ ಪಿಂಡಾಂಡ ಈಶ್ವರ ಜಗತ್ತ ಎಲ್ಲಾನು ಅರ್ಥ ಆಗ್ಬಿಡ್ತದೆ. ತನ್ನ ಅರಿವು ತಾನಿಗಿರ್ಬೇಕಷ್ಟೆ.
ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಕ್ಕಮಹಾದೇವಿನೂ ಹೇಳ್ತಾಳಂತ ಮಾತಂತ. ಆಯ್ತು, ಟೈಮ್ ಆಯ್ತು, ಬಹಳ ಟೈಮ್ ಆಯ್ತು, ಕ್ಷಮಿಸ್ಬೇಕು. ನಾಳೆಗೆ ಮೈತ್ರಾದೇವಿ ತನ್ನ ಸ್ವಾನುಭಾವದ ಒಂದೆರಡು ಮಾತು ಹೇಳ್ತಾಳೆ. ಯಾಜ್ಞವಲ್ಕ್ಯ ಹೇಳ್ತಾನ, ಇದೇ ನೋಡು ಬ್ರಹ್ಮಜ್ಞಾನ ಅಂತ ಹೇಳ್ತಾನೆ. ಇದಕ್ಕಿಂತ ಹೆಚ್ಚಿಗೇನು ಹೇಳಕ್ಕಿಲ್ಲ, ಕೇಳಕ್ಕಿಲ್ಲ. ಅಲ್ಟಿಮೇಟ್ ಏನಿದು? 4ನೇ ತರಂಗದೊಳಗ ಕಂಟಿನ್ಯೂ ಆಗಿ ತಾನೇ ಬ್ರಹ್ಮ ಅನ್ನೋದು ಇಲ್ಲಿ ತನ ಬಂತು. 5ನೇ ತರಂಗದಾಗ ಬಂದು ಬಡ್ಕೋತದ. ಬಡ್ಕೊಂಡ್ಮೇಲೆ ಈ 4ನೇ ತರಂಗದೊಳಗ ಜ್ಞಾನದಾಗ ನೀವೇನಂತೀರಿ? ಜ್ಞಾನಕಾಂಡದೊಳಗೆ ನೀವೇನಂತೀರಿ? ಅಹಂ ಬ್ರಹ್ಮಾಸ್ಮಿ ಅಂತೀರಿ. ಇದು ಯಾರಿಗೆ ಅರ್ಥ ಆಗ್ತದ? ಉತ್ತಮ ಅಧಿಕಾರಿಗೆ ಅರ್ಥ ಆಗ್ತದ. ಈಗ ಮಧ್ಯಮ ಅಧಿಕಾರಿಗೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅರ್ಥ ಆಗಂಗಿಲ್ಲ. ಮಧ್ಯಮ ಅಧಿಕಾರಿ ಮಂತ್ರ ಯಾವುದು ಗೊತ್ತದ? ಮಧ್ಯಮ ಅಧಿಕಾರಿಗೆ ಮಂತ್ರ ಯಾವುದು? ಉತ್ತಮ ಅಧಿಕಾರಿದು ಜ್ಞಾನಕಾಂಡದ ಮಂತ್ರ ಅಹಂ ಬ್ರಹ್ಮಾಸ್ಮಿ. ಮಧ್ಯಮ ಅಧಿಕಾರಿಯ ಉಪಾಸನ ಕಾಂಡ, ಧ್ಯಾನ ಕಾಂಡ, ಭಕ್ತಿ ಕಾಂಡದ ಮಂತ್ರ ಯಾವುದು ಗೊತ್ತದ? ಅದಿರ ಇಲ್ಲ? ನಾನು ಹೇಳ್ತೀನಿ, ನಿಮಗೆ ಗೊತ್ತದ ಗೊತ್ತಿಲ್ಲ ಹೇಳ್ರಿ. ಅಹಂ ಬ್ರಹ್ಮಾಸ್ಮಿ ಅದಲ್ಲ. ಅಲ್ಲಿ ಯಾವದಪ್ಪ ಅಂತಂದ್ರ ಅಹಂ ಪ್ರಣವ ಸ್ವರೂಪ ಬ್ರಹ್ಮ ಅಸ್ಮಿ ಅಥವಾ ಅಹಂ ಓಂಕಾರ ರೂಪ ಬ್ರಹ್ಮ ಅಸ್ಮಿ. ಈಗೇನಾಗ್ತದ? ಈ ಉಪಾಸನ ಕಾಂಡದೊಳಗ ಓಂಕಾರ ಅಂತ ಒಂದು ಪರಮಾತ್ಮನ ನಾಮ ತಂದಿಡ್ತಾರೆ. ಇಲ್ಲಿ ಒಂದು ಹೆಸರು ಇಡ್ತಾರೆ, ದೇವರಿಗೆ ಹೆಸರು ಇಡ್ತಾರೆ, ಓಂಕಾರ ಅಂತೇಳಿ ಹೆಸರಿಟ್ಟು ಆ ಹೆಸರಿನ ಮೂಲಕ ನಾಗರತ್ನಮ್ಮ ಅಂತ ಕರೆದ ಕೂಡ್ಲೇನೆ ಓರಿ ಅಂತೀರ ಇಲ್ಲ? ಈ ಜ್ಞಾನಕಾಂಡದೊಳಗ ಹೆಸರು ಇರ್ಲಾರ್ದೆ ಪರಮಾತ್ಮನನ್ನ ಕರೆದು ಅವನ ಜೊತೆಗೆ ಒಂದಾಗದು. ಈಗೇನದ? ಹೆಸರು ಇರ್ಲಾರ್ದೆ ಕರಿಲಕ್ ಬರಂಗಿಲ್ಲಲ್ಲ ಇವನಿಗೆ. ಅದಕ್ಕೊಂದು ನಾಮ ಇಟ್ಟಾರ, ಓಂಕಾರ ಪ್ರಣವ ಸ್ವರೂಪಿ. ಅಹಂ ಪ್ರಣವ ಸ್ವರೂಪಿ ಬ್ರಹ್ಮ ಅಸ್ಮಿ. ಅದಕ್ಕೆ ಆ ಪ್ರಣವ ಬ್ರಹ್ಮನಿಂದ ಭಿನ್ನವಿಲ್ಲ. ಯಾವ ಯಾವ ನಾಮಗಳದವ ಆ ನಾಮಗಳು ಆ ವಸ್ತುವಿನ ಜೊತೆಗೇ ಅದವು. ಪ್ರಕಾಶ್ ಕಂಬಿ ಅವರೇ ಅಂತ ಕರೆದ ಕೂಡ್ಲೇನೆ ಅವ್ರ ಜೊತೆಗೆ ಅದ ಇಲ್ಲ ಅವ್ರ ಹೆಸರು, ನಾಮ ರೂಪ. ಆ ರೂಪಕ್ಕೊಂದು ನಾಮ ಕೊಟ್ಟಿರಲ್ಲ. ಜಕ್ಕಣ್ಣವರೇ ಅಂತ ಕೂಡ್ಲೇನೆ ಜಕ್ಕಣ್ಣವರ ಜೊತೆಗೆ ಆದ ಇಲ್ಲ ಅವು. ಅದು ಬಿಟ್ಟೇನಾರು ಭಿನ್ನ ಆದೇನು? ಘಟದಿಂದ ಭಿನ್ನ ಆದೇನು ಘಟದ ನಾಮ? ಅದಕ್ಕೆ ನಾಮ ರೂಪಗಳಿಗೆ ಏಕೀಕರಣ ಮಾಡಿ ಆ ರೂಪನೇ ಪರಮಾತ್ಮ ಅಂತೇಳಿ ಆ ರೂಪವನ್ನ ಹೃದಯದೊಳಗ ನೀನು ಇಟ್ಕೊಂಡು ಧ್ಯಾನ ಮಾಡಪ್ಪ, ಭಕ್ತಿ ಮಾಡು ಅಂತೇಳಿ ಹಿಂಗೆಲ್ಲ ಕಲಿಸ್ತಾರೆ. ಅದು ಉಪಾಸನ ಕಾಂಡದೊಳಗೆ ಓಂಕಾರ ರೂಪ ಬ್ರಹ್ಮ ಅಸ್ಮಿ. ಬ್ರಹ್ಮ ಹೆಂಗದನ? ಓಂಕಾರ ರೂಪ ಅದನ. ಅವನ ಹೆಸರೇನು? ಓಂಕಾರ. ಅವನ ರೂಪ ಯಾವುದು? ಓಂಕಾರ. ಅಕ್ಷರ, ಓಂಕಾರಕ್ಕೆ ಒಂದು ಅಕ್ಷರ ಅದಲ್ಲ, ಒಂದು ರೂಪ ಅದಲ್ಲ, ಅದು ಬ್ರಹ್ಮ ಅಂತೇಳಿ ಕಲಿಸ್ತಾರೆ. ಒಂದು ಆಧಾರ ಕೊಟ್ಟು ಕಲಿಸ್ತಾರೆ, ಒಂದು ಸಪೋರ್ಟ್ ಕೊಟ್ಟು ಕಲಿಸ್ತಾರೆ. ಅದು ಮಧ್ಯಮ ಅಧಿಕಾರಿಗೆ ಅದರದ ಅವಶ್ಯಕತೆ ಇರ್ತದೆ, ಅದನ್ನು ಕಲಿಸ್ತಾರೆ. ಸಾಕು, ಮುಗಿಸೋಮಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಯಾರಿಗಾರ ಏನಾರ ಹೇಳಬೇಕು ಅನುಭವ ಅಂದ್ರೆ ಹೇಳ್ಬೋದು, ಇಲ್ಲ ಅಂತಂದ್ರೆ ಮಂಗಳಾರತಿ ಮಾಡಿ ಮುಗಿಸ್ಬಿಡ್ರಿ.
ಆ ವಾಕ್ಯ ಬರ್ಕೋಬೇಕು, ಅದ್ವೈತ ಅನುಭವದ ವಾಕ್ಯ. ಯಾರಿಗೆ ಯಾರು ನಷ್ಟ ಮಾಡುವರು, ಯಾರಿಂದ ಯಾರು ನಷ್ಟ ಹೊಂದುವರು, ಆ ನಷ್ಟವೂ ನಾನೇ, ನಷ್ಟ ಮಾಡುವವನು ನಾನೇ, ನಷ್ಟ ಹೊಂದಿದವನು ನಾನೇ. ಯಾರಿಗೆ ಯಾರು ಪ್ರೀತಿ ಮಾಡುವವರು, ಯಾರಿಂದ ಯಾರು ಪ್ರೀತಿ ಮಾಡಿಸಿಕೊಳ್ಳಲ್ಪಡುವರು. ಪ್ರೀತಿ ಮಾಡುವವನು ನಾನೇ, ಪ್ರೀತಿ ಮಾಡಿಸಿಕೊಳ್ಳುವವನು ನಾನೇ, ಆ ಪ್ರೀತಿಯೂ ನಾನೇ. ನನ್ನಿಂದ ಭಿನ್ನವಾಗಿ ಯಾವುದೂ ಇಲ್ಲ, ಏನೂ ಇಲ್ಲ, ಯಾರೂ ಇಲ್ಲ. ಇದು ಚಿಂತನ ಹತ್ಬೇಕು ನೋಡಪ್ಪ. ಮೋಕ್ಷ ಸಾಧನೆಗೆ ಪೂರ ಸಮೀಪ ತಗೊಂಡೋಗ್ಬಿಟ್ಟಾರ. ಈ ಚಿಂತನ ಮಾಡಿದಲ್ಲೇ ಮೋಕ್ಷ ಚಾಲು. ಗಂಡು ಬೈತಾನ, ಹೆಂಡತಿ ಬೈತಾಳ, ಮಕ್ಕಳು ಎದುರಾಗ್ಯಾವ, ಹಂಗೆಲ್ಲ ಮಾತಾಡ್ಕೊತ ಕೂತ್ರ ಮೋಕ್ಷ ಆಗ್ತದ? ಈ ಮೋಕ್ಷ ಆಗ್ಲಕ್ ದಾರಿ ಸಿಕ್ತಿಲ್ಲ ಇದೆಲ್ಲದರಿಂದ. ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಲಾಭ, ಸನ್ಮಾನ, ಎಲ್ಲದರಿಂದನೂ ಮೋಕ್ಷ. ಸನ್ಮಾನ ಮಾಡುವವರು ಯಾರು, ಮಾಡಿಸಿಕೊಳ್ಳೋರು ಯಾರು? ಮಾಡವನು ನಾನೇ, ಮಾಡಿಸಿಕೊಳ್ಳೋನು ನಾನೇ, ಸನ್ಮಾನನೂ ನಾನೇ. ಎಲ್ಲಾ ಪ್ರಸಂಗಗಳನ್ನು ನೀವು ಈ ರೀತಿ ಚಿಂತನೆ ಮಾಡಬೇಕು. ಸೂತ್ರ ಉಪಯೋಗ ಆದ ಇಲ್ಲ? ಮನಸ್ಸು ಒಪ್ಪಂಗಿಲ್ಲ ಮಗಂದದು. ಹಂಗೆಂಗ ಆಗ್ತದಂತದು. ಇನ್ನೊಂದು ಅರ್ಧ ತಾಸು ಬಿಟ್ಟರೆ ಸಾಕು, ಮತ್ತೆ ತಾನು ವ್ಯಾಪಾರ ಚಾಲು ಮಾಡ್ತು. ಭೇದ ಭಾವ. ಪುಣ್ಯ ಬೇಕು ಅದಕ್ಕೆಲ್ಲ. ಇಂಥದೊಂದು ಮಾಹಿತಿ ಸಿಕ್ಕ ಮೇಲೆ ಅದನ್ನು ಅನುಭವಿಸುವುದಕ್ಕೆ ಪುಣ್ಯ ಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಪುಣ್ಯ ಬೇಕು, ಅದಕ್ಕೆ ಸಮಯ ಶಕ್ತಿಗಳನ್ನ ವಿನಿಯೋಗಿಸೋದಕ್ಕೆ ಎಲ್ಲ ಪುಣ್ಯ ಬೇಕು. ಮೊದಲಿಂದ ಮಾಡ್ಕೋತ ಬಂದಿದ್ರೆ ಅದು ಬರ್ತದ. ಮತ್ತೆ ಮಾಡ್ಕೋತ ಬಂದಿಲ್ಲ, ನಮ್ಮ ಮನಸ್ಸು ಅದ್ರಾಗ ಒಪ್ಪುತ್ತಾ ಇಲ್ಲ ಅಂದ್ರೂ ಅದನ್ನು ಒಪ್ಪಿಸ್ಬೇಕು. ಅದಕ್ಕೆ ಸೂಚನೆ ಕೊಟ್ಟು ಒಪ್ಪಿಸ್ಬೇಕು. ಪುಣ್ಯ ಇಲ್ಲ ಅಂದ್ರೆ ಈಗ ಪುಣ್ಯ ಮಾಡ್ಬೇಡ ಯಾರು ಹೇಳ್ಯಾರ? ಹಿಂದಿನ ಪುಣ್ಯ ಇಲ್ಲ, ಈಗ ಪುಣ್ಯ ಮಾಡ್ಬೇಡ ಯಾರು ಹೇಳ್ಯಾರ? ಈಗ ಇಲ್ಲ ಅಂದ್ರೆ ಈಗ ಮಾಡ್ರಿ. ಹಿಂದಿನ ಜನ್ಮದಾಗ ರೊಕ್ಕ ಇಲ್ಲ, ಬಡವರಾಗಿ ಹುಟ್ಟಿವಿ, ಮತ್ ಬಡವರಾಗೇ ಸಾಯ್ಬೇಕೇನು? ಈಗ ಮತ್ತೆ ಸಾವುಕಾರ ಎಲ್ಲಕ್ಕೆ ಬರಂಗಿಲ್ಲ ಏನ್ ದುಡಿದು? ಹಂಗ ಯಾರು ಏನು ಹೇಳಲೇ ಇಲ್ಲ ನಿಮ್ಮ ಅನುಭವ. ಹೇಳುವವರು ಯಾರು, ಕೇಳುವವರು ಯಾರು? ಅನುಭವವೂ ನಾನೇ, ಅನುಭವ ಹೇಳುವವನು ನಾನೇ, ಅನುಭವ ಕೇಳುವವನು ನಾನೇ. ಹೇಳೋದಿಲ್ಲ, ಕೇಳೋದಿಲ್ಲ, ಎಲ್ಲ ನಾನೇ. ಹಿಂಗಾಗಿ ಮುಂದೆ ಮಾತು ಇಲ್ಲ ಅಂತಳಕ್ಕೆ, ನೋ ಸ್ಪೀಚಸ್. ಆಕೆ ಅದೇ ಹೇಳ್ತಾಳ, ಮುಂದೆ ಮಾತೇ ಇಲ್ಲ, ಮುಗಿತಂತಾಳ, ಸೈಲೆಂಟ್ ಆಗಿ ಬಿಡ್ತಾಳ. ಮೈತ್ರ ಮುಂದೆ ಮಾತು ಇಲ್ಲ, ಕೇಳಕ್ಕೂ ಇಲ್ಲ, ಹೇಳಕ್ಕೂ ಇಲ್ಲ. ಆಳವಾದ ಮೌನ, ಅದು ಒಂದೇ ಶಾಂತಿ, ಪರಮ ಶಾಂತಿ, ಆಳವಾದ ಮೌನ. ಅದು ಒಂದೇ ಅನುಭವಿಸುವುದೇ ಮೋಕ್ಷದ ತವರ ಮನೆಯದು.